ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಒಬ್ಬ ಗಣ್ಯ ಅತಿಥಿ ಇವತ್ತು ನಮ್ಮ ಜೊತೆ ನಮ್ಮ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದಾರೆ. ಅವರು ಬರ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಮೇಕಪ್ ರೂಮ್ನಲ್ಲಿ ನಾನು ರೆಡಿ ಆಗ್ತಾ ಇದ್ದಾಗ ಒಬ್ಬರು ಹೇಳಿದ್ರು, ಡಾಲಿ ಬರ್ತಾ ಇದ್ದಾರೆ, ವಾವ್, ಯಾವಾಗ ಬರ್ತಾರೆ ಅಂತ ಕೇಳಿದ್ರು. ಇನ್ನೇನು ಬರ್ತಾರೆ ಅಂದೆ. ಯಾಕೆ ನೀವು ಇಷ್ಟು ಉತ್ಸಾಹದಲ್ಲಿದ್ದೀರಲ್ಲ, ನೀವು ಫ್ಯಾನ ಅಂತ. ಫ್ಯಾನ್ಗಿಂತ ಜಾಸ್ತಿ ಬಡವ್ರ ಮಕ್ಕಳು ಬೆಳಿಬೇಕು ಮೇಡಮ್ ಅಂದರು. ಅದ್ರ ಜೊತೆಗೆ ಇನ್ನೂ ಒಂದು ಮಾತಂದರು, ಅವ್ರು ಬೆಳೆಯೋದು ಮಾತ್ರ ಅಲ್ಲ, ಅವರ ಜೊತೆಗೆ ಇನ್ನಷ್ಟು ಜನರನ್ನು ಬೆಳೆಸ್ತಾ ಇದ್ದಾರಲ್ಲ ಮೇಡಮ್, ಹಂಗೆ ಯಾರು ಬೆಳೆಸ್ತಾರೆ ಅಂತ. ಬಹುಶಃ ಕನ್ನಡ ಇಂಡಸ್ಟ್ರಿಯಲ್ಲಿ ಈಗ ಸದ್ಯಕ್ಕೆ ದೊಡ್ಡ ಮಟ್ಟಕ್ಕೆ ಇತರರೂ ಬೆಳಿಬೇಕು ಅಂತ ಫೋಕಸ್ ಮಾಡಿ ಹೊಸಬರನ್ನು ಬೆಳೆಸೋದಕ್ಕೆ ಪ್ರಯತ್ನ ಪಡ್ತಾ ಇರೋ, ಸದ್ಯಕ್ಕೆ ಕಾಣ್ತಾ ಇರೋ ವ್ಯಕ್ತಿ ಅಂದರೆ ಅದು ಡಾಲಿ ಧನಂಜಯ್ ಅವರು. ಇತ್ತೀಚೆಗೆ ಮದರ್ ಪ್ರಾಮಿಸ್ ಸಿನಿಮಾದಲ್ಲಿ ಎಲ್ಲ ಹೊಸ ಮುಖಗಳ ಮಧ್ಯದಲ್ಲಿ ಡಾಲಿ ಕಾಣಿಸ್ಕೊಳ್ತಾರೆ. ಅವರಲ್ಲಿ ಒಬ್ಬರಾಗಿ ಅವರು ಅಭಿನಯಿಸಿದ್ದಾರೆ. ಅವರಿಗಿಂತ ಹೆಚ್ಚು ಲೈಮ್ಲೈಟ್ ಬೇರೆಯವ್ರಿಗೂ ಸಿಗಬೇಕು ಅನ್ನೋ ಪ್ರಯತ್ನ ಪಟ್ಟಿದ್ದಾರೆ. ಅಂಥ ಒಬ್ಬ ವಿಶಿಷ್ಟ ಕಲಾವಿದ, ನಟ ರಾಕ್ಷಸ, ನಿರ್ಮಾಪಕ ನಮ್ಮ ಜೊತೆ ಇದ್ದಾರೆ. ಡಾಲಿ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಭಾಳ ಖುಷಿ ಆಯಿತು. ಅಂದರೆ ಎಷ್ಟೊಂದು ಐ ಥಿಂಕ್ ಒಂದು 2 ವರ್ಷ ಆದಮೇಲೆ, ಹೌದು, 2 ವರ್ಷ ಆದಮೇಲೆ 60 ಸೆಕೆಂಡ್ಸಲ್ಲಿ ನಾವು ಸಿಕ್ಕಿದ್ವಿ. ಇವತ್ತು ಸ್ವಲ್ಪ ಜಾಸ್ತಿ ಟೈಮ್ ಕಳೀತಾ ಇದ್ದೀವಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಆರಾಮ್. ಮದರ್ ಪ್ರಾಮಿಸ್ ಬಗ್ಗೆ ಬಹಳಷ್ಟು ಒಳ್ಳೊಳ್ಳೆ ರಿವ್ಯೂಸ್. ಆ್ಯಂಡ್ ಅದರಲ್ಲಿ ಖುಷಿಯಾಗಿದ್ದು ಏನಂದರೆ, ಎಲ್ಲ ಹೊಸ ಮುಖಗಳಿಗೆ ನೀವೊಂದು ಅವಕಾಶ ಕೊಟ್ಟಿದ್ದೀರಾ. ಅಂದರೆ ಎಲ್ಲೆಲ್ಲಿಂದ ಪಿಕ್ ಮಾಡಿದ್ದೀರಾ ಅಂತ ಆಶ್ಚರ್ಯ ಆಯಿತು ನನಗೆ. ಯಾವ್ಯಾವ ಭಾಗದಿಂದ ಪಿಕ್ ಮಾಡಿದ್ದೀರಾ ಅಂತ. ಹಾಗೇ ಎಲ್ಲ ಇವಾಗ ನಾವು ಊಟಕ್ಕೆ ಕೂತ್ಕೊಂಡ್ವಿ ಅಂದರೆ ಒಂದು ತಟ್ಟೆಯಲ್ಲಿ ಏನೇನು ಫ್ಲೇವರ್ಗಳು ಬೇಕೋ ಆ ಎಲ್ಲ ಫ್ಲೇವರು ಮದರ್ ಪ್ರಾಮಿಸ್ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದೆ. ನಮ್ಮ ಆಫೀಸ್ನಲ್ಲೂ ಕೂಡ ಬಹಳಷ್ಟು ಜನ ಹೋಗಿ ಬಂದು ದೇ ವರ್ ವೆರಿ ಹ್ಯಾಪಿ, ಖುಷಿಯಾದರು. ಸೊ ನಿಮಗೆ ಖುಷಿಯಾಗಿದೆಯಾ? ಹೇಗಿದೆ, ಹೇಗೆ ಅನ್ನಿಸ್ತಿದೆ ಈ ನಿಮಿಷಕ್ಕೆ? ನನಗೆ ಬಹಳ ಖುಷಿಯಾಗಿದೆ. ಆ್ಯಕ್ಚುಲಿ ಮದರ್ ಪ್ರಾಮಿಸ್ ಸಿನಿಮಾ ನನ್ನ ಸ್ಕ್ರಿಪ್ಟ್ ಓದ್ದಾಗಿಂದನೂ ನನಗೆ ಬಹಳ ಹತ್ರದ ಸಿನಿಮಾ. ಅಂದರೆ ಒಂದು ನ್ಯೂ ಏಜ್ ಫಿಲ್ಮ್, ನ್ಯೂ ಜಾನ್ರಾ, ಒಂದು ಎಕ್ಸ್ಪೆರಿಮೆಂಟಲ್ ಆದ್ರೂ ಬಹಳ ಒಳ್ಳೆ ಕಾಮಿಡಿ. ನಾನು ಅದೇ ಹೇಳ್ತಾ ಇದ್ದೆ ನಮ್ಮ ಹುಡುಗರಿಗೆ, ದ ಮೋಸ್ಟ್ ಸ್ಟುಪಿಡ್ ಫಿಲ್ಮ್ ಆಫ್ ದ ಇಯರ್ ಅಂತ ಹಾಕೋಣ ಇದನ್ನು. ಒಂದು ಬ್ರೈನ್ಲೆಸ್ ಕಾಮಿಡಿನ ನಾವು ಫಸ್ಟಾಗಿ ಹೇಳಬೇಕು ಪ್ರೇಕ್ಷಕರಿಗೆ ಅಂತ. ಸೊ ಆ್ಯಂಡ್ ನೀವು ಹೇಳ್ದಂಗೆ ಇನ್ನೊಂದು 36 ಜನ ಆರ್ಟಿಸ್ಟ್ಗಳು, ಸಾಕಷ್ಟು ಕಲಾವಿದರಿದ್ದಾರೆ. ಆ್ಯಂಡ್ ಧಾರವಾಡದ ಪಾತ್ರ ಇದೆ, ಬೀದರ್ ಪಾತ್ರ ಇದೆ, ಮಂಗಳೂರಿನ ಪಾತ್ರಗಳಿದೆ, ಅಂದರೆ ಎಲ್ಲ ಮಂಡ್ಯದ ಪಾತ್ರಗಳಿದೆ, ಎಲ್ಲ ಭಾಗಗಳ ಪಾತ್ರಗಳು. ಈಗ ಇಲ್ಲಿ ಬೆಂಗಳೂರು ಬಸ್ ಅಂತ ಇದೆಯಲ್ಲ, ಹಾಗೆ ಮದರ್ ಪ್ರಾಮಿಸ್ ಈಸ್ ನಥಿಂಗ್ ಬಟ್ ಬೆಂಗಳೂರು ಬಸ್. ಒಂದು ಬೆಂಗಳೂರಿನ ಬದುಕು, ಬೆಂಗಳೂರಿನ ಪಾತ್ರಗಳು, ಬಟ್ ಒಂದು ಕಾಲ್ಪನಿಕ ಬೆಂಗಳೂರು. ಇದರಲ್ಲಿ ಬನಶಂಕರಿ ಬೀಚ್ ಇದೆ, ಹೊಸಕೆರೆಹಳ್ಳಿ ಬೀಚ್ ಇದೆ, ಶಿವಾಜಿನಗರ ಪೋರ್ಟ್ ಇದೆ. ಹೀಗೆ ಈ ಥರದೊಂದು ಕಾಲ್ಪನಿಕ ಬೆಂಗಳೂರು, ಅದರಲ್ಲಿ ಬರೋ ಪಾತ್ರಗಳನ್ನ ಕಟ್ಟಿ ಭಾಳ ಅದ್ಭುತವಾಗಿ ಎಂಟರ್ಟೈನ್ ಮಾಡಿರೋದು. ಅಂದರೆ ಇದರಲ್ಲಿ ಗ್ಯಾಂಗ್ಸ್ಟರ್ಸ್ ಇದ್ದಾರೆ, ಬಟ್ ಮಚ್ಚುಲಾಂಗಿಲ್ಲ, ಬ್ಲಡ್ ಶೆಡ್ ಇಲ್ಲ, ಬಟ್ ಪಾಠ ಇದೆ, ನಗು ಇದೆ. ಸೊ ಆ ಥರದ್ದೊಂದು ಸಿನಿಮಾ ಮದರ್ ಪ್ರಾಮಿಸ್. ನನಗೆ ಸ್ಕ್ರಿಪ್ಟೆಲ್ಲ ಓದಿ ಇಷ್ಟು ಜನ ಹೊಸಬ್ರು ಅಂತ ಅಂದಾಗ ಯೂಶ್ವಲಿ ನನ್ನ ಪ್ರೊಡಕ್ಷನ್ ಅಷ್ಟೇ ಮಾಡೋಣ ಅಂತ ನನ್ನ ತಲೆಯಲ್ಲಿರುತ್ತೆ. ಬಟ್ ಎಲ್ಲರೂ ನನಗೆ ಕೇಳಿದ್ರು, ರಾಶಿ ಪಾತ್ರ ನೀನೇ ಮಾಡ್ಬೋದಾ ಅಂತ ಡೈರೆಕ್ಟರ್ ಕೇಳಿದ್ರು. ಆ್ಯಂಡ್ ಎಲ್ಲ ಒಂಥರ ಜನ್ಸಿ ಹುಡುಗರುಗಳು, ಕಂಪ್ಲೀಟಾಗಿ ಟೀಮು. ಆ್ಯಂಡ್ ಸಿನಿಮಾನೂ ಕೂಡ ನಮ್ಮ ಜನ್ಸಿ ಹುಡುಗ ಹುಡುಗಿರಿಗೆ ಗ್ಯಾಂಗಲ್ಲಿ ಹೋದರೆ ಭಾಳ ಚೆನ್ನಾಗಿ ಎಂಜಾಯ್ ಮಾಡೋವಂಥ ಸಿನಿಮಾ. ಸೊ ಹಂಗಿದ್ದಾಗ ಆ್ಯಸ್ ಆ್ಯನ್ ಆ್ಯಕ್ಟರ್ ನನಗೂ ಒಂದು ಫ್ರೆಶ್ನೆಸ್, ಓಕೆ ಅವ್ರ ಜೊತೆ ನಾನು ಒಬ್ಬ ಆಗ್ಬೇಡ ಅಂತ. ನಿಮ್ಗೆ ಅದಕ್ಕೆ ಮದರ್ ಪ್ರಾಮಿಸ್ ಪೋಸ್ಟರ್ ನೋಡಿದ್ರೆ ನಾನು ಅಲ್ಲೆಲ್ಲೋ ಅವ್ರ ಮಧ್ಯ ಕೂತಿರ್ತೀನಿ, ಸಪ್ರೇಟಾಗಿ ನಂದೇ ಅಂತ ಸ್ಪೆಷಲ್ಲಾಗಿ ಏನಿರಲ್ಲ. ಸೊ ಇದು ಅಂದರೆ ಈಗ ನನ್ನ ಸಿನಿಮಾಗಳು ನಾನು ಮಾಡ್ತಾನೆ ಇರ್ತೀನಿ. ಅಣ್ಣ ಫ್ರಮ್ ಮೆಕ್ಸಿಕೋ ಬರ್ತಾಯಿದೆ, 666 ಆಪರೇಷನ್ ಡ್ರೀಮ್ ಥಿಯೇಟರ್ ಬರ್ತಾಯಿದೆ, ಹಲಗಲಿ ಬರ್ತಾಯಿದೆ. ಸೊ ಇದ್ರ ಮಧ್ಯ ಎಲ್ಲರೊಳಗೂ ಒಂದು ಒಳ್ಳೆಯ ಸಿನಿಮಾ ಯಾಕೆ ಮಾಡಬಾರ್ದು ಅಂಥೇಳಿ ಅವ್ರ ಜೊತೆ ಸೇರಿಕೊಂಡಿದ್ದು. ಆ್ಯಂಡ್ ಥಿಯೇಟ್ರಲ್ಲಿ ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ. ಅಂದರೆ ನಿಮಗೆ 100ರಲ್ಲಿ 90 ಜನ ಎಕ್ಸ್ಟ್ರೀಮ್ ಆಗಿ ಭಾಳ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ. ಇನ್ನೊಂದು 10 ಜನಕ್ಕೆ ಮೋಸ್ಟ್ಲಿ ಹೊಸ ಜಾನ್ರ ಆಗಿರೋದ್ರಿಂದ ಅದು ಮೋಸ್ಟ್ಲಿ ಅರ್ಥ ಆಗ್ದಲೇ ಇರ್ಬೋದು. ಸೊ ಅದು ಬಿಟ್ಟರೆ ಸಖತ್ತಾಗಿ ಮಜಾ ಮಾಡ್ತಿದ್ದಾರೆ. ಈ ಪ್ರತಿದಿನವೂ ನಾವು ಫ್ರಮ್ ದ ಪೇಯ್ಡ್ ಪ್ರೀಮಿಯರ್ಸಿಂದ ಹಿಡಿದು ಇವತ್ತಿನ ಶೋಗಳವರೆಗೂ ಯಾರ್ಯಾರು ನೋಡ್ತಿದ್ದಾರೆ ಅವರೆಲ್ಲ ಸಖತ್ತಾಗಿ ಮಜಾ ಮಾಡ್ತಿದ್ದಾರೆ. ಆ್ಯಂಡ್ ತುಂಬ ಜನ ಅದನ್ನು ಹೇಳ್ತಾನೂ ಇದ್ದಾರೆ. ಮದರ್ ಪ್ರಾಮಿಸ್ಗೆ ನಾನು ನೋಡ್ದಂಗೆ ಮೋಸ್ಟ್ ನಂಬರ್ ಆಫ್ ರಿವ್ಯೂ ವೀಡಿಯೋಸ್ ಆಡಿಯನ್ಸಿಂದನೇ ಬಂದಿದ್ದು ಇದೇ ಸಿನಿಮಾಗೆ. ಅಂದರೆ ಪ್ರತಿಯೊಬ್ಬರು ನೋಡಿದವರೆಲ್ಲ ಖುಷಿಯಾಗಿ ಅವರವರೇ ವೀಡಿಯೋಗಳನ್ನ ಮಾಡಿ ಹಾಕಿದ್ದಾರೆ, ಸಖತ್ ಮಜಾ ಮಾಡಿದ್ವಿ ನೋಡಿ ಸಿನಿಮಾನ ಅಂತ.
ಕಲ್ಟ್ ಮೂವೀಸ್ ಅಂತ ನಾವು ಎಷ್ಟೋ ಮೂವಿಗಳು ಹೊಸ ಪರಿಚಯ ಮಾಡಿದ್ದನ್ನು ನಾವು ಈ ಕಾಲ್ ಇಟ್ ಆಸ್ ಕಲ್ಟ್ ಮೂವೀಸ್. ಬಹುಶಃ ಮದರ್ ಪ್ರಾಮಿಸು ಕೂಡ ಕಲ್ಟ್ ಮೂವಿ ಆಗೋ ಎಲ್ಲ ಡೆಫಿನೆಟ್ಲಿ ಒನ್ ಆಫ್ ದ ಕಲ್ಟ್ ಸಿನಿಮಾಗಿನೇ ಮದರ್ ಪ್ರಾಮಿಸ್ ಉಳ್ಕೊಳ್ಳುತ್ತೆ. ನಂಗೆ ನಿನ್ನೆ ನಮ್ಮ ವಿನೋದ್ ಅಂತ ಹೇಳಿ ಫೋನ್ ಮಾಡಿದರು, ನಮ್ಮ ಅಣ್ಣ ಫ್ರಮ್ ಮೆಕ್ಸಿಕೋ EP ಅವರು. ಅಂದರೆ ಅವರು ವ್ಯಾಲೆಂಟೈನೋ ರಾಸಿ ಫ್ಯಾನು. ಅವ್ರು ಹೇಳ್ತಾಯಿದ್ರು, ನೀವು ವ್ಯಾಲೆಂಟೈನೋ ರಾಸಿನ ರೆಫರೆನ್ಸ್ ತೊಗೊಂಡು ನೀವು ಸಿನಿಮಾ ಶುರು ಮಾಡ್ತೀರಾ, ನಂಗೆ ಭಾಳ ಖುಷಿ ಆಯಿತು. ಆ್ಯಂಡ್ ಪೂರ್ಣ ಅವ್ರಿಗೆ ಹೇಳಿದ್ದು, ಅವ್ರು ಹೆಡ್ ಆಫ್ ಟೈಮ್ ಸಿನಿಮಾ ಮಾಡಿದ್ದಾರೆ. ಇದು ನಮಗಂತೂ ನಾನು ಚೇರಿಂದೆಲ್ಲ ಬಿದ್ದು ನಕ್ಕು ಹೊರಳಾಡಿದ್ದೀನಿ ಆ ಜೋಕ್ಗಳಿಗೆ. ಆ್ಯಂಡ್ ಆ ಜೋಕ್ಗಳು ಅಂದರೆ ನಿಮ್ಗದು ಅರ್ಥ ಆಗಬೇಕು ಅಂದ್ರೂ ಅದೊಂದು ಬೇರೆ ಥರದ್ದು ಒಂದು ಟೇಸ್ಟ್ ಅದು ಅಂಥೇಳಿ. ಹಂಗೆ ಬಹಳ ಚೆನ್ನಾಗಿ, ಇನ್ಕ್ಲೂಡಿಂಗ್ ನಮ್ಮ ಕನ್ನಡಪ್ರಭ ಜೋಗಿ ಸರ್ ಸಖತ್ತಾಗಿ ಬರೆದಾಕಿದ್ರು. ಜೋಗಿ ಸರ್ ಅವ್ರದ್ದೇ ಸ್ಟೈಲಲ್ಲಿ ಎಷ್ಟು ಚೆನ್ನಾಗಿ ಬರೆದಾಕಿದ್ರು ಫೇಸ್ಬುಕ್ಕಲ್ಲಿ. ನಂಗೆ ಖುಷಿ ಆಯ್ತು. ಅಂದರೆ ನಾನು ಅವ್ರನ್ನ ಈಗ ಯೂಶ್ವಲಿ ನಾನು ಕರೆದೀನಿ ಅವ್ರನ್ನ. ನಮ್ಮ ಟಗರುಪಲ್ಯ ಸಿನಿಮಾಗೆ ಕರೆದಿದ್ದೆ, ಡೇಡೋಯಲ್ ಮುಸ್ತಫಾ ಸಿನಿಮಾಗೆ ನಾನೇ ಕರೆದಿದ್ದೆ, ಸರ್ ಇದು ಬೇರೆ ಥರದ ಸಿನಿಮಾಗಳು ಬನ್ನಿ ಸರ್ ಅಂತ. ಈ ಸಿನಿಮಾಗೆ ನಾನು ಅವ್ರಿಗೆ ನಾನು ಏನೂ ಕೇಳೂ ಇಲ್ಲ, ನಾನು ಅವ್ರಿಗೊಂದು ಪೋಸ್ಟ್ರು ಕೂಡ ಕಳಿಸಿಲ್ಲ, ಏನಿಲ್ಲ, ಅಥವಾ ನಾನು ಇನ್ವಿಟೇಷನ್ನು ಕಳಿಸಿಲ್ಲ. ನನಗೆ ಫೇಸ್ಬುಕ್ಕಲ್ಲಿ ಅವ್ರು ಬರೆದಾಗ ಭಾಳ ಖುಷಿ ಆಯಿತು. ಅಯ್ಯೋ ಎಷ್ಟು ಚೆನ್ನಾಗಿ ಅವರೇ ಹೋಗಿ ಫ್ರೆಂಡ್ಸ್ ಎಲ್ಲ ಹೋಗಿ ನೋಡಿ ಭಾಳ ಪೊಯೆಟಿಕ್ಕಾಗಿ ರಿವ್ಯೂ ಬರೆದು ಹಾಕಿದರು. ನನಗೆ ಓಕೆ, ಇದು ಸಿನಿಮಾ ತುಂಬ ದೊಡ್ಡವ್ರಿಗೂ, ಲಿಟರರಿ ಸರ್ಕಲ್ಲು ಇವ್ರುಗಳಿಗೂ ಬೇರೆ ಥರ ತಟ್ತಾ ಇದೆ ಇದು ಸಿನಿಮಾ ಅಂಥೇಳಿ ಭಾಳ ಖುಷಿ ಆಯ್ತು ನನಗೆ. ಧನಂಜಯ್, ಟೆಲ್ ಮಿ ಒನ್ ಥಿಂಗ್. ಈಗ ತುಂಬ ಕಷ್ಟದಿಂದ ಬೆಳ್ಕೊಂಡು ಬಂದಿದ್ದೀರಿ ನೀವು. ಬಹುಶಃ ಎಷ್ಟು ರಾತ್ರಿಗಳ ನಿದ್ದೆಗೆಟ್ಟು ಜೀವನದ ಬಗ್ಗೆ ಯೋಚನೆ ಮಾಡಿದಿರೋ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದಿರೋ, ಆ ದಿನಗಳಿಂದ ಈ ದಿನದವರೆಗೆ ನಡ್ಕೊಂಡು ಬಂದಿದ್ದೀರಾ. ಬಹುಶಃ ನಿಮ್ಮ ಜಾಗದಲ್ಲಿ ಬೇರೆ ಯಾರೋ ಇದ್ದಿದ್ದಿದ್ರೆ ಲಕ್ಸುರಿ ಕಾರ್ಸು, ದೊಡ್ಡ ಮನೆಗಳು, ಬಂಗ್ಲೆಗಳು, ಒಂದಕ್ಕಿಂತ ಒಂದು ಬೆಟರ್, ಏನೇನು ಬರುತ್ತೋ ಎಲ್ಲನೂ ಇನ್ವೆಸ್ಟ್ ಮಾಡ್ತೀನಿ, ನಾನು ಜೀವನ ಸೆಕ್ಯೂರ್ ಮಾಡ್ಕೋತೀನಿ ಅಂತ ಯೋಚನೆ ಮಾಡಿರೋರೇನೋ ನಿಮ್ಮ ಜಾಗದಲ್ಲಿ ಇದ್ದಿದ್ದಿದ್ರೆ. ಬಟ್ ನಿಮ್ಮದೊಂದು ಕನಸಿದೆ, ಹೊಸಬರು ಬೆಳಿಬೇಕು, ಹೊಸಬರ ಇಂಡಸ್ಟ್ರಿಯಲ್ಲಿ ಅವರಿಗೊಂದು ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು. ಐ ವಿಲ್ ಪ್ರೊಡ್ಯೂಸ್. ಈ ಪ್ರೊಡ್ಯೂಸ್ ಅನ್ನೋ ವರ್ಡ್ ಇದೆಯಲ್ಲ, ನಿರ್ಮಾಣ ಅನ್ನೋದು, ಇಟ್ ಈಸ್ ಸೋ ಬ್ಯಾಗೇಜ್ ಇದ್ದ ಹಾಗೆ, ವೇಟ್ ಇದ್ದ ಹಾಗೆ. ಯಾಕೆ ಡಿಸೈಡ್ ಮಾಡಿದ್ರಿ ಪ್ರೊಡ್ಯೂಸ್ ಮಾಡಬೇಕು ಅಂತ? ನಿಜ, ಯಾಕೆ ಅಂದರೆ ಕೇಳಿ, ತುಂಬ ಕಷ್ಟದಿಂದ ಬಂದವರಿಗೆ ಒಂದೊಂದು ರೂಪಾಯಿಯೂ ಇಂಪಾರ್ಟೆಂಟ್ ಇರುತ್ತೆ ಜೀವನದಲ್ಲಿ. ದೇ ವಿಲ್ ಸೇವ್ ಇಟ್, ದೇ ವಿಲ್ ಸೆಕ್ಯೂರ್ ಇಟ್, ದೇ ವಿಲ್ ಇನ್ವೆಸ್ಟ್ ಆನ್ ಸಮಥಿಂಗ್. ಬಟ್ ಬೇರೆಯವ್ರ ಜೀವನದ ಮೇಲೆ ಇನ್ವೆಸ್ಟ್ ಮಾಡೋದಿಲ್ಲ ಮ್ಯಾಕ್ಸಿಮಮ್ ಟೈಮಲ್ಲಿ. ಅದು ಹೆಂಗೆ ಶುರು ಈಗ ಕಾರ್ ಅಂತ ಬಂದರೆ ನನಗೂ ಕಾರ್ದು ಹುಚ್ಚಿತ್ತು. ನಾನು ಒಂದೆರಡು ಕಾರ್ ತೊಗೊಂಡೆ. ಅದಾದಮೇಲೆ ನನಗೆ ಅದನ್ನು ಅಯ್ಯೋ ಇದು ಸಾಕು ಅಂತ ಅನಿಸ್ಬಿಡ್ತು. ಅಂದರೆ ಯೂಶ್ವಲಿ ಗಂಡು ಮಕ್ಳಿಗೆ ಅದು ಯಾವಾಗಲೂ ಇರುತ್ತೆ. ಅಂದರೆ ನಾನು ಚಿಕ್ಕ ಹುಡುಗನಲ್ಲೂ ನಾನು ಕನ್ಸು ಕಾಣ್ತಿದ್ದೀನಿ, ಅಯ್ಯೋ ನನಗೊಂದು ಕಾರ್ ಬೇಕು, ನಾನು ಕಾರ್ ಓಡಿಸ್ಬೇಕು ಇದು ಅಂತೆಲ್ಲ. ಹಂಗಾಗಿ ಸ್ಟಾರ್ಟಿಂಗ್ ಯಾವ ಏಜಲ್ಲಿ ಫಸ್ಟ್ ಕಾರ್ ತೊಗೊಂಡಿದ್ದು? ಇಲ್ಲಿಗೆ ಬಂದಮೇಲೆ, ಇಂಡಸ್ಟ್ರಿಗೆ ಬಂದಮೇಲೆ. ಸೊ ಹಾಗಾಗಿ ನನಗೆ ಡೆಫಿನೆಟ್ಲಿ ಕಾರ್ ಬಗ್ಗೆ ಆಸೆ ಇತ್ತು. ಸೊ ನಾನು ಒಂದು ರೇಂಜ್ ರೋವರ್ ತೊಗೊಂಡೆ, ಒಂದು ವೆಲ್ಫೇರ್ ತೊಗೊಂಡೆ. ಅದಾದಮೇಲೆ ಇವಾಗ ನಾನು ಐ ಲಾಸ್ಟ್ ಇಂಟ್ರೆಸ್ಟ್. ಅಂದರೆ ಇದು ಅಂದರೆ ಅದೊಂದು ಹುಡುಗತನ ಇರುತ್ತಲ್ಲ, ಏನೋ ಗೆದ್ದಾಗ, ಏನೋ ಒಂದು ದುಡ್ಡು ಬಂದಾಗ ನಾನು ಈ ಥರದ್ದೊಂದು ತೊಗೋಬೇಕು, ನಾನು ಜಾತ್ರೆಯಲ್ಲಿ ನಾವು ಆಟಾಡ್ತಿದ್ವಿ, ನನಗೆ ಈ ಥರದ್ದೊಂದು ಬೇಕು ಅಂತ ಹಾಗೆ ತೊಗೊಂಡಿದ್ದದು. ಅದಾದಮೇಲೆ ಇನ್ನು ಇನ್ವೆಸ್ಟ್ಮೆಂಟ್ಸ್ ಅಂತ ಬಂದಾಗ, ಆ್ಯಂಡ್ ಎಸ್, ನನಗೆ ನನ್ನ ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರೂ ಬಹಳ ಸರಿ ಹೇಳಿದ್ರು. ಅಂದರೆ ನಿನ್ನ ಸಿನಿಮಾ ಇಂಡಸ್ಟ್ರಿ ಯಾವಾಗ ಹೆಂಗಿರುತ್ತೆ ಏನೂ ಗೊತ್ತಿಲ್ಲ, ದೇರ್ ಆರ್ ಲಾಟ್ ಆಫ್ ಎಕ್ಸಾಂಪಲ್ಸ್. ನೀನು ಯಾವತ್ತೂ ಸೆಕ್ಯೂರ್ ಮಾಡ್ಕೋಬೇಕು. ಸೊ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡು, ಇನ್ನೊಂದೇನೋ ಮಾಡು, ಆ ಥರ ನೀನು ಬೆಳ್ಕೊಂಡು ಹೋಗಬೇಕು ಅಂತೆಲ್ಲ. ಬಟ್ ನಾನು ಯೋಚನೆ ಮಾಡಿದ್ದು, ಈಗ ಫಸ್ಟು ನಿರ್ಮಾಣ ಮಾಡ್ಕೊಂಡಿದ್ದು ನನಗೋಸ್ಕರ ಅಂತ. ಅಂದರೆ ಬಡವರ ಸ್ಕಲ್ ಸಿನಿಮಾ. ಅಂದರೆ ಟಗರು ಆದಮೇಲೆ ಎಲ್ಲಿ ಮತ್ತೆ ನೆಗೆಟಿವ್ ರೋಲ್ಸಲ್ಲೇ ಕಳೆದೋಗ್ತೀನೋ ಅಂತ ಹೇಳಿ ಯೋಚನೆ ಮಾಡಬೇಕಾದ್ರೆ ಒಂದು ರತ್ನ ಪ್ರಪಂಚ ಬಂತು, ಒಂದು ಸಲಗಾದಲ್ಲಿ ಮತ್ತೆ ಒಂದು ಪಾಸಿಟಿವ್ ರೋಲ್ ಮಾಡಿದೆ. ಆ್ಯಂಡ್ ಥಿಯೇಟ್ರಲ್ಲಿ ಹೀರೋ ಆಗಿ ಬಡವರ ಸ್ಕಲ್ ಮತ್ತು ಹೆಡ್ ಬುಷಲ್ಲೆಲ್ಲ ಮತ್ತೆ ಒಂದು ಬಿಸ್ನೆಸ್ನ ಎಲ್ಲದನ್ನು ಪ್ರೂವ್ ಮಾಡ್ಕೊಳ್ಳೋವಂಥ ಒಂದು ಅಟೆಂಪ್ಟ್ಸ್ ಅದು. ಆ್ಯಂಡ್ ಅವುಗಳು ಚೆನ್ನಾಗಾಯಿತು. ಅದಾದಮೇಲೆ ಟಗರುಪಲ್ಯ ಅಂತ ಒಂದು ಕತೆ ಕೇಳಿದೆ. ಅಯ್ಯೋ ಈ ಕತೆ ಎಷ್ಟು ಚೆನ್ನಾಗಿದೆ, ನಾನು ಆ್ಯಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಐ ಶುಡ್ ಓನ್ ದಿಸ್ ಅಲ್ವಾ. ಆ್ಯಂಡ್ ಯಾರೊಬ್ಬ ಹೊಸ ನಿರ್ದೇಶಕರು ಅವರು ಆ ಕತೆನ ಎಷ್ಟು ಜನದ ಹತ್ರ ಹೋಗಿ ಬಂದಿದ್ದಾರೆ, ಬಟ್ ಯಾರಿಗೂ ಈ ಕತೆ ಅರ್ಥ ಆಗಿಲ್ವಲ್ಲ, ಈ ಕತೆ ನಾನು ಹೇಳಬೇಕಿದ್ದು ಭಾಳ ಚೆನ್ನಾಗಿದೆ ಅಂತ ಹೇಳಿ ಹಂಗೆ ಶುರು ಮಾಡಿದ್ದು. ಆ್ಯಂಡ್ ಐ ನೋ, ಅಂದರೆ ನಾನೊಬ್ಬ ಆ್ಯಕ್ಟ್ರಾಗಿ ನನಗೆ ಒಳ್ಳೊಳ್ಳೆ ನಿರ್ದೇಶಕರು ಸಿಗದೇ ಇದ್ದಾಗಿನ ಜರ್ನಿ ಇದೆಯಲ್ಲ, ನನಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ಪ್ರತಿ ಸರಿನೂ ನಾವು ನಮ್ಮ ಎಫರ್ಟನ್ನು ಹಾಕಿ ಪ್ರತಿ ಸರಿನೂ ಸಿನಿಮಾಗಳು ಸೋಲ್ತಾ ಹೋದಾಗ, ನಿಮಗೆ ಒಳ್ಳೆ ರೈಟಿಂಗ್ ಇಲ್ಲ, ಒಳ್ಳೆ ನಿರ್ದೇಶನ ಇಲ್ಲ ಅಂದರೆ
ಸಿನಿಮಾಗಳು ಆಟೋಮೆಟಿಕ್ಕಾಗಿ ಏಟು ತಿಂತವೆ. ಆ ಸಿನಿಮಾಗಳು ಏಟು ತಿಂತಿದ್ದಂಗೆ ಆ ಸಿನಿಮಾದ ಲೀಡ್ ಕ್ಯಾರೆಕ್ಟರ್ ಮೇಲೆ ಅದು ಭಾಳ ದೊಡ್ಡ ಪ್ರೆಷರ್ ಬೀಳ್ತಾ ಹೋಗುತ್ತೆ. ಯಾಕೆಂದರೆ ಅಲ್ಟಿಮೇಟ್ಲಿ ಎವ್ರಿಥಿಂಗ್ ಈಸ್ ಡಿಫೈನ್ಡ್ ಬೈ ಬಿಸ್ನೆಸ್ ಇಯರ್. ನೀವು ಎಷ್ಟು ಒಳ್ಳೆ ಆ್ಯಕ್ಟ್ರು, ನೀವು ಎಷ್ಟು ವರ್ಸಟೈಲು, ಅದನ್ನೆಲ್ಲ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಎಷ್ಟು ಮೂಳೆ ಮುರಿತು ಅದೆಲ್ಲ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ನೀವು ಒಂದೊಂದು ಫೈಟಲ್ಲಿ ಏನಾಗಿರುತ್ತೆ, ಇನ್ನೊಂದು ಆ ಎಫರ್ಟು ಆ್ಯಂಡ್ ಪ್ರೇಕ್ಷಕನಾಗಿ ಅವ್ರು ಏನು ಕೇಳ್ತಾರೆ, ನನಗೆ ಒಳ್ಳೆ ಸಿನಿಮಾ ಕೊಡು ಅಷ್ಟೇ ಕೇಳ್ತಾರೆ ಅವರು. ಆ್ಯಂಡ್ ಇಂಡಸ್ಟ್ರಿ ಏನಾಗ್ತಾ ಹೋಗುತ್ತೆ, ನಿಮ್ಮನ್ನು ಕಡೆಗಣಿಸ್ತಾ ಹೋಗೋಕ್ಕೆ ಶುರು ಮಾಡಿಬಿಡುತ್ತೆ ಸಿನಿಮಾಗಳು ಸೋಲ್ತಾ. ಸೊ ಹಾಗಾಗಿ ಇಲ್ಲ, ನಾವು ನಿರ್ಮಾಪಕನಾಗಿ ನಿಂತ್ಕೊಳ್ಳೋಣ. ಸೊ ಒಂದಿಷ್ಟು ಜನ ಒಳ್ಳೆ ಪೊಟೆನ್ಷಿಯಲ್ಗಳು, ಒಳ್ಳೆ ಕಲಾವಿದರು, ಒಳ್ಳೆ ಡೈರೆಕ್ಟರ್ಸು, ಒಳ್ಳೆ ಆ್ಯಕ್ಟರ್ಸು ಎಲ್ಲರೂ ಬಂದಂಗೂ ಆಗುತ್ತೆ. ಆ್ಯಂಡ್ ಈಗೇನೋ ಇನ್ವೆಸ್ಟ್ಮೆಂಟ್ ಅಂತ ಏನೋ ಕರಿತೀವಲ್ಲ, ವ್ಯಾಪಾರ ಅಂತ, ನನಗೆ ಗೊತ್ತಿಲ್ಲದಿರೋ ಕಡೆ ಮತ್ತೆ ಹೋಗಿ ನಾನು ಅದನ್ನು ಮಾಡೋದ್ರ ಬದಲು ಸಿನಿಮಾದಲ್ಲೇ ವಾಪಸ್ ಏನಾದರೂ ಮಾಡೋಣ, ಸಿನಿಮಾದಲ್ಲೇ ಇನ್ವೆಸ್ಟ್ ಮಾಡಿ ಸಿನಿಮಾದಲ್ಲೇ ವಾಪಸ್ ತೆಗಿಯೋಣ ಅಂತ ಹೇಳಿ ಶುರು ಮಾಡಿದಂಥ ಪ್ರಯತ್ನ ಅದು. ಭಯ ಆಗ್ಲಿಲ್ವಾ ಯಾವತ್ತು ನಿಮಗೆ? ಖಂಡಿತ ಭಯ ಆಗುತ್ತೆ ಮೇಡಮ್, ಸುಸ್ತಾಗುತ್ತೆ, ಸ್ಟ್ರೆಸ್ ಆಗುತ್ತೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಗೆದ್ದ ನಿರ್ಮಾಪಕರ ಲಿಸ್ಟ್ ಎಷ್ಟು ದೊಡ್ಡದಿದೆಯೋ ಅದಕ್ಕೆ 1000 ಪಟ್ಟು ಸೋತ ನಿರ್ಮಾಪಕರ ಲಿಸ್ಟ್ ಇದೆ. ಸೊ ನೀವು ಮೊದಲನೇ ಸಲ ಎಂಟರ್ ಆದಾಗಲಾಗಲಿ, ಇನ್ವೆಸ್ಟ್ ಮಾಡೋವಾಗಲಿ ಹೆಂಗಿತ್ತು ಫೀಲಿಂಗ್ಸ್? ಅಂದರೆ ಭಯ ಆಯಿತು ಅಂದ್ರಿ ನೀವು? ಅಲ್ಲ, 100% ಭಯ ಆಗುತ್ತೆ. ಬಟ್ ಏನಂದರೆ ಸಿನಿಮಾ ಅಂದರೆ ಇಲ್ಲಿಯ ಸಿಸ್ಟಮ್ ಇದೆಯಲ್ಲ, ಅದು ಡೆಫಿನೆಟ್ಲಿ ಭಯ ಹುಟ್ಟಿಸುತ್ತೆ. ಬಟ್ ಸಿನಿಮಾಗೆ ಆನೆಸ್ಟ್ ಆಗಿದ್ದಾಗ ಸಿನಿಮಾ ಯಾವಾಗಲೂ ಕೈ ಹಿಡಿಯುತ್ತೆ ಅನ್ನೋ ಒಂದು ನಂಬಿಕೆ ನನಗೆ. ಆ್ಯಂಡ್ ಡೆಫಿನೆಟ್ಲಿ ನಿರ್ಮಾಣ ಪ್ರತಿ ಸರಿ ನನಗೆ ಕೈ ಹಿಡಿದಿದೆ. ಅದು ಎಲ್ಲೋ ಒಂದು ಎರಡು ಸರಿ ಅಟೆಂಪ್ಟ್ಗಳಲ್ಲಿ ನಾವು ಏನು ಫೈನಾನ್ಷಿಯಲಿ ಸ್ವಲ್ಪ ಏಟ್ ತಿಂದಿದ್ದೀವಿ ಬಿಟ್ಟರೆ, ಆಲ್ಮೋಸ್ಟ್ ಇನ್ನೆಲ್ಲ ಸಿನಿಮಾಗಳಲ್ಲೂ ಅಟ್ಲೀಸ್ಟ್ ಹಾಕಿರೋದು ಎತ್ತಿದ್ದೀವಿ, ಲಾಭ ನೋಡಿದ್ದೀವಿ, ಈ ಥರದ ಪ್ರಯತ್ನಗಳೇ ಆಗಿರೋದು. ಸೊ ಅವಾಗೆಲ್ಲ ಪ್ರತಿ ಸಾರಿ ಅನಿಸುತ್ತೆ, ಅಂದರೆ ಸಿನಿಮಾಗೆ ನಾವು ಆನೆಸ್ಟಾಗಿದ್ದಾಗ ಎಲ್ಲರೂ, ನಿರ್ದೇಶಕನಿಂದ ಹಿಡಿದು, ನಟರಿಂದ ಹಿಡಿದು, ನಿರ್ಮಾಪಕರಿಂದ ಹಿಡಿದು ಎಲ್ಲರೂ ಆನೆಸ್ಟಾಗಿ ಸಿನಿಮಾ ಮಾಡಿದಾಗ ಅದು ಪ್ರೇಕ್ಷಕರಿಗೆ ಕಾಣುತ್ತೆ, ಅದು ಚೆನ್ನಾಗಾಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೇ. ಆ್ಯಂಡ್ ಸಿನಿಮಾನೂ ಎಲ್ಲ ಥರದ ಬಿಸ್ನೆಸ್ಸೇ, ಕಲ್ತು ಮಾಡಿದಾಗ ಅದು ಬಹಳ ಚೆನ್ನಾಗೇ ಆಗಬೇಕು. ನಾವು ಬಹಳ ಬ್ಲೈಂಡಾಗಿ ಅದನ್ನು ಗ್ಯಾಮ್ಲಿಂಗ್ ಥರ ಮಾಡಿದ್ರೆ ಡೆಫಿನೆಟ್ಲಿ ಎಲ್ಲ ಕಳ್ಕೊತೀವಿ. ಎಲ್ಲದನ್ನು ಕಲಿತೆ ಮಾಡಬೇಕು. ಆ್ಯಂಡ್ ಎಲ್ಲ ಬಿಸ್ನೆಸ್ ಥರನೇ. ಬಟ್ ಇಲ್ಲೇನು ಅಂದರೆ, ಹಿಂಗೆ ಹಾಕಿ ಈಗ ನಾವು ಲ್ಯಾಂಡ್ ಮೇಲೆ ಹಾಕಿದ್ರೆ ನಮಗೆ ಇಷ್ಟು ರಿಟರ್ನ್ಸ್ ಅಂತ ಇದ್ದೇ ಇರುತ್ತೆ, ಅದು ಬೆಳೀತಾ ಹೋಗುತ್ತೆ. ಬಟ್ ಸಿನಿಮಾಗಳ ಮೇಲೆ ಹಾಕಿದಾಗ ನಿಮ್ಗೆ ರಿಟರ್ನ್ಸು ನೀವು ಪ್ರಾಮಿಸ್ ಮಾಡೋಕ್ಕಾಗಲ್ಲ. ಅದು ಒಂದು ಗ್ಯಾಮ್ಲಿಂಗೇ ಅಲ್ವಾ? ಗ್ಯಾಮ್ಲಿಂಗ್ ಥರಾನೇ ಪ್ರಾಮಿಸ್ ಮಾಡೋಕ್ಕಾಗಲ್ಲ. ಬಟ್ ಅಥವಾ ಅದು ಎಷ್ಟು ದೊಡ್ಡ ಮಟ್ಟಕ್ಕೆ ಆಗ್ಬೋದು ಅಂತಲೂ ನಾವು ಹೇಳೋಕ್ಕಾಗಲ್ಲ. ಎಷ್ಟೋ ಜನಕ್ಕೆ ಎಷ್ಟೋ ಸಿನಿಮಾಗಳು ಹಿಂಗಾಗ್ಬೋದು ಅಂತ ಗೊತ್ತೇ ಇರಲ್ಲ. ಆ ಸಿನಿಮಾಗಳೆಲ್ಲ ಭಾಳ ದೊಡ್ಡದಾಗಿ ಬೇರೆ ಬೇರೆ ಥರ ಆಗಿರ್ತವೆ. ಸೊ ಆ ವಿಷಯದಲ್ಲಿ ನೋಡಿದ್ರೆ ನಾನು ಲಕ್ಕಿನೇ. ಬಡವರ ಸ್ಕಲ್ಲಿಂದ ಹಿಡಿದು ಪ್ರೇಕ್ಷಕರು ಭಾಳ ಚೆನ್ನಾಗಿ ಕೈ ಹಿಡಿದು ನಿರ್ಮಾಪಕನಾಗಿಯೂ ಕೈ ಹಿಡಿದು ಮುಂದೆ ಬಿಟ್ಟರು. ಇಲ್ಲಾಂದರೆ ಇವತ್ತು ನೋಡಿ, ನಾನು 2021 ನಂದು ಫಸ್ಟ್ ಸಿನಿಮಾ ರಿಲೀಸ್ ಆಗಿದ್ದು ನಿರ್ಮಾಪಕನಾಗಿ ಬಡವರ ಸ್ಕಲ್ಲು. ಇವಾಗ 2026 ನಮ್ಮದು ಪ್ರೊಡಕ್ಷನಿಂದ ಬಡವರ ಸ್ಕಲ್, ಹೆಡ್ ಬುಷ್, ಟಗರುಪಲ್ಯ, ವಿದ್ಯಾಪತಿ, ಜೆಸಿದ ಯೂನಿವರ್ಸಿಟಿ, ಇವಾಗ ಮದರ್ ಪ್ರಾಮಿಸ್, ಜೆರಾಕ್ಸ್ ಅಂತ ಒಂದು Z5 ಜೊತೆ ಒಂದು ವೆಬ್ ಸೀರೀಸು, ಡೇ ಡೆವಿಲ್ ಮುಸ್ತಫಾ ಮತ್ತು ಆರ್ಕೆಸ್ಟ್ರಾ ಮೈಸೂರು 2 ಸಿನಿಮಾ ಪ್ರೆಸೆಂಟ್ ಮಾಡಿದೆ. ಈಗ ನೆಕ್ಸ್ಟ್ ಹೆಗ್ಗಣ ಮುದ್ದು ಅಂತ ಒಂದು ಸಿನಿಮಾ ರಿಲೀಸಿಗೆ ರೆಡಿ ಇದೆ ಪ್ರೊಡಕ್ಷನ್ನಿಂದ. ಅಂದರೆ ಒಂದು 10 ಸಿನಿಮಾಗಳಾಗುತ್ತೆ ಅಂದರೆ ನಾಟ್ ದಟ್ ಈಸಿ ಅಲ್ಲ. ಅಂದರೆ ನಾವು ಒಂದೇ ಸಿನಿಮಾದಲ್ಲಿ 100 ಕೋಟಿ ವ್ಯಾಪಾರ ತೋರಿಸ್ದಲ್ಲೇ ಇರ್ಬೋದು. ಬಟ್ ಅಷ್ಟು ಸಣ್ಣದೆಲ್ಲ ಸೇರಿಸಿದ್ರೆ ಅಷ್ಟು ಏನೋ ಒಂದು ಟ್ರಾನ್ಸಾಕ್ಷನ್ ನಡೆದಿದೆ ಅಲ್ವಾ. 100 ಜನ ಕಾರ್ಮಿಕರು ಕೆಲಸ ಮಾಡಿದ್ದಾರೆ, 100 ಜನ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ, ನಟರು ಕೆಲಸ ಮಾಡಿದ್ದಾರೆ. ಸೊ ಅದು ಕೂಡ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ನೇ. ಸೊ ನನಗೆ ಒಂದೊಂದು ಸರಿ ಅನಿಸೋದು, ನಿರ್ಮಾಪಕ ಆಗಿ ಯೋಚನೆ ಮಾಡಿದಾಗ ಎಲ್ಲ ಇದು ಒಂಥರ ಥ್ಯಾಂಕ್ಲೆಸ್ ಜಾಬ್ ಅನಿಸ್ಬಿಡುತ್ತೆ. ಅಂದರೆ ನೀವು ಅಪ್ರಿಷಿಯೇಟ್ ಮಾಡೋಕ್ಕಾಗದೇ ಇದ್ರೂ ಅದನ್ನು ಪ್ರತಿ ಸರಿ ಅದನ್ನು ತಡೆಯುವಂಥ ಪ್ರಯತ್ನಗಳು ನಡಿಬಾರ್ದು ಆ್ಯಕ್ಚುಲಿ. ಸೊ ಆ ಥರದ ಪ್ರಯತ್ನಗಳು ನಡೆದಾಗೆಲ್ಲ ಏನು ಪ್ರಾಬ್ಲಮ್ ಇಲ್ಲಿ ಅಂತ ಅನಿಸುತ್ತೆ. ಅಟ್ಲೀಸ್ಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಸುಮ್ಮನಿರಿ, ತೊಂದರೆ ಕೊಡೋಕ್ಕೆ ಹೋಗಬೇಡಿ ಅಂತ. ಬಟ್ ಪ್ರತಿ ಸರಿ ಹಂಗೆ ಆದಾಗೆಲ್ಲ ಐ ಥಿಂಕ್ ಪ್ರೇಕ್ಷಕರು ಭಾಳ ಚೆನ್ನಾಗಿ ಜೊತೆಗೆ ನಿಂತಿದ್ದಾರೆ. ಅಂದರೆ ಯಾರಿಗೆ ಅರ್ಥ ಆಗಬೇಕು ಅವ್ರಿಗೆ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ ನಾವೇನು ಮಾಡ್ತಾಯಿದ್ದೀವಿ ಅಂತ. ಆ್ಯಂಡ್ ಆಗಲೇ ನೀವೇ ಹೇಳಿದ್ರಿ ಮಾತಾಡ್ತಾ, ಯಾವತ್ತೋ ಒಂದಿನ ಈ ಎಲ್ಲ ಅಟೆಂಪ್ಟ್ಗಳು ಒಂದು ದೊಡ್ಡ ರಿಸಲ್ಟ್ನ ಭಾಳ ಚೆನ್ನಾಗಿ ಕೊಡ್ತವೆ ಅಂತ. ಸೊ ನಾನು ಕೂಡ 2021 ಇಲ್ಲಿವರೆಗೆ ನೀವು ಸ್ಯಾಟಿಸ್ಫೈಡ್ ಇಲ್ವಾ? ಸ್ಯಾಟಿಸ್ಫೈಡ್ ಅಂದರೆ ಖುಷಿಯಾಗಿದ್ದೀನಿ. ಮೊದಲೆಲ್ಲ ಅಂದರೆ ಒಂಚೂರು ಈಗ ಹರ್ಟ್ ಆಗ್ತಾಯಿದ್ದೆ, ಬೇಜಾರಾಗ್ತಾಯಿದ್ದೆ. ಇವಾಗ ಆ ಥರದ್ದೇನಿಲ್ಲ. ಅಂದರೆ ನೋಡ್ತೀನಿ, ಅಂದರೆ ಏನು ನಡೀತಾ ಇದೆ, ಏನಾಗ್ತಾಯಿದೆ, ಓಕೆ, ನಾನು ಅದನ್ನು ಇಗ್ನೋರ್ ಮಾಡಬೇಕು, ನೆಗ್ಲೆಕ್ಟ್ ಮಾಡಬೇಕು, ಐ ಶುಡ್ ಫೋಕಸ್ ಆನ್ ವರ್ಕ್ ಅಂತ ಡೆಫಿನೆಟ್ಲಿ ಸ್ಯಾಟಿಸ್ಫೈಡ್ ಇದ್ದೀನಿ ಮೇಡಮ್. ಈಗ ಆ್ಯಸ್ ಆ್ಯನ್ ಆ್ಯಕ್ಟರ್ ಕೂಡ ನಾನು ಹೇಳ್ತಿರೋದು, ನಂದು ಜರ್ನಿ ತೊಗೊಂಡ್ರೆ
ಪಾತ್ರಗಳನ್ನ ಯೋಚನೆ ಮಾಡಿದ್ರೆ ಡಾಲಿ ಇರಲಿ, ಮಂಕಿ ಸೀನಾ, ಪಾಪ್ಕಾರ್ನ್ ಮಂಕಿ ಟೈಗರ್, ಅಥವಾ ಹೆಡ್ ಬುಷ್ನ ಜಯರಾಜ್ ಪಾತ್ರ ಇರಲಿ, ರತ್ನ ಪ್ರಪಂಚದ ರತ್ನಾಕರ, ಬಡವ ರಾಸ್ಕಲ್, ಹೊಯ್ಸಳದ ಪೊಲೀಸ್ ಅಧಿಕಾರಿ, ನಾ ಹೇಳ್ತಿರೋದು ಹಂಗೆ ಲಿಸ್ಟ್ ತಗೋತಾ ಹೋದರೆ, ಅಥವಾ ಯಜಮಾನದಲ್ಲಿ ಒಂದು ಸಣ್ಣ ಪಾತ್ರ ಬರುತ್ತೆ ಮಿಠಾಯಿ ಸೂರಿ ಅಂತ, ನನ್ನಷ್ಟು ವರ್ಸಾಟೈಲಿಟಿ ಎಂಜಾಯ್ ಮಾಡಿರೋರು ಯಾರೂ ಇಲ್ಲ. ಅಂದರೆ ಅಷ್ಟು ವೆರೈಟಿ ಸಿನಿಮಾಗಳು, ವೆರೈಟಿ ಪಾತ್ರಗಳನ್ನ ನಾನು ಮಾಡಿದ್ದೀನಿ. ನಾನು ಒಂದೇ ಜಾನರ್ನ ಆಕ್ಟರ್ ಅನ್ಸ್ಕೋಬಾರ್ದು ಅನ್ನೋ ಭಯದಲ್ಲಿ ಇಷ್ಟೆಲ್ಲ ಪ್ರಯತ್ನಗಳಾದ್ವಾ, ಅಥವಾ ಏನು ಹೊಡ್ತಿತ್ತು ನಿಮ್ಮ ತಲೆಯಲ್ಲಿ? ನೀವೇ ನಿಮ್ಮ ಸಿನಿಮಾಗಳ ಉದಾಹರಣೆಗಳು ಕೊಡ್ತಾ ಇದ್ದೀರಾ, ಒಂದೊಂದು ಪಾತ್ರನೂ ಒಂದೊಂದು ರೀತಿ ಭಿನ್ನ. ಅಂದರೆ ವಾಸ್ ಇಟ್ ಇನ್ ಯೋರ್ ಮೈಂಡ್, ಅಥವಾ ನಾನು ಒಂದಕ್ಕೆ ಸ್ಟಿಕ್ ಆನ್ ಆಗಬಾರ್ದು ಅಂತ ಕಾನ್ಷಿಯಸ್ ಡಿಸಿಷನ್ ಅದು? ಒಂದಕ್ಕೆ ಸ್ಟಿಕ್ ಆನ್ ಆಗಬಾರ್ದು ಅನ್ನೋದು ಒಂದು ಕಾನ್ಷಿಯಸ್ ಡಿಸಿಷನ್ನೇ. ಅಂದರೆ ಆ್ಯಕ್ಟ್ರಾಗಿ ನನಗೆ ಬೋರ್ ಆಗಬಾರ್ದಲ್ಲ. ನಾನು ಪ್ರತಿ ಸಿನಿಮಾ ನಾನು ಡಾಲಿನೇ ಆಗಿ ಇರೋದು ಬಹಳ ಈಸಿ, ಅಥವಾ ಪ್ರತಿ ಸಿನಿಮಾ ನಾನು ಒಂದೇ ಥರ ಬರೋದು ಬಹಳ, ಅಂದರೆ ಆ್ಯಕ್ಚುಲಿ ಬಿಸ್ನೆಸ್ ವೈಸ್ ಯೋಚನೆ ಮಾಡಿದ್ರೆ ದಟ್ಸ್ ದ ಸೇಫ್ ಬೆಟ್. ನನ್ನ ಹುಡುಗರು, ನನ್ನ ಪ್ರೀತಿಸೋ ಅಭಿಮಾನಿಗಳು ಏನು ಕೇಳ್ತಾರೆ ಅದನ್ನು ಮಾಡ್ಕೊಂಡು ಹೋಗೋದು ಯಾವಾಗಲೂ ಸೇಫ್ ಬೆಟ್. ಬಟ್ ಆ್ಯಸ್ ಎನ್ ಆ್ಯಕ್ಟರ್ ಯೋಚನೆ ಮಾಡಿದಾಗ ತಿರುಗಿ ನೋಡಿದ್ರೆ ಒಂದಿಷ್ಟು ಪಾತ್ರಗಳು ಇರಬೇಕಲ್ಲ. ಅಂದರೆ ಏನೋ ನನ್ನ ನಟನಾಗಿ ನಾನು ಬಾಳಿ ಬದುಕಿದ್ದೀನಿ ಅಂತ ನನಗೆ ಅನಿಸ್ಬೇಕಲ್ಲ. ಸೊ ಅದು ಒಬ್ರೊಬ್ರದ್ದು ಒಂದೊಂದು ಥರ ಬೆಟ್ಟದು. ಸೊ ನನ್ನ ಬೆಟ್ ಅಂದರೆ ನಾನು ವರ್ಸಟ್ಯಾಲಿಟಿ ಎಂಜಾಯ್ ಮಾಡ್ತೀನಿ. ಎಸ್, ಅದನ್ನು ನೀವು ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದ್ರೆ ಭಾಳ ವಲ್ನರೇಬಲ್ ಆಗಿರ್ತೀರ. ಬಟ್ ನಾನು ಅದನ್ನು ಎಂಜಾಯ್ ಮಾಡ್ತೀನಿ. ನಾನು ಹಂಗೆ ಎಂಜಾಯ್ ಮಾಡ್ತಿರೋದಕ್ಕೇ ಪ್ರತಿ ಸರಿನೂ ಹೊಸ ಹೊಸ ಚಾಲೆಂಜಸ್ ಬರುತ್ತೆ. ಇವಾಗ ನನಗೆ ಅದಕ್ಕೇ 666 ಆಪ್ರೇಷನ್ ಡ್ರೀಮ್ ಥಿಯೇಟರ್ ಸಿನಿಮಾ ಅಂತ ಅಂದರೆ ಒನ್ಸ್ ಅಗೇನ್ ಆ್ಯಸ್ ಆ್ಯನ್ ಆ್ಯಕ್ಟರ್ ನನ್ನನ್ನು ಸಖತ್ತು ಸುಸ್ತು ಮಾಡಿರೋ ಸಿನಿಮಾ ಅದು. ಹೇಮಂತದ ರೈಟಿಂಗು, ಸಿನಿಮಾ ಮೇಕಿಂಗ್ ಪ್ರೋಸೆಸ್ಸು, ಅಥವಾ ಆ ಪಾತ್ರನ ಅವರು ಡಿಫೈನ್ ಮಾಡಿರೋದು ಆ್ಯಂಡ್ ಪಾತ್ರಧಾರಿಗಳನ್ನ ಅವರು ದುಡಿಸ್ಕೊಳ್ಳೋದು ಎಲ್ಲದು ನನಗೊಂದು ಬೇರೆ ಒಂದು ಹೊಸ ಅನುಭವ ಕೊಡುತ್ತದು. ಸೊ ಆ ಥರದ ಅನುಭವಗಳಿಗೆ ತೆರ್ಕೊಂಡಿದ್ದಾಗ ಮಾತ್ರ ಏನೋ ಒಂದು ಹೊಸದು ಬಂದು ಇನ್ನೇನೋ ಆಗುತ್ತಲ್ಲ, ಹಾಗೆ ಆಗಿರೋದು. ಅಂದರೆ ಈ ಒಂದು ಟಗರು ಆದಮೇಲೆ, ಡಾಲಿ ಆದಮೇಲೆ ಒಂದು ರತ್ನಾಕರನಾಗಿ ಮತ್ತೆ ಫ್ಯಾಮಿಲೀಸ್ಗಳು ಅಷ್ಟು ಚೆನ್ನಾಗಿ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ, ಬಡವ ರಾಸ್ಕಲಲ್ಲಿ ಫ್ಯಾಮಿಲೀಸ್ ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅಂದರೆ ಸೊ ಇದು ಅಂದರೆ ಅದು ಒಂದು ಬೇರುಗಳು ಗಟ್ಟಿ ಇರಬೇಕಲ್ಲ, ಎಲ್ಲ ಬೇರು ಬಿಟ್ಟಂಗೆ ಅದು ಯಾವತ್ತೋ ಒಂದಿನ ಬಹಳ ದೊಡ್ಡದಾಗಿ, ಅಂದರೆ ಅದೇ ಶಕ್ತಿ ಅದು. ಸೊ ಅದು ತುಂಬ ಚೆನ್ನಾಗಿ ಅದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಹಂಗಾಗಿ ನಿರಂತರವಾಗಿ ಕನ್ಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇರ್ತೀನಿ ಅಷ್ಟೇ. ಆಗಲೇ ಒಂದು ಮಾತು ಹೇಳ್ತಾ ಇದ್ರಿ, ತಡೆಯೋ ಪ್ರಯತ್ನಗಳು ಕೆಲವು ಆಗತ್ತವೆ, ಅದು ಹರ್ಟ್ ಆಗುತ್ತೆ ಅಂತ. ಹೆಂಗೆ ತಗೋತೀರಿ? ಕೆಲವೊಂದು ಪ್ರೊವೊಕೇಶನ್ಸ್ ಬರುತ್ತವೆ ನಿಮಗೆ, ಕೆಲವೊಂದು ತಡೆಯೋ ಪ್ರಯತ್ನಗಳು. ಎಂಡ್ ಆಫ್ ದ ಡೇ ಯು ಆರ್ ಅ ಹ್ಯೂಮನ್. ಮನುಷ್ಯನಾಗಿ ನಿಮ್ಮಲ್ಲೂ ಭಾವನೆಗಳಿರುತ್ತೆ, ಭಾವನೆಗಳು ಕೆರಳುತ್ತೆ. ಅದು ವರ್ಕ್ಗೆ ಹೆಂಗೆ ಡಿಸ್ಟರ್ಬ್ ಆಗುತ್ತೆ ಆಗಲ್ಲ ಅನ್ನೋದು ನಮ್ಮ ಮೇಲೆ ನಿರ್ಧಾರ. ಆದರೆ ನೀವು ಎಂಥದ್ದೇ ಬಂದರೂ ಮುಂದುವರ್ಕೊಂಡು ಹೋಗ್ತಾ ಇದ್ದೀರಾ. ನಿಮ್ಮ USP ಏನು? ಅಂದರೆ ಏನು ನಿಮ್ಮನ್ನು ಡ್ರೈವ್ ಮಾಡುತ್ತೆ? ಅಂದರೆ ಪ್ರೊಡಕ್ಟಿವ್ ಆಗಿ ಏನಾದ್ರು ಮಾಡೋದ್ರಿಂದ ಏನಾದರೂ ಆಗುತ್ತೆ ಅಂತ ನಾನು, ಅಂದರೆ ಆ್ಯಂಡ್ ಬರೀ ಇದು ನನಗೊಬ್ಬನಿಗೆ ಅಲ್ಲ, ಇದು ಇತಿಹಾಸದಿಂದ ತೊಗೊಂಡ್ರು ಎಲ್ರಿಗೂ ಈ ಥರದ್ದು ಏನಾದ್ರು ಒಂದು ಬೇರೆ ಬೇರೆ ಕಾರಣಗಳಿಗೆ ಬಂದೇ ಬರುತ್ತೆ. ಯಾರೇ ಒಬ್ಬ ಹೀರೋ ಆಗಬೇಕು ಅಂದ್ರೂ ಅಪೋಸಿಷನ್ ಇಲ್ಲದಲೇ ಹೀರೋ ಆಗೋಕ್ಕಾಗಲ್ಲ. ಸೊ ಅದು ಯಾವಾಗಲೂ ಇದ್ದೇ ಇರುತ್ತೆ. ನಾನು ನಿನ್ನೆ ರಿಪಬ್ಲಿಕ್ TV ಎಡಿಟರ್ ಶಿವಶಂಕರ್ ಸರ್ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಾಯಿದ್ರು, ಅಂದರೆ ಅಣ್ಣವ್ರ ಕತೆ ಎಲ್ಲ ಹೇಳ್ತಾಯಿದ್ರು. ಅಂದರೆ ಅವ್ರ ಟೈಮಲ್ಲೆಲ್ಲ ಯಾವ್ಯಾವ ಥರ ಯಾರ್ಯಾರಿಗೆ ಹೆಂಗೆ ಅಪೋಸಿಷನ್ಗಳು ಬರ್ತಾಯಿತ್ತು, ಹೆಂಗಾಯಿತು ಏನು ಅಂತೆಲ್ಲ. ಐ ಥಿಂಕ್ ಪಬ್ಲಿಕ್ ಫಿಗರ್ಗಳಂದಮೇಲೆ ಎಲ್ಲರೂ ಈ ಥರದ್ದೊಂದು ಪ್ರೋಸೆಸ್ನ ದಾಟ್ಕೊಂಡೇ ಹೋಗಬೇಕು. ದೇ ವಿಲ್ ಬಿ ಮೋಸ್ಟ್ ಕ್ವಶನೇಬಲ್ ಅಲ್ಲ. ಅದು ಪೊಲಿಟಿಕಲ್ ಲೀಡರ್ಸ್ ಇರಲಿ, ಸಿನಿಮಾದವ್ರು ಇರಲಿ, ನಾವು ಏನೇ ಒಂದು ಹೆಜ್ಜೆ ತೊಗೊಂಡು ಏನೇ ಮಾಡೋಕ್ಕೆ ಹೊರಟ್ರು ದೇರ್ ವಿಲ್ ಬಿ ಕ್ವಶನ್ಸ್. ದಟ್ಸ್ ಫೈನ್. ಬಟ್ ಈ ಸಿನಿಮಾಗಳು ಬಂದಾಗ ಇಂಡಸ್ಟ್ರಿ ಒಳಗಡೆ ಅದು ಆ ಥರ ಆಗಬಾರ್ದಷ್ಟೆ. ಅಂದರೆ ಒಬ್ರನ್ನೊಬ್ರು ಭಾಳ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು, ಕೆಲಸಗಳನ್ನ ಒಬ್ರದನ್ನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು. ಅಂದರೆ ಏನೋ ಒಂದು ಸಿನಿಮಾ ಚೆನ್ನಾಗಿ ಆಗ್ತಿದೆ ಅಂತ ಅಂದಾಗ ಮತ್ತೊಂದು ಅದನ್ನ ಬೇರೆ ಥರದ್ದು ಆಯಾಮಗಳನ್ನ ಕೊಟ್ಟು ಆ ಸಿನಿಮಾಗಳಿಗೆ ತೊಂದರೆ ಕೊಡೋ ಅಂಥದ್ದು ಪರಿಸ್ಥಿತಿಗಳು ಇರಬಾರ್ದಷ್ಟೆ. ಸೊ ನನಗೆ ಪ್ರತಿ ಸರಿನೂ ಆ ಥರ ಅನಿಸ್ದಾಗೆಲ್ಲ ನಾನು ಹೇಳಿದ್ನಲ್ಲ, ಮೊದಲೆಲ್ಲ ಡಿಸ್ಟರ್ಬ್ ಆಗ್ತಾಯಿದ್ದೆ ಇದೆಲ್ಲ. ಇವಾಗ ಅದು ಹಂಗೆ ತೊಗೊಳ್ಳಲ್ಲ. ಓಕೆ, ಏನೋ ನಡೀತಾ ಇದೆ, ಬಟ್ ನಾವು ಅದನ್ನು ಅಟೆಂಡ್ ಮಾಡಬಾರ್ದು ಅಂತಲೇ ತೊಗೋತೀನಿ. ನಮ್ಮ ಫೋಕಸ್ಸು ಪಾಸಿಟಿವ್ ಆಗಿ ಏನೋ ಮಾಡ್ತಾ ಇದ್ದೀವಲ್ಲ ಅದ್ರ ಕಡೆನೇ ಇರಬೇಕು. ಬಿಟ್ಟರೆ ಇದನ್ನು ನಾವು ಅದನ್ನು ಅಟೆಂಡ್ ಮಾಡೋಕ್ಕೆ ಹೋದರೆ ಮತ್ತೆ ಅದು ಜಾಸ್ತಿ ಆಗುತ್ತೆ ಅಂತ. ಆ್ಯಕ್ಚುಲಿ ಮದರ್ ಪ್ರಾಮಿಸಲ್ಲೂ ನಾನು ಅದನ್ನು ಅಟೆಂಡ್ ಮಾಡೋಕ್ಕೆ ಬೇಡ ಅಂತಲೇ ಹೇಳಿದ್ದೆ. ಬಟ್ ಎಲ್ಲ ನಮ್ಮ ಹೆಂಗೆ ಹುಡುಗರುಗಳು ಎಲ್ಲ ಹೆಂಗಿದ್ರು ಅಂದರೆ, ನಮ್ಮ ಸಿನಿಮಾ ಚೆನ್ನಾಗಿದೆ, ಅಷ್ಟು ಜನ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಹೌದು
ಕೆಲವೊಬ್ರಿಗೆ ಇಷ್ಟ ಆಗಿಲ್ಲ, ಆ ರಿವ್ಯೂಸ್ನ ತೊಗೊಳ್ಳೋಣ. ಬಟ್ ಇದು ಇಂಟೆನ್ಷನಲಿ ಹೋಗಿ ರೇಟಿಂಗ್ಗಳನ್ನ ಏನೋ ಕಮ್ಮಿ ಮಾಡೋದು, ಅಥವಾ ಜನ ಎದ್ದೋದ್ಮೇಲೆ ಒಂದು ಥಿಯೇಟ್ರ್ ಶೂಟ್ ಮಾಡಿ ಸಿನಿಮಾ ಹಂಗಿದೆ ಹೆಂಗಿದೆ ನೋಡಿ ಜನ ಇಲ್ಲ ಅಂತ ಹಾಕೋದು, ಈ ಥರ ಯಾರೋ ಮಾಡ್ತಿದ್ದಾರೆ ಅಂದಾಗ ನೀವು ಅಡ್ರೆಸ್ ಮಾಡಲೇಬೇಕು ಅಂಥೇಳಿ ನಮ್ಮ ಹುಡುಗರು. ಏನು ಹೇಳ್ತೀರಾ ಮೈಂಡ್ ಸೆಟ್ಗೆ ನೆಗೆಟಿವ್ ಪಿ ಆರಿಂಗ್? ಒಂದು ಸಿನಿಮಾ ಆಗಬೇಕು ಅಂತ ಹೇಳಿದ್ರೆ ಪ್ರೊಡ್ಯೂಸರ್ ನಂಬಿಕೆ ಇಟ್ಟು ದುಡ್ಡು ಹಾಕಿರ್ತಾರೆ, ನಿರ್ದೇಶಕ ತನ್ನ ಮೇಲೆ ನಂಬಿಕೆ ಇಟ್ಟು ಕಥೆ ನಿರ್ದೇಶನ ಮಾಡಿರ್ತಾರೆ, ಒಬ್ಬ ಆ್ಯಕ್ಟರ್ಸ್, ಆಮೇಲೆ ನೀವು ಹೇಳಿದ್ರಿ ಎಷ್ಟು ಜನನ ನೀವು ತೊಗೊಂಡು ಬಂದಿದ್ದೀರಾ ಸಿನಿಮಾಗೆ ಅಂತ, ನೂರಾರು ಜನ ಟೆಕ್ನಿಷಿಯನ್ಸ್ ಕೆಲಸ ಮಾಡಿರ್ತಾರೆ. ಕೆಲವು ವ್ಯಕ್ತಿಗಳು ನೆಗೆಟಿವ್ ಪಿ ಆರಿಂಗ್ ಮಾಡ್ತಾರೆ. ಅಂದರೆ ಕೆಲವೊಂದು ಮ್ಯಾಕ್ಸಿಮಮ್ ಫಾಲೋವರ್ಸ್ ಇರಬಹುದು, ಅವರಿಗೆ ಜನ ನೋಡ್ತಾ ಇರಬಹುದು, ಹೌದು. ಬಟ್ ಇಸ್ ಇಟ್ ಅ ರೈಟ್ ವೇ ಟು ಲೀಡ್ ಅ ಲೈಫ್ ಅನಿಸುತ್ತೆ ನನಗೆ. ಒಬ್ಬರ ಬಗ್ಗೆ ಕೆಟ್ಟದನ್ನು ಹೇಳಿ ಒಂದು ಸಿನಿಮಾನ ಮುಳುಗಿಸ್ಬೇಕು ಅನ್ನೋ ಪ್ರಯತ್ನ ಮಾಡೋದು, ಅಥವಾ ನೆಗೆಟಿವ್ ಪಿ ಆರಿಂಗ್ ಮಾಡಿ ಬಹುಶಃ ಅವ್ರಿಗೆ ಅದರಿಂದ ಏನು ಸಿಗುತ್ತೋ, ಐ ಡೋಂಟ್ ನೋ, ದುಡ್ಡು ಸಿಗುತ್ತಾ, ಮತ್ತೊಂದು ಸಿಗುತ್ತಾ, ಯಾವ ಕಡೆ ಹೋಗ್ತಿದ್ದೀವಿ ಅನ್ಸತ್ತೆ. ಅದೇ ಅಂದರೆ ಸೋಷಿಯಲ್ ಮೀಡಿಯಾ ಯಾರ ಕಂಟ್ರೋಲಲ್ಲೂ ಇಲ್ಲ. ನಾನು ಹೇಳ್ತಿರೋದು ಅದನ್ನೇ ಹೇಳಿದ್ದು, ವಿಮರ್ಶೆ ಬೇರೆ, ಈ ಥರದ್ದು ಬೇರೆ ಅಂತ. ಅಂದರೆ ಏನಾಗ್ತಿದೆ, ಹುಡುಗರುಗಳಿಗೆ ವಿಮರ್ಶೆ ಮಾಡೋದು ಅವ್ರಿಗೆ ಗೊತ್ತಿಲ್ಲ. ಫಸ್ಟು ಅವರು ಅರ್ಥ ಮಾಡ್ಕೋಬೇಕಾಗಿರೋದು ಸಿನಿಮಾ ವಿಮರ್ಶೆ ಏನು ಅಂತ. ಸಿನಿಮಾ ವಿಮರ್ಶೆ ಅಂತ ಅಂದಾಗ ಈಗ ಅದರದ್ದೇ ಒಂದು ಸಿನಿಮಾ ವಿಮರ್ಶಕರದೇ ಒಂದು ಜರ್ನಿ ಇದೆ, ನೋಡಬೇಕಲ್ಲ ಯಾರ್ಯಾರು ಹೆಂಗೆ ಸಿನಿಮಾ ವಿಮರ್ಶೆ ಮಾಡಿದ್ದಾರೆ ಹಿಂದೆ ಅಂತ. ಒಂದು ಸ್ಟಡಿ ಇರಬೇಕು ಯಾವುದಕ್ಕಾದ್ರೂ. ನೀವು ಬಂದು ಇಮಿಡಿಯೇಟಾಗಿ ಕೂತ್ಕೊಂಡು ಈ ಸಿನಿಮಾ ಕಚ್ಚಡವಾಗಿದೆ, ಈ ಸಿನಿಮಾದಲ್ಲಿ ಏನಿದೆ, ಹಂಗೆ ಹೆಂಗೆ ಅಂತೆಲ್ಲ ಅಂದ್ಬಿಟ್ರೆ ದಟ್ಸ್ ನಾಟ್ ರಿವ್ಯೂ. ಅದು ನೀನೆಷ್ಟು ಇಮ್ಮೆಚೂರ್ಡ್ ಅನ್ನೋದು ತೋರಿಸುತ್ತೆ, ನಿನಗೊಂದು ಸ್ಟಡಿ ಇಲ್ಲ ಅನ್ನೋದು ತೋರಿಸುತ್ತೆ, ನಿನಗನ್ಸಿದ್ದೇನೋ ಒಂದು ಹೇಳ್ತಿದ್ಯಾ ಅನ್ನೋದು ತೋರಿಸುತ್ತೆ. ನಿನ್ನೊಬ್ಬನ ಒಪಿನಿಯನ್ ಎಲ್ಲರೂ ಒಪಿನಿಯನ್ ಆಗಲ್ಲ. ಬಟ್ ವಿಮರ್ಶೆ ಅಂತ ಬಂದಾಗ ಆ ಸಿನಿಮಾದ ಸ್ಟ್ರೆಂತ್ಸ್ ಏನು, ಆ ಸಿನಿಮಾದಲ್ಲಿ ಇನ್ನೇನು ಇರ್ಬೋದಾಗಿತ್ತು, ಹೆಂಗಿರ್ಬೋದಾಗಿತ್ತು, ಹಂಗೆ ಮಾತಾಡೋದು ವಿಮರ್ಶೆ. ಸೊ ಆ ಥರದ್ದು ಎಜುಕೇಷನ್ನೇ ಇಲ್ದಲೇ ಸುಮ್ಮನೆ ಹಂಗೇನೋ ಮಾತಾಡೋದಿದೆಯಲ್ಲ, ದಟ್ಸ್ ವೆರಿ ರಾಂಗ್. ಆ್ಯಂಡ್ ಈಗ ಸಿನಿಮಾಗಳು ಚೆನ್ನಾಗೇ ಇಲ್ಲ ಅಂತ ಅಂದಾಗ ನಮಗೂ ಗೊತ್ತಾಗುತ್ತೆ. ನಾವು ಅಂದರೆ ಅದ್ರ ಬಗ್ಗೆ ಮುಂದಕ್ಕೆ ಡಿಸ್ಕಷನ್ನೇ ಮಾಡೋಕ್ಕೆ ಹೋಗಲ್ಲ. ಬಟ್ ಸಿನಿಮಾಗಳು ಚೆನ್ನಾಗಿದ್ದಾಗ ಹಿಂಗೆ ಮಾಡಿದಾಗ ಆವಾಗ ಐ ಥಿಂಕ್ ನಾವು ಅದನ್ನು ಅಟೆಂಡ್ ಮಾಡಲೇಬೇಕಾಗತ್ತೆ. ನಿಮಗೆ ಈ ಖಾಲಿ ಥಿಯೇಟರ್ನ ವಿಡಿಯೋ ನೋಡಿದಾಗ ನಗು ಬಂತ, ಕೋಪ ಬಂತ? ಅಲ್ಲ, ನಾನು ನಗ್ತಾ ಇದ್ದೆ, ಬಟ್ ನಮ್ಮ ಪಾಪ ಹುಡುಗರೆಲ್ಲ ಯಂಗ್ಸ್ಟರ್ಸ್ ಅಲ್ಲ, ಅವ್ರಿಗೆ ಕೋಪ ಬಂತು. ಅಂದರೆ ಈಗ ನಮಗೆ ಗೊತ್ತಿರುತ್ತಲ್ವ, ನಾವೇನು ಇನ್ವೆಸ್ಟ್ ಮಾಡಿದ್ದೀವಿ, ಏನು ವ್ಯಾಪಾರ ಆಗ್ತಾಯಿದೆ, ಏನು ಬಿಸ್ನೆಸ್ ಆಗ್ತಾಯಿದೆ, ಎಷ್ಟು ಜನ ನೋಡ್ತಾ ಇದ್ದಾರೆ ಏನು ಅಂತ. ಸೊ ಆ್ಯಂಡ್ ನಾನು ಪ್ರೊಡಕ್ಷನ್ ಅಂತ ಮಾಡಿದಾಗ ನಾನು ತುಂಬ ಎಕ್ಸ್ಪೆಕ್ಟು ಮಾಡಲ್ಲ. ನನಗೆ ನನ್ನ ಹಾಕಿರೋ ದುಡ್ಡು ಬಂದು ನಾನು ಇನ್ನೊಂದು ಸಿನಿಮಾ ಇನ್ನೊಂದು 4 ಜನ ಜೊತೆ ಮಾಡೋಕ್ಕಾದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಆ್ಯಂಡ್ ಅದ್ರ ಮೇಲೆ ನಾನು ₹1 ಹಾಕಿದರೆ ಅದ್ರ ಮೇಲೆ ಇನ್ನೊಂದು ಪೈಸಾ ಬಂದ್ರೂ ಐ ವಿಲ್ ಬಿ ವೆರಿ ಹ್ಯಾಪಿ. ಐ ನೋ ದ ಬಿಸ್ನೆಸ್. ಸೊ ನಾನು ಆರಾಮಾಗಿರ್ತೀನಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಇದರಲ್ಲಿ ಏನಾಗಿತ್ತು ಅಂದರೆ ಕಂಪ್ಲೀಟ್ ಎಲ್ಲ ನಮ್ಮ ಜನ್ಜಿ ಹುಡುಗರು ಇಷ್ಟು ಜನ ಇದ್ದಾರಲ್ಲ, ಅವ್ರುಗಳು ಇದು ಹೆಂಗಿದು ಸಾಧ್ಯ, ಇದು ಅಟೆಂಡ್ ಮಾಡಬೇಕು ಅಂತೇಳಿ ಶುರು ಮಾಡಿದ್ದು. ಸೊ ನಾನು ಹೇಳಿದೆ ಅಂದರೆ, ಆ್ಯಂಡ್ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಒನ್ ಫಿಲ್ಮ್. ನಿಮ್ಗೆ ಅದಕ್ಕೇ ಇವಾಗ ಹೆಂಗಾಗಿದೆ ಅಂದರೆ, ಬುಕ್ ಮೈ ಶೋ ಕಮೆಂಟ್ಸ್ನ ಡಿಸೇಬಲ್ ಮಾಡೋದ್ರಿಂದ, ರೇಟಿಂಗ್ಸ್ ಡಿಸೇಬಲ್ ಮಾಡೋದ್ರಿಂದ ಹಿಡಿದು ಈ ಥರದ್ದು ಏನೇ ವೀಡಿಯೋಸ್ ಬಂದರೂ ಇಮಿಡಿಯೇಟ್ ಡಿಲೀಟ್ ಆಗೋ ಥರ ಕೋರ್ಟಿಂದ ಅದು ಆರ್ಡರ್ ತೊಗೊಬಂದೇ ಎಲ್ಲರೂ ಸಿನಿಮಾ ರಿಲೀಸ್ ಮಾಡ್ತಿರೋದು. ಇಲ್ಲಾಂದರೆ ಎಲ್ಲರ ಸಿನಿಮಾಗಳಿಗೂ ಅದು ನಡೀತಾನೆ ಇರುತ್ತೆ. ಒಂದು ಸಿನಿಮಾ ಬರ್ತಿದೆ ಅಂದರೆ ಐ ಡೋಂಟ್ ನೋ ಅದು ಯಾವ ಕಾರಣಕ್ಕೆ ಅಂತ, ಬೇರೆ ಕಡೆಯಿಂದ ಅದಕ್ಕೊಂದು ನೆಗೆಟಿವ್ ಪಿ ಆರ್ ಇಮಿಡಿಯೇಟಾಗಿ ಶುರುವಾಗಿರುತ್ತೆ. ಅದು ಎಲ್ಲ ಇಂಡಸ್ಟ್ರಿಲೂ ಅದು ನಡೀತಾ ಇದೆ. ಅದು ರಾಂಗ್ ಕಲ್ಚರ್, ಅದಾಗಬಾರ್ದು ಅಂತ ನಾನು ಅದನ್ನು ಬರೆದು ಹಾಕ್ತೆ ಅಷ್ಟೇ. ಆ್ಯಂಡ್ ಇಟ್ ವಾಸ್ ನಾಟ್ ಎ ಕಂಪ್ಲೇಂಟ್, ಅದೊಂದು ಕಂಪ್ಲೇಂಟು ಅಲ್ಲ, ಅದೊಂದು ಏನು ಅಳುನೂ ಅಲ್ಲ, ಏನೂ ಅಲ್ಲ. ನಾನು ಅದಕ್ಕೆ ಹೇಳಿದ್ದು, ನನಗೇನೂ ಆಗಬೇಕಾಗಿಲ್ಲ. ಆ್ಯಸ್ ಆ್ಯನ್ ಆ್ಯಕ್ಟರ್ ನಾನು ಫೋಕಸ್ ಮಾಡಿ ನನ್ನ ಬದುಕನ್ನು ನಾನು ಚೆನ್ನಾಗಿ ಬದುಕೊಂಡು ಹೋದರೆ ನನಗೆ ಸಾಕು. ಸೊ ಅದನ್ನು ಮೀರಿ ಏನೋ ಪ್ರಯತ್ನ ಪಡ್ತಿದ್ದೀನಿ ಅಂದಾಗ ಐದರ್ ಯು ಕ್ಯಾನ್ ಅಪ್ರಿಷಿಯೇಟ್ ಆರ್ ಅದನ್ನು ಸುಮ್ಮನೆ ಬಿಟ್ಬಿಡಿ. ಅದನ್ನು ಬೇರೆ ಬೇರೆ ಆ್ಯಂಗಲಿಗೆ ತೊಗೊಂಡು ಹೋಗಿ ಹಂಗೆ ಮಾಡಬಾರ್ದು. ನಾನು ಅದಕ್ಕೆ ಹೇಳಿದೆ, ಅಂದರೆ ನಿಮ್ಗೇನಾರು ನನ್ನ ಮೇಲೆ ಕೋಪ ಇದೆಯಾ, ಅದನ್ನು ನನ್ನ ಮೇಲೆ ಇಟ್ಕೊಳ್ಳಿ. ನಾಟ್ ದಟ್ ಈಗ ಅಷ್ಟು ಜನ ಹುಡುಗರೇನೋ ಅಷ್ಟು ಚೆನ್ನಾಗಿ ಕೆಲಸ ಮಾಡಿ ಅಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡಿದಾರಲ್ಲ, ಅವ್ರುಗಳದ್ದೇನೋ ಒಂದು ಭವಿಷ್ಯ ಇರುತ್ತೆ, ಅವ್ರುಗಳದ್ದು ಕನಸುಗಳಿರುತ್ತೆ. ಸೊ ನಾವು ಪಾಸಿಟಿವ್ ಆಗಿ ಇಂಡಸ್ಟ್ರಿ ಕಟ್ಟಬೇಕಲ್ವಾ. ಈಗ ಅವ್ರು ಬರ್ತಿದ್ದಂಗೆ ಅವ್ರಿಗೆ ಈಗ ನಮಗೆ ಕೆಟ್ಟ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತೇಳಿ ಕೆಟ್ಟ ಎಕ್ಸ್ಪೀರಿಯೆನ್ಸ್ನೇ ನಾವು ನೆಕ್ಸ್ಟ್ ಜನ್ರೇಷನಿಗೆ ಪಾಸ್ ಮಾಡಬಾರ್ದಲ್ಲ. ನಾವು ಆದಷ್ಟು ನಮ್ಮದು ಒಳ್ಳೆ ಅನುಭವಗಳನ್ನ ಪಾಸ್ ಮಾಡಬೇಕಲ್ಲ, ಅವ್ರಿಗೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಟ್ಬಿಟ್ಟು ಒಳಗೆ ಕರ್ಕೋಬೇಕಲ್ವ. ಅವಾಗ ತಾನೇ ಪಾಸಿಟಿವಾಗೆಲ್ಲ ಬಿಲ್ಡ್ ಆಗ್ತಾ ಹೋಗಿದೆ. ನಮ್ಮಲ್ಲಿ ಹೆಂಗಾಗಿರುತ್ತೆ ಅಂದರೆ, ನನಗೆ ಈ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಲ್ವಾ, ಸೊ ಅದಿರೋದೇ ಹಂಗೆ ನಾನು ಆ ಎಕ್ಸ್ಪೀರಿಯೆನ್ಸ್ನೇ ಪಾಸ್ ಮಾಡ್ತೀನಿ ಅಂತ.
ಮ್ಯಾಕ್ಸಿಮಮ್ ಟೈಮ್ ಹಂಗಾಗುತ್ತೆ. ಹಾಗೆ ಆಗತ್ತೆ. ನಾನು ಸಫರ್ ಆದೆ, ಇನ್ನೊಬ್ರು ಸಫರ್ ಆದ. ಹಾಂ, ಹಂಗಾಗತ್ತೆ. ನಾನು ಹಂಗೆ ನೋಡಿದ್ರೆ ನಾನು ಅದರಲ್ಲಿ PhD ಮಾಡಿದ್ದೀನಿ ನನಗಾಗಿರೋ ಅನುಭವಗಳಲ್ಲಿ. ನನಗಾಗಿರೋ ಕೆಟ್ಟ ಎಕ್ಸ್ಪೀರಿಯನ್ಸ್ಗಳಿಗೆಲ್ಲ ನಾನು ಭಾಳ ನೆಗೆಟಿವ್ ಆಗಿರಬೇಕಾಗಿತ್ತು. ನಾನು ಪ್ರತಿ ಸರಿ ಇಲ್ಲ ನನ್ನನ್ನು ನಾನು ಕಳ್ಕೋಬಾರ್ದು. ನಾನು ಬೇರೆ ಥರನೇ ಯೋಚನೆ ಮಾಡಬೇಕು, ಬೇರೆ ಥರನೇ ಬಿಲ್ಡ್ ಮಾಡಬೇಕು ಅಂತ. ಒಂದೆರಡು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಹೇಳ್ಕೊಬೋದಾ ನಮ್ಮ ಜೊತೆ? ಅಂದರೆ ಇವಾಗ ನೋಡಿದ್ರೆ ಅದೆಲ್ಲ ಇಟ್ಸ್ ಓಕೆ ಅಂತ ಅನಿಸುತ್ತೆ. ನಿಮ್ಗೆ ಸಿಲ್ಲಿ ಅನ್ಸುತ್ತೆ ಇವಾಗ? ಓಕೆ, ಅದೆಲ್ಲ ನಮ್ಮ ಟೈಮಲ್ಲಿ ನಾವು ಮಾಡಿದ್ವಿ. ನಾವು ಅಂದರೆ ಎಷ್ಟೊಂದು ಸರಿ ನನಗೆ ಇದು ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಹೆಂಗೆ ಟ್ರೀಟ್ ಮಾಡ್ತಾರಲ್ಲ, ಇವ್ರಿಗೆ ಆ ಕಲ್ಚರೇ ಇಲ್ವಲ್ಲ ಅಂತ ಅನ್ಸೋದು. ನಾನು ಯಾವ ಇಂಡಸ್ಟ್ರಿಗೆ ಬಂದುಬಿಟ್ಟಿದ್ದೀನಿ ಅಂತ ಅನ್ಸೋದು. ನೀವು ಒಬ್ರಿಗೊಬ್ರಿಗೆ ಟ್ರೀಟ್ ಮಾಡೋಕ್ಕೆ ಗೊತ್ತಿಲ್ಲ ಇಲ್ಲಿ, ಆ ಥರ ಅನ್ಸೋದು. ಅಷ್ಟು ಅನುಭವಗಳು, ಆ ಥರದ ಎಕ್ಸ್ಪೀರಿಯೆನ್ಸ್ಗಳೇ ಜಾಸ್ತಿ. ಅದಾದಮೇಲೆ ಇಲ್ಲ ಇದು ಆ ಥರದನ್ನು ನಾವು ಬಿಲ್ಡ್ ಮಾಡ್ಕೊಂಡು ಬರಬಾರ್ದು ಅಂತ. ಸೊ ನಾನು ಇವತ್ತು ಈಗ ಅಷ್ಟು ಜನ ಜೊತೆ ಕೆಲಸ ಮಾಡಿದ್ದೀನಲ್ಲ, ನಾನು ಯಾವತ್ತೂ ಅಲ್ಲೆಲ್ಲೋ ನಾನೊಬ್ಬ ಸ್ಪೆಷಲ್ ವ್ಯಕ್ತಿ ಅನ್ನೋ ಥರ ನಾನು ಕೂತು ಇಲ್ಲ, ನಿಂತೂ ಇಲ್ಲ. ನಾನು ಬಂದರೆ ಎಲ್ಲ ನನ್ನ ಆಫೀಸಲ್ಲಿ ಅಥವಾ ಇದು ಕೆಲಸ ಮಾಡೋ ಕಡೆ ಪ್ರತಿಯೊಬ್ಬರು ಕಲಾವಿದರು ಹೆಂಗಿರ್ತಾರೆ ನಾನು ಹಂಗೆ ಇರ್ತೀನಿ, ಆರಾಮಾಗಿ ಎಲ್ಲರ ಜೊತೆ ಮಜಾ ಮಾಡಿಕೊಂಡು. ಆ್ಯಂಡ್ ಅವ್ರದ್ದೇನೋ ಎಕ್ಸ್ಪೀರಿಯೆನ್ಸ್ಗಳು ಹೇಳ್ತಾ ಇರ್ತಾರೆ, ಅದು ನನಗೂ ಹೊಸದೇನೋ ಕೊಡುತ್ತಲ್ಲ. ನಾನು ಒಂದು ಸಪ್ರೇಟಾಗಿ ಕ್ಯಾಬಿನ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟು ನಾನು ಸ್ಟಾರ್ ಥರನೇ ಇಷ್ಟೇ ನಂದು ಅಂತ ನಾನು ಬಿಹೇವ್ ಮಾಡೋಕ್ಕೆ ಶುರು ಮಾಡಿದ್ರೆ ನನಗೇನು ಸಿಗಲ್ಲ. ನಾನು ಅವ್ರ ಜೊತೆ ಒಬ್ಬರಾದರೆ ಮಾತ್ರ ನನಗೇನೋ ದಕ್ಕದು, ಹೊಸದು ಕಲಿಯೋದಕ್ಕೆ ಸಾಧ್ಯ ಆಗೋದು. ಸೊ ಮದರ್ ಪ್ರಾಮಿಸಲ್ಲೂ ಈಗ ಅಷ್ಟು ಜನರ ಜೊತೆ ಸೇರ್ಕೊಂಡೇನೋ ಮಾಡಿದ್ದೀನಿ ಅಂದರೆ, ಅವರೊಳಗೊಬ್ಬ ನಾನು ಒಂದಾಗಿದ್ದೀನಿ ಅಂದರೆ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಆ್ಯಕ್ಚುಲಿ ನನ್ನ ಫ್ಯಾನ್ಸ್ ಬೇಜಾರು ಮಾಡ್ಕೊಂಡ್ರು ಗೊತ್ತಾ, ಯಾಕೆ ಅಣ್ಣ ನಾನು ನಿನ್ನ ನೋಡೋಕ್ಕೆ ಅಂತ ಬರ್ತೀವಿ, ಸಿನಿಮಾ ತುಂಬ ನೀನೇ ಇರಬೇಕು, ನಿನ್ನ ಸಿನಿಮಾ ಮಾಡು, ನೀನು ಯಾಕೆ ಈ ಥರದ ಸಿನಿಮಾಗಳಲ್ಲಿ ಭಾಗ ಆಗ್ತೀಯ ಅಂತಲೂ ಕೇಳಿದ್ರು. ನಾನು ಹೇಳಿದೆ ಹಂಗಲ್ರಪ್ಪ, ಅದಕ್ಕೆ ಅಂತ ಬರ್ತಿದೆ ಸಿನಿಮಾಗಳು, ನೋಡಿ ನನ್ನ ಸಿನಿಮಾಗಳು ಇದು ಎಲ್ಲ ಬೇರೆ ಸಿನಿಮಾಗಳು ಇದೆ. ಬಟ್ ಇದು ಈ ಹುಡುಗರಿಗೋಸ್ಕರ ಅವ್ರ ಜೊತೆ ನಾನೊಬ್ಬ ಆಗಿರೋದಲ್ವ, ಅದನ್ನು ಹಾಗೆ ನೋಡ್ಬೇಕು. ಅದನ್ನು ನನ್ನ ಸಿನಿಮಾ ಅಂತ ನೋಡಬಾರ್ದು, ಇದು ಅವ್ರದ್ದು ಸಿನಿಮಾ, ಅದರಲ್ಲಿ ನಾನೊಂದು ಭಾಗ ಹಂಗೆ ನೋಡಬೇಕು ಅಂತ ಹೇಳಿದೆ ನಾನು. ಸೊ ಅದೆಲ್ಲದನ್ನು ಅಂದರೆ ನನಗೆ ಗೊತ್ತಿರುತ್ತಲ್ವ, ಓಕೆ ಇದು ಹಿಂಗೆ ಆಗೋಕ್ಕೆ ಸಾಧ್ಯ ಇದೆ, ಹಿಂಗೆ ಹೇಳ್ತಾರೆ ಅಭಿಮಾನಿಗಳಿಗೂ ಹಿಂಗೆ ಅನಿಸುತ್ತೆ. ಎಲ್ಲ ಆ್ಯಕ್ಟರ್ಗಳಿಗೂ ಅದೊಂದು ಬ್ಯಾರಿಯರ್ ಇದ್ದೇ ಇರುತ್ತೆ. ನನ್ನ ಆರಾನ ದಾಟ್ಕೊಂಡು ನಾನು ಬೇರೆ ಏನೋ ಎಕ್ಸ್ಪೆರಿಮೆಂಟ್ ಮಾಡಿದಾಗ ನಂದೇನೋ ಲೋ ಆಗಬಹುದು ಅಂತ. ಬಟ್ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ? ಬಟ್ ಹಂಗೆ ಯೋಚನೆ ಮಾಡ್ಕೊಂಡು ಕೂತ್ರೆ ಎಲ್ಲೋ ಒಂದು ಕಡೆ ನನಗೆ ಆ್ಯಕ್ಟ್ರಾಗಿಯೇ ಬೋರ್ ಆಗಿಬಿಡುತ್ತಾ ಅಂತ ಅನಿಸುತ್ತೆ. ಆ್ಯಂಡ್ ಹೊಸಬ್ರ ಜೊತೆ ಒಂದು ಜರ್ನಿನೂ ಮಾಡಬೇಕಲ್ವಾ, ಹೊಸ ಹುಡುಗರೇನೋ ಮಾಡಬೇಕಾದ್ರೆ ಅದೇನೋ ಅವರೇನೋ ಮಜಾ ಮಾಡ್ತಿದ್ದಾರೆ, ಅದ್ರಲ್ಲಿ ನಾನು ಒಂದು ಜರ್ನಿ ಮಾಡಬೇಕಲ್ವಾ ಅಂತ ಅನಿಸ್ತು ನನಗೆ. ಹೆಂಗಿದೆ ಈ ಜೆನ್ಝೀಸು? ನನಗೆ ಈ ಜೆನ್ಝೀಸ್ ಬಗ್ಗೆ ಅಂದರೆ ವಿ ಆರ್ ಮಿಲೇನಿಯಲ್ಸ್, ನಮ್ಮ ಮುಂದಿನ ಜನ್ರೇಷನನ್ನು ಜೆನ್ಝಿ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಈ ಜೆನ್ಝಿ ಆಲ್ಫಾ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ನೀವು ಹೇಳ್ತಾ ಇದ್ದೀರಿ ನಿಮ್ಮ ಟೀಮಲ್ಲಿ ಜೆನ್ಝೀಸ್ ಜಾಸ್ತಿ ಇದ್ದಾರೆ ಅಂತ. ಆ್ಯಂಡ್ ಆಫ್ಕೋರ್ಸ್ ಈ ಸಿನಿಮಾದಲ್ಲೂ ಜೆನ್ಝೀಸ್ ಜಾಸ್ತಿ ಇದ್ದಾರೆ. ಮೈಂಡ್ಸೆಟ್ ಹೆಂಗಿರುತ್ತೆ? ನನಗೆ ಈ ಜೆನ್ಝೀಸ್ ಬಗ್ಗೆ ಮ್ಯಾಕ್ಸಿಮಮ್ ಕಂಪ್ಲೇಂಟ್ ಎಲ್ಲರ ಕಡೆಯಿಂದ ಬಂದಿರೋದು, ದೇ ವಿಲ್ ನಾಟ್ ಸ್ಟಿಕ್ ಆನ್ ಟು ಒನ್ ಜಾಬ್ ಅಂತ. ಸೊ ಸಿನಿಮಾದಲ್ಲೂ ಇದ್ದಾರೆ, ನಿಮ್ಮ ಟೀಮಲ್ಲೂ ಇದ್ದಾರೆ, ಅವ್ರ ಮೈಂಡ್ಸೆಟ್ ಹೆಂಗಿರುತ್ತೆ? ಅಲ್ಲ, ನಾವು ಭಾಳ ರೇಗಿಸ್ತಾ ಇರ್ತೀವಿ, ಅವರು ನಮಗೆ ರೇಗಿಸ್ತಾ ಇರ್ತಾರೆ. ಅಂದರೆ ನಾನು ಯಾವಾಗಲೂ ಅವ್ರಿಗೆ ಸಜೆಷನ್ ಕೊಡೋದೇನು ಅಂದರೆ, ಯಾವುದೂ ಸಡನ್ನಾಗಿ ಏನೂ ಆಗ್ಬಿಡಲ್ಲ, ಭಾಳ ಕನ್ಸಿಸ್ಟೆಂಟಾಗಿ ನೀವು ಅದಕ್ಕೆ ಫಿಕ್ಸ್ ಆದರೆ ಮಾತ್ರ ನೀವು ಅಲ್ಲಿ ಒಂದೇ ಆ ಜಾಗದಲ್ಲಿ ಮುಂದಕ್ಕೆ ಹೋಗೋಕ್ಕಾಗೋದು. ನೀವು ಟಕ ಅಂತ ಅಲ್ಲಿ ಇಲ್ಲಿ ಹಂಗೆ ಶಿಫ್ಟ್ ಆಗ್ತಿದ್ರೆ ಆಗಲ್ಲ ಅಂತ. ಬಟ್ ನಂಗೆ ಅವ್ರ ಜೆನ್ಝೀದ್ ಬಗ್ಗೆ ಇನ್ನೊಂದು ಖುಷಿ ಏನಂದರೆ, ಭಾಳ ಚೆನ್ನಾಗಿ ಕಲ್ತ್ಕೊಂಡ್ಬಂದಿದ್ದಾರೆ. ಎಸ್ಪೆಷಲಿ ನಾನು ನೋಡಿದ್ನಲ್ಲ, ಅವರು ರೈಟಿಂಗಿಗೆ ಕೂರ್ಬಲ್ಲರು, ಎಡಿಟಿಂಗ್ ಮಾಡಬಲ್ಲರು. ಈಗ ನನಗೆ ಎಡಿಟ್ ಮಾಡು ಅಂದರೆ ನನಗೆ ಸಿಸ್ಟಮ್ ಮುಂದೆ ಕೂತ್ಕೊಂಡು ಎಡಿಟ್ ಮಾಡೋಕ್ಕಾಗಲ್ಲ, ಕಷ್ಟ. ಬಟ್ ಅವ್ರದ್ದು ಹಂಗಲ್ಲ, ಅವ್ರು ಕ್ಯಾಮ್ರಾ ಹಿಡ್ಕೊಂಡು ಶೂಟ್ ಮಾಡಬಲ್ಲರು, ಎಡಿಟು ಮಾಡಬಲ್ಲರು, ಆಯಿತಾ, ಜೊತೆಗೆ ಕರೆದ್ರೆ ಈಗ ಬರ ಇಲ್ಲಿ ಇದೊಂದು ಸಣ್ಣ ಪಾತ್ರ ಇದೆ ಅಂದರೆ ಆ್ಯಕ್ಟಿಂಗು ಮಾಡಬಲ್ಲರು. ಸೊ ಚೆನ್ನಾಗಿ ಅಂದರೆ ಈಗ ನಾವು 22 ವರ್ಷಕ್ಕೆ ನಮಗೇನು ಗೊತ್ತಿತ್ತು ಅಂದರೆ, ನಮಗೆ ಬರೀ ಬರೆಯೋದು ಗೊತ್ತಿತ್ತು. ಬಟ್ ಈಗ ಇವೆಲ್ಲ ಹುಡುಗರು 22-23 ವರ್ಷ ಅಂದರೆ ಅವ್ರು ಅದನ್ನು ದಾಟಿ ಭಾಳ ಚೆನ್ನಾಗಿ ಕಲ್ತಿದ್ದಾರೆ. ಸೊ ಅವ್ರಿಗೆ ಕ್ರಾಫ್ಟು ಭಾಳ ಚೆನ್ನಾಗಿ ಗೊತ್ತಿದೆ. ಇಸ್ ಇಟ್ ಬಿಕಾಸ್ ಆಫ್ ಟೆಕ್ನಾಲಜಿ? ಅದೇ, ಆ ಕ್ರಾಫ್ಟ್ ಎಲ್ಲ ಗೊತ್ತಿದೆ. ಬಟ್ ಜೀವನಾನುಭವ ಬೇಕು, ಅನುಭವಗಳು ರೈಟಿಂಗಲ್ಲಿ ಬಂದಾಗ ಮಾತ್ರ ಅದು ಭಾಳ ಚೆನ್ನಾಗಿ, ಯಾವ ಟೈಮಲ್ಲಿ ಏನು ಕತೆ ಹೇಳ್ತೀವಿ, ಹೆಂಗೆ ಹೇಳ್ತೀವಿ, ಅದು ಭಾಳ ಚೆನ್ನಾಗಿ ಆಗೋದು. ಸೊ ಆ ಎಕ್ಸ್ಪೀರಿಯನ್ಸ್ ಒಂದು ಬೇಕು. ಆ್ಯಂಡ್ ಐ ಥಿಂಕ್ ಎಸ್, ಈಗ ಕಾನ್ಫಿಡೆನ್ಸು ಇದೆಲ್ಲದು ಓಕೆ, ಬಟ್ ನಾವೆಲ್ಲದನ್ನು ಜಡ್ಜ್ ಮಾಡೋಕ್ಕಾಗಲ್ಲ ಕೂತ್ಕೊಂಡು ಇದಿಷ್ಟೇ, ಇದು ಹೀಗೆ ನಮಗೆ ಗೊತ್ತಿರೋದಷ್ಟೇ ಸತ್ಯ ಅಂತ. ಹಾಗಿರಲ್ಲ ಅದು.
ಸೊ ನಮಗೆ ಗೊತ್ತಿರೋದಷ್ಟೇ ಸತ್ಯ ಇರಲ್ಲ, ಅದರ ಆಚೆಗೂ ಭಾಳ ಒಂದು ದೊಡ್ಡ ಜಗತ್ತಿದೆ. ನಾವು ಬೆಳೆದು ಬಂದಿರೋ ಕಲ್ಚರನ್ನು ದಾಟಿನೂ ದೇರ್ ಆರ್ ಡಿಫ್ರೆಂಟ್ ಕಲ್ಚರ್ಸ್. ನಾವು ನಮ್ಮ ಏರಿಯಾ ಬಿಟ್ಟೂ ದೇರ್ ಆರ್ ಡಿಫ್ರೆಂಟ್ ಏರಿಯಾಸ್. ಸೊ ಅದೆಲ್ಲದನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಐ ಥಿಂಕ್ ಅದು ಓವರ್ ದ ಏಜ್ ಎಕ್ಸ್ಪೀರಿಯನ್ಸಲ್ಲಿ ಆಗೋ ಅಂಥದ್ದು. ಸೊ ಮೋಸ್ಟ್ಲಿ 22-23 ವರ್ಷಕ್ಕೆ ನಾವು ಹಂಗೆ ಯೋಚನೆ ಮಾಡ್ತಿದ್ವೋ ಏನೋ. ಬಟ್ ಇನ್ನೊಂದು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ನೋಡ್ತಿರ್ತೀನಿ, ಅದೆಷ್ಟು ಮಟ್ಟಿಗೆ ನಿಜ ಸುಳ್ಳು ನನಗೆ ಗೊತ್ತಿಲ್ಲ. ನಾವೆಲ್ಲ ಆದರೆ ಚೆನ್ನಾಗಿ ಅಂದರೆ ಎಷ್ಟು ಪಾರ್ಟೀಸ್ ಅಂದರೆ ಅವಾಗವಾಗ ಬಿಯರ್ ಕುಡಿತಾ ಇದ್ವಿ, ಇದು ಎಲ್ಲ. ಇವಾಗೇನೋ ಅವರೆಲ್ಲ ಏನೋ ಕುಡಿಯಲ್ಲ ಅಂತಾರೆ, ಐ ಡೋಂಟ್ ನೋ. ಇನ್ಸ್ಟಾಗ್ರಾಮಲ್ಲಿ ತೋರಿಸಿದ್ದು ನನಗೆ ಇದು ಎಲ್ಲ, ವಿಚ್ ಈಸ್ ಗುಡ್. ವಿಚ್ ಈಸ್ ವೆರಿ ಗುಡ್. ಅವರೇನೋ ಬೇರೆ ಥರ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಲೈಫ್ನ. ದೇ ವಾಂಟ್ ಟು ಟ್ರಾವೆಲ್ ಮೋರ್ ಅಂತಾರೆ, ವಿಚ್ ಈಸ್ ಗುಡ್. ಸೊ ಈಗಿನ ಜನ್ಸೀಸ್ನ ಕೇಳಿದ್ರೆ ಆ್ಯಸ್ ಇಫ್ ಅವ್ರಿಗೆ 60-70 ವರ್ಷ 80 ವರ್ಷ ಆಗಿರೋ ಅನ್ನೋರು, ಜೀವನ ನಾಳೆ ಇರ್ತೀವೋ ಇರಲ್ವೋ, ಒಂದಷ್ಟು ಸುತ್ತಬೇಕು, ಒಂದಷ್ಟು ಪ್ರಪಂಚ ನೋಡಬೇಕು ಅಂತ ಅಂತಾರೆ. ಐ ಡೋಂಟ್ ನೋ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದೇರ್ ಮೈಂಡ್ ಸೆಟ್, ಬಟ್ ಐ ಥಿಂಕ್ ದೇ ನೋ ವಾಟ್ ದೇ ವಾಂಟ್ ಅನ್ಸುತ್ತೆ. ಏನು ಬೇಕು ಅನ್ನೋದು ಕ್ಲಾರಿಟಿ ಇದೆ ಜಾಸ್ತಿ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಈಗ ನಮ್ಮ ತಂದೆ ತಾಯಿಗಳಿಗೆ ಎಲ್ಲ ನಾವೆಲ್ಲ ಇದೇನು ಇವ್ರು ಹಿಂಗೆ ಯೋಚನೆ ಮಾಡ್ತಾರೆ ಅಂತ ಅನ್ಸುತ್ತಲ್ಲ, ಹಂಗೆ ನಮಗೆ ಮಿಲೇನಿಯಲ್ಸ್ಗೆ ವಿ ಮೈಟ್ ಥಿಂಕ್ ಜನ್ಸಿ ಇದೇನೋ ಬೇರೆ ಥರ ಇದಾರಲ್ಲ ಅಂತ. ಸೊ ನಾನು ಅದಕ್ಕೇ ಈ ಅವ್ರಗಳ ಜೊತೆ ಟ್ರಾವೆಲ್ ಮಾಡಬೇಕು ಅಂತ, ಆ ನೆಕ್ಸ್ಟ್ ಜನ್ರೇಷನ್ ಜೊತೆ ಟ್ರಾವೆಲ್ ಮಾಡಿದಷ್ಟು ಈಗ ನಮ್ಗೆ ಗೊತ್ತಾಗತ್ತಲ್ವ, ಅಂದರೆ ಅವ್ರು ಏನು ಕೇಳ್ತಾ ಇದ್ದಾರೆ, ಅವ್ರು ಯಾವ ಥರ ಸಿನಿಮಾ ನೋಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಏನು ಅಂತ. ಸೊ ಅದನ್ನು ಅಟೆಂಡ್ ಮಾಡಬೇಕಲ್ಲ ಅಂತ. ಇಟ್ಸ್ ಅ ಗುಡ್ ಥಾಟ್ ಆ್ಯಕ್ಚುಲಿ. ಆದರೆ ಹಿಂದಿನ ಜನ್ರೇಷನ್ ಅವರು ನೀವು ಬಂದರೆ ಊರಿಗೆ ಹೋದರೆ, ಅರಸೀಕೆರೆಗೆ ಹೋದರೆ ಫುಲ್ ಊರೇ ಬರುತ್ತಂತಲ್ಲ ನಿಮ್ಮ ಜೊತೆ ಕೂತು ಮಾತಾಡೋದಕ್ಕೆ. ಹಂಗೆಲ್ಲ ಏನಿಲ್ಲ, ಇಲ್ಲ ಧನಂಜಯ್ ಬಂದ್ರ ಅಂತ ಕೇಳ್ಕೊಂಡು ತುಂಬ ಹೊತ್ತು ಬಂದು ಕೂತು ಮಾತಾಡ್ತಾರಂತಲ್ಲ. ಇಲ್ಲ ಅಂದರೆ ಬಹಳ ಜನ ಬರ್ತಾರೆ. ಈಗ ನಾನು ಊರಿಗೆ ಹೋದರೆ ಅಂದರೆ ಸುತ್ತಮುತ್ತ ಹಳ್ಳಿ, ಈಗ ನಾನು ಅರಸೀಕೆರೆಯಿಂದ ನಮ್ಮ ಕಾಳೆನಹಳ್ಳಿಗೆ ಹೋಗ್ತೀನಿ, ಅಪ್ಪ ಅಮ್ಮ ಎಲ್ಲ ಇರ್ತಾರೆ. ಸೊ ಬಂದಿದ್ದೀನಿ ಅಂತ ಗೊತ್ತಾದರೆ ತುಂಬ ಜನ ಬರ್ತಾರೆ ಹುಡ್ಕೊಂಡು, ಎಲ್ಲರೂ ಮಾತಾಡ್ಸೋಕ್ಕೆ ಎಲ್ಲ. ಅದು ಖುಷಿನೇ. ಭಾಳ ಜನ ಚಿಕ್ಕ ಹುಡುಗರು ಬರ್ತಾರೆ. ಸೊ ಪೇಂಟಿಂಗ್ ತೊಗೊಂಬರ್ತಾರೆ, ಇನ್ನೇನೋ ತೊಗೊಂಬರ್ತಾರೆ. ಒಂದಿಷ್ಟು ಜನ ನಾನು ಕವಿತೆ ಬರೀತೀನಿ ಅಂತ ಬರ್ತಾರೆ, ಕತೆ ಹಿಡ್ಕೊಂಬರ್ತಾರೆ. ಸೊ ವಿಚ್ ಈಸ್ ಗುಡ್. ಅಂದರೆ ನನಗೇನಾಗಿರುತ್ತೆ ಅಂದರೆ, ನಾನು ಊರಿಗೆ ಹೋದಾಗ ನನಗೆ 1-2 ದಿನ ಟೈಮ್ ತಂದೆ ತಾಯಿ ಜೊತೆ ಇರಬೇಕು ಅಂತ ಇರ್ತೀನಿ. ಅದಾಗಲ್ವಾ? ಸೊ ಅದ್ರ ಮಧ್ಯ ನಾನು ಇದನ್ನು ಅಟೆಂಡ್ ಮಾಡಬೇಕು. ಐ ಥಿಂಕ್ ಅಂದರೆ ಐ ಶುಡ್ ಆಲ್ಸೋ ಮೇಕ್ ಮೋರ್ ಟೈಮ್. ನಂದು ಹೆಂಗಾಗೋಯಿತು ಅಂದರೆ, ಈ ಎಸ್ಪೆಷಲಿ ಈ 4-5 ವರ್ಷದಲ್ಲಿ ಬ್ಯಾಕ್ ಟು ಬ್ಯಾಕ್ ಕೆಲಸ ಅಂತ ನಾನು ಆ್ಯಕ್ಚುಲಿ ಯಾರನ್ನೂ ಮೀಟ್ ಮಾಡೋಕ್ಕಾಗಿಲ್ಲ. ಭಾಳ ನಾನು ಆದಷ್ಟು ಟ್ರೈ ಮಾಡಿದ್ದೀನಿ. ಬಟ್ ಇವಾಗ ಒಂಚೂರು ಐ ಥಿಂಕ್ ಈಗ ಒಂದಾದ್ಮೇಲೆ ಒಂದು ಸಿನಿಮಾಗಳು ಇದು ಎಲ್ಲ ಕೆಲಸಗಳು ಮುಗ್ದಿದೆ. ಈಗ ರಿಲೀಸಿಗೆ ಅಣ್ಣ ಫ್ರಮ್ ಮೆಕ್ಸಿಕೋ, 666 ಎಲ್ಲ ರೆಡಿ ಆಗ್ತಾಯಿದೆ. ಇವಾಗ ಸ್ವಲ್ಪ ಟೈಮ್ ಸಿಗುತ್ತೆ ನನಗೆ, ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ, ಅಭಿಮಾನಿಗಳಿಗೆ, ಇದು ಎಲ್ಲ ಇನ್ನೂ ಜಾಸ್ತಿ ಅಟೆಂಡ್ ಮಾಡ್ತೀನಿ. ಬುಕ್ಸ್ ಓದ್ತಾ ಇದ್ದೀರಾ? ಅದಾಗಿಲ್ಲ. ಇದು ಇನ್ನೂ ಶುರು ಆಗಿಲ್ಲ, ಮತ್ತೆ ರಿಸ್ಟಾರ್ಟ್ ಆಗಿಲ್ಲ. ಹಿಂಗೋ ಅದ್ರ ಮಧ್ಯೆ ಮದರ್ ಪ್ರಾಮಿಸಲ್ಲಿ ಪುಷ್ ಮಾಡಿ ಹಾಡುಗಳು ಬರ್ಸಿದ್ರು. ಒಂದು 3 ಹಾಡು ನನ್ನ ಹತ್ರನೇ ಬರ್ಸಿದ್ರು. ಸೊ ಅವಾಗ ಹಬ್ಬ ಸದ್ಯ ಇನ್ನೂ ಖಾಲಿ ಆಗಿಕ್ಕಿಂತ ಮುಂಚೆ ಇನ್ನೂ ಜಾಸ್ತಿ ಓದಬೇಕು ಅಂತ ಅಂದ್ಕೊಂಡೆ. ಓಕೆ, ಯಾವುದು ಕಾಡಿದ್ದು ಪುಸ್ತಕ ಯಾವುದು ನಿಮ್ಮನ್ನು? ಜೀವಮಾನಕ್ಕೊಂದು ಯಾವುದಾದ್ರೂ ಒಂದು ಪುಸ್ತಕ ಕಾಡುತ್ತೆ ಅಂದರೆ ಮಲಗಳಲ್ಲಿ ಮದುಮಗಳು ಬಹಳ ಇಷ್ಟ ನನಗೆ. ಆಮೇಲೆ ಕುಸುಮಬಾಲೆ ಬಹಳ ಇಷ್ಟ. ಸಮಾಜನ ದೊಡ್ಡದು ಕನೋ ಅನ್ನೋ ಒಂದು ಲೈನು, ಆ ಕಾನ್ವರ್ಸೇಷನ್, ಆ ತಂದೆ ತಾಯಿದು ಯಾಕಂದರೆ ನಾನು ಯಾವಾಗಲೂ ಅದು ಭಾಳ ಕಾಡುತ್ತೆ, ಆ ತಂದೆ ತಾಯಿದು ಕಾನ್ವರ್ಸೇಷನ್. ಅದರಲ್ಲಿ ನನಗೆ ಆಲ್ಕೆಮಿಸ್ಟ್ ಬಹಳ ಇನ್ಸ್ಪೈರ್ ಮಾಡಿದ್ದು. ನಾನು ಇಂಡಸ್ಟ್ರಿಗೆ ಬಂದಾಗ ಆಲ್ಕೆಮಿಸ್ಟ್ ಮತ್ತು ಫೌಂಟೇನ್ ಹೆಡ್ 2 ಬುಕ್ಗಳು ಅದು ಹೆಂಗೆ ನನ್ನ ಕೈಗೆ ಬಂದು ಯಾರು ತಂದು ಕೊಟ್ಟರು ಮರ್ತುಬಿಟ್ಟಿದ್ದೀನಿ. ನಾನು ಇಂಗ್ಲೀಷ್ ಓದ್ತಾನೇ ಇರಲಿಲ್ಲ, ಬರೀ ಕನ್ನಡ ಓದ್ತಿದ್ದು. ಆ 2 ಪುಸ್ತಕಗಳು ಅದು ಹೆಂಗೋ ಬಂತು, ಅದು ಯಾರ್ಯಾರ ಮೂಲಕ ಬಂತು ಗೊತ್ತಿಲ್ಲ, ಬಟ್ ಅವು ಭಾಳ ಡಿಫ್ರೆನ್ಸ್ ಮಾಡಿದ ಪುಸ್ತಕಗಳು ಲೈಫಲ್ಲಿ. ಸೊ ಪುಸ್ತಕಗಳನ್ನು ಓದೋದನ್ನ ಇತ್ತೀಚೆಗೆ ಕಮ್ಮಿ ಮಾಡಿದ್ದೀರಾ? ಆದರೆ ಯಾವತ್ತಾದರೂ ಒಂದು ಮೈಂಡಲ್ಲಿ ಇದೆಯಾ ನಾನೊಂದು ಪುಸ್ತಕ ಬರೀಬೇಕು ಅಂತ? ಸಬ್ಜೆಕ್ಟ್ ರೆಡಿ ಇದೆಯಾ, ಅಥವಾ ನಿಮ್ಮ ಸಿನಿ ಜರ್ನಿನ? ಯಾಕೆಂದರೆ ಪುಸ್ತಕ ಓದೋರಿಗೆ ಬರೆಯೋ ಆಸೆ ಇದ್ದೇ ಇರುತ್ತೆ. ಪುಸ್ತಕ ಬರೀಬೇಕು ಇಲ್ಲ, ಅದಕ್ಕೆ ಏನೋ ಒಂದು ಹೇಳಬೇಕು ಅನಿಸ್ದಾಗ ಹಿಂಗೆ ಹಾಡುಗಳ ಮೂಲಕ ಹೇಳ್ತಾ ಇರ್ತೀನಿ. ಈಗ ಮೊದಲೆಲ್ಲ ಆದರೆ ತುಂಬ ಓದ್ತಾ ಇದ್ವಿ. ಅಂದರೆ ತೇಜಸ್ವಿ ಅವ್ರ ಪುಸ್ತಕ, ಕುವೆಂಪು ಅವ್ರದ್ದು ಹೇಳದ್ನಲ್ಲ ಕುಸುಮಬಾಲೆಯಿಂದ ಹಿಡಿದು, ನನಗೆ ತರಾಸು ಅವ್ರದ್ದು ದುರ್ಗಾಸ್ತಮಾನ, ಇಡೀ ಸೀರೀಸ್, ಕಮ್ಮನೆ ಕೊಯ್ಲು, ರಕ್ತರಾತ್ರಿ, ತಿರುಗೋವಣ, ಇವೆಲ್ಲ ಬಹಳ ಇಷ್ಟ. ಪರ್ವ ಅಂದರೆ
ಎಲ್ಲ ಥರದ್ದನ್ನು ಓದ್ತಾ ಇದ್ದು ಅದನ್ನು ಡಿಸ್ಕಸ್ ಮಾಡ್ತಾ ಇದ್ವಿ ಎಲ್ಲ ಒಂದು ಬೇರೆ ಥರ. ಅಂದರೆ ಸ್ಟೇಜ್ ಈ ಕಡೆ ರಂಗಭೂಮಿ, ಈ ನಾಟಕಗಳು, ಇದು ಎಲ್ಲ. ಯಾರಿದ್ರು ಬೆಸ್ಟ್ ಬಡ್ಡಿ ಪುಸ್ತಕಗಳ ಬಗ್ಗೆ ಕಾನ್ವರ್ಸೇಷನ್ಗೆ? ಎಲ್ಲ ನಮ್ಮ ಇಡೀ ಟೀಮೇ ಎಲ್ಲರೂ. ಆ್ಯಂಡ್ ನಮ್ಮದು ಇಡೀ ಒಂದು ರಂಗಭೂಮಿ ತಂಡ ಇತ್ತಲ್ಲ, ಸೊ ಹಾಗೆ ಅದು ಭಾಳ ಮಜಾ ಇತ್ತು. ಇವಾಗ ಈ ಜರ್ನಿಲಿ ಅದನ್ನು ಭಾಳ ಮಿಸ್ ಮಾಡ್ಕೋತೀನಿ. ಬಟ್ ಬರೀಬೇಕು ಅನ್ನೋದೆಲ್ಲ ಏನಿಲ್ಲ. ಈ ಫೆಟಾಲ್ ಬರೀಬೇಕು ಅಂದರೆ ನನಗೆ ಅಂದರೆ ಐ ಹ್ಯಾವ್ ಎ ಸ್ಕ್ರಿಪ್ಟ್, ಸಿನಿಮಾ ಆಗಿ ಅದನ್ನು ಜನಕ್ಕೆ ಹೇಳಬೇಕು ಅಂತ. ಜಯನಗರ 4th ಬ್ಲಾಕ್ ನಾನೇ ಬರೆದಿದ್ದು, ನನ್ನ ಅನುಭವಗಳನ್ನೆಲ್ಲ ಇಟ್ಕೊಂಡು. ಅದಾದಮೇಲೆ ಮತ್ತೆ ನಾನು ಬರೆದಿದ್ದೀನಿ, ಇಲ್ಲ ಅಂತಲ್ಲ. ಅದನ್ನು ಸಿನಿಮಾ ಆಗಿ ನಾನು ಹೇಳೋಕ್ಕಾಗಿಲ್ಲ. ಆ್ಯಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ದೀನಲ್ಲ, ನನಗೆಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾನೆ ಇರ್ತಾರೆ, ಅದು ಚೆನ್ನಾಗಿದೆಯಲ್ಲ, ಅದು ಒಂದು ಸರಿ ಡೈರೆಕ್ಟ್ ಮಾಡಿಬಿಡು ಅಂತ. ಬಟ್ ನಿರ್ದೇಶನ ಭಾಳ ದೊಡ್ಡ ಕೆಲಸ. ಅದು ಬೇರೆ ಕ್ರಾಫ್ಟ್. ಅದಕ್ಕೊಂದು ಬೇರೆ ಮೈಂಡ್ಸೆಟ್ ಬೇಕು. ಭಯ ಆಗುತ್ತೆ. ಖಂಡಿತ ಯಾವುದಾದ್ರೂ ಒಂದಿನ ಅದನ್ನು ಒಂದು ಕಥೆಯಾಗಿ ಹೇಳ್ತೀನಿ ಸಿನಿಮಾ ಮೂಲಕ. ನಿರ್ದೇಶಕರಾಗಿನೇನಾ? ಅದೊಂದು ಬಾಕಿ ಇದೆ, ಅದೊಂದು ಮಾಡೋಣ ಅಂತ ಟ್ರೈ ಮಾಡೋಣ. ಈಗ ನಾವು ಎಲ್ಲರೂ ಒಪ್ಸೋಕ್ಕಾಗಲ್ಲ. ಬಟ್ ಐ ಥಿಂಕ್ ಎಲ್ಲೋ ಒಂದು ಕಡೆ ಶುರು ಮಾಡಬೇಕಲ್ಲ. ಆ್ಯಂಡ್ ಇಷ್ಟು ವರ್ಷ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಸೊ ನಾವು ಏನೇನು ತಪ್ಪುಗಳು ಮಾಡಿದ್ದೀವಿ ಎಲ್ಲ ಗೊತ್ತಿದೆ. ಹೆಂಗೆ ಗೆದ್ದಿದ್ದೀವಿ, ಹೆಂಗೆ ಸೋತಿದ್ದೀವಿ, ಎಲ್ಲ ಅನುಭವಗಳು ಇರೋದ್ರಿಂದ ಸೊ ಒಂದು ಕಥೆನ ಭಾಳ ಚೆನ್ನಾಗಿ ಹೇಳ್ಬೋದು ಅನ್ನೋ ಒಂದು ನಂಬಿಕೆ ಇದೆ. ಈಗ ಪ್ಲ್ಯಾಟ್ಫಾರ್ಮ್ಸ್ ತುಂಬ ಇದೆ, ಸೊ ಎಲ್ಲದಕ್ಕೂ ಅಲ್ಲೊಂದು ಜಾಗ ಇದೆ. ಮೊದಲಾದರೆ ಬೆಳ್ಳಿತೆರೆ ಒಂದೇ ಇರ್ತಾಯಿತ್ತು, ಅದನ್ನು ಬಿಟ್ಟರೆ ಕಿರುತೆರೆ ಇರ್ತಾಯಿತ್ತು. ನಾವು ವಿ ಹ್ಯಾವ್ OTT. ಬಟ್ ಕನ್ನಡ ಇಂಡಸ್ಟ್ರಿ ಒಂಚೂರು ಇನ್ನೂ ಎಕ್ಸ್ಪ್ಲೋರ್ ಆಗಬೇಕು ಅಂತ ಅನಿಸುತ್ತೆ. ನಾನು ಎವ್ರಿ ಟೈಮ್ ನಾವು OTT ನೋಡಿದಾಗ ಕನ್ನಡದಲ್ಲಿ ಆಪ್ಷನ್ಸ್ ಕಮ್ಮಿ ಇದೆ ನಮಗೆ. ನಾನು ಇತ್ತೀಚಿನ ದಿನಗಳಲ್ಲಿ ಹೊಸದೇನು ಬಂದಿದೆ, ಹೊಸತನ ಬಂದಿದೆ ಅಂತ ತುಂಬ ಕಡಿಮೆ OTTಯಲ್ಲಿ. ಐ ಥಿಂಕ್ ನಿಮ್ಮ ಹಲವಾರು ಯೋಚನೆಗಳು OTTಗೂ. ಇಲ್ಲ, ಜೆರಾಕ್ಸ್ ಅಂತ ಒಂದು ವೆಬ್ ಸೀರೀಸು ಟ್ರೈ ಮಾಡಿದ್ವಿ ನಾವು. ಶಾರ್ಟ್ ಸೀರೀಸ್ ಟ್ರೈ ಮಾಡಿದ್ವಿ, ಚೆನ್ನಾಗಾಯಿತು. ಅಂದರೆ ಮನುಷ್ಯರನ್ನೇ ಜೆರಾಕ್ಸ್ ಮಾಡೋ ಒಂದು ಮೆಷಿನ್ ಥರ ಇಟ್ಕೊಂಡು ಹೊಸದು. OTTಲಿ ನಾವು ಆ ಥರದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು ಭಾಳ ಚೆನ್ನಾಗಿ. ಅದು OTTಲಿ ಹೆಂಗಾಗುತ್ತೆ ಅಂದರೆ ಎಲ್ಲದು ಭಾಳ ಇಂಟರ್ ರಿಲೇಟೆಡ್. ಅಂದರೆ ನಿಮಗೆ ಭಾಷೆಯ ಕನ್ಸಂಪ್ಷನ್ ಜಾಸ್ತಿ ಆದಷ್ಟು ಅದರದ್ದು ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಆ ಡಿಮ್ಯಾಂಡ್ ಜಾಸ್ತಿ ಆದಾಗ ಸಪ್ಲೈ ಜಾಸ್ತಿ ಆಗೋದು. ಸೊ OTTಗಳಲ್ಲಿ ಕನ್ನಡ ಭಾಷೆಯ ಕನ್ಸಂಪ್ಷನ್ ಜಾಸ್ತಿ ಆಗದೆ OTT ಪ್ಲ್ಯಾಟ್ಫಾರ್ಮ್ಸು ಕನ್ನಡ ಭಾಷೆನ ಸೀರಿಯಸ್ ಆಗಿ ತೊಗೊಳ್ಳಲ್ಲ. ಸೊ ಅವ್ರು ಸೀರಿಯಸ್ ಆಗಿ ತೊಗೊಳ್ಳೋದಲ್ಲೇ, ಅಂದರೆ ಆ ಕನ್ಸಂಪ್ಷನ್ ಜಾಸ್ತಿ ಆದಾಗ ಮಾತ್ರ ಡಿಮ್ಯಾಂಡ್ ಬರೋದು. ಅವಾಗಷ್ಟೇ ಸೀರಿಯಸ್ ಆಗಿ ತೊಗೊಳ್ಳೋದು, ಅವಾಗಷ್ಟೇ ಅವರು ಕನ್ನಡ ಕಂಟೆಂಟ್ಗಳನ್ನ ಮೇಲೆ ಇನ್ವೆಸ್ಟ್ ಮಾಡೋಕ್ಕೂ ಕೂಡ ಶುರು ಮಾಡೋದು. ಇಂಟರ್ ರಿಲೇಟೆಡ್, ಎಲ್ಲದು ಇಂಟರ್ ರಿಲೇಟೆಡ್. ಸೊ ಈ ಕಡೆ ಅದು ಒಂದು ಕನ್ಸಂಪ್ಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳಿದೆ. ಇನ್ನೊಂದು ಈ ಕಡೆ ಕ್ರಿಯೇಟರ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ಹೇಳಿದ್ರು, ನಾವು ಏನೋ ಭಾಳ ಇಂಟ್ರೆಸ್ಟಿಂಗಾಗಿ ಕ್ರಿಯೇಟ್ ಮಾಡ್ತಾ ಅದು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಬಂದು ಅದು ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಅದೇನೋ ಚೆನ್ನಾಗಾಗಬೇಕು. ಸೊ ಅದು ಎರಡೂ ಕಡೆಯಿಂದ ಆಗಬೇಕದು. ವಾಟ್ ಈಸ್ ಲ್ಯಾಕಿಂಗ್ ಅಂದರೆ ನಂಬಿಕೆ ಬೇಕು. ಅಂದರೆ ಕನ್ನಡ ಅಂತ ಅಂತಿದ್ದಂಗೆ ಇಲ್ಲ, ಇಲ್ಲಿ ಏನು ಬರ್ತಾ ಇಲ್ಲ ಅನ್ನೋದೊಂದು ಫಸ್ಟು ತಲೆಯಿಂದ ತೆಗಿಬೇಕು. ಎಲ್ಲ ಇಂಡಸ್ಟ್ರಿಲೂ ನೂರಾರು ಸಿನಿಮಾಗಳಾಗುತ್ತೆ, ಎಲ್ಲ ಇಂಡಸ್ಟ್ರಿಲೂ ನೂರಾರು ಸಿನಿಮಾಗಳಾಗುತ್ತೆ. ನಿಮಗೆ ಅಲ್ಲಿಯ ಬೆಸ್ಟ್ ಮಾತ್ರ ಇಲ್ಲಿ ಸಿಗ್ತಾ ಇರುತ್ತೆ, ಹಾಗೆ ಇಲ್ಲಿಯ ಬೆಸ್ಟ್ ಮಾತ್ರ ಬೇರೆ ಕಡೆ ಸಿಗ್ತಾ ಇರುತ್ತೆ. ಸೊ ಎಲ್ಲ ಕಡೆನೂ ಬರೀ ಒಳ್ಳೆ ಸಿನಿಮಾಗಳೇ ಬರುತ್ತೆ ಅಂತ ಏನಿಲ್ಲ. ಎಲ್ಲ ಇಂಡಸ್ಟ್ರಿಲೂ ಎಲ್ಲ ಥರದ ಸಿನಿಮಾಗಳು ಬರ್ತಾ ಇರುತ್ತೆ. ಸೊ ಫಸ್ಟು ನಾವು ಕನ್ನಡ ಅಂತಿದ್ದಂಗೆ ಚೆನ್ನಾಗಿರಲ್ಲ ಅನ್ನೋ ಒಂದು ನೋಷನ್ನ ತೆಗಿಬೇಕು ಫಸ್ಟ್. ಅದು ನಮಗೆ ಇದೆಯಾ ಅಥವಾ ಬೇರೆಯವ್ರಿಗಿದೆಯಾ? ತೆಗೆದು ಅದರಲ್ಲಿರೋ ಬೆಸ್ಟ್ ಏನು ಬರ್ತಿದ್ದಾವಲ್ಲ ಅದನ್ನು ನಾವು ಐ ಥಿಂಕ್ ವಿ ಹ್ಯಾವ್ ಟು ಸಪೋರ್ಟ್ ದಟ್. ಈಗ ಹೊಸ ಥರದ ಸಿನಿಮಾಗಳು ಹೊಸಬ್ರಿಂದ ಬರ್ತಿದೆ, ಇಲ್ಲ ಅಂತಲ್ಲ. ನಾವು ಅದು ಎಲ್ಲೋ ಒಂದು ಕಡೆ ನಾವು ಪ್ರೇಕ್ಷಕರಿಗೆ ನಾವು ತಲುಪ್ತಾ ಇಲ್ಲ. ಐ ಥಿಂಕ್ ಒಂದು ವರ್ಷಕ್ಕೆ ಒಂದು 200 ಸಿನಿಮಾಗಳಾಗ್ತಿದೆಯಾ, 200+ ಸಿನಿಮಾಸ್ ಬರ್ತಾ ಇದೆ. ಸಿನಿಮಾಗಳಾಗುತ್ತೆ. ಬಟ್ ಗೆಲುವಿನ ರೇಟ್ ಲೆಸ್ ದೆನ್ 1% ಅಂತ ಅನ್ಸುತ್ತೆ. ಯಾಕೆ ಹಿಂಗಾಗ್ತಿದೆ ಧನಂಜಯ ಅವರೇ? 4-5% ಇತ್ತು ಮುಂಚೆ, ಈಗ ಸಿಕ್ಕಾಪಟ್ಟೆ ಡ್ರಾಪ್ ಆಗಿದೆ, ಇವಾಗ ಭಾಳ ಕಮ್ಮಿ ಆಗಿದೆ. ಅಂದರೆ ನಿಮಗೆ ಹೆಂಗಾಗಿದೆ ಅಂದರೆ ಎಲ್ಲ ಭಾಷೆಯಲ್ಲೂ ಈಗ ಇಲ್ಲಿ ವೆಯ್ಟ್ ಫಾರ್ ಈಗ ನಾನು ವರ್ಷಕ್ಕೆ 4 ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡ್ತೀನಿ ಅಂದರೆ ನನಗೆ ಆ 4 ಸಿನಿಮಾನ ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ನಾನು ಕಾಯ್ತಾ ಇದ್ದೀನಿ. ಎಲ್ಲ ಭಾಷೆಯಿಂದನೂ ಪ್ಯಾನ್ ಇಂಡಿಯಾ ಸಿನಿಮಾಗಳು ಬರ್ತಿದ್ದಲ್ಲ, ಸೊ ಅವನ್ನ ನಾನು ಥಿಯೇಟ್ರಲ್ಲಿ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಉಳಿದಿರೋ ಸಿನಿಮಾಗಳಿಗೆ ಜನಗಳನ್ನ ನಾವು ಆಡಿಯನ್ಸ್ನ ಕರೆಯೋದು ಭಾಳ ಕಷ್ಟ. ಅಂದರೆ ಇದ್ದಾರೆ ಪ್ರೇಕ್ಷಕರು, ಇಲ್ಲ ಅಂತಲ್ಲ. ಆ್ಯಕ್ಚುಲಿ ಭಾಳ ಸಖತ್ತಾಗಿದ್ದಾರೆ ಕನ್ನಡ ಪ್ರೇಕ್ಷಕರು. ನಿಮಗೆ
ಇಲ್ಲಾಂದ್ರೆ ಈಗ ನಾವು ಮದರ್ ಪ್ರಾಮಿಸ್ ಥರ ಹೊಸಬ್ರನ್ನ ಇಟ್ಕೊಂಡು ಮಾಡಿರೋ ಎಕ್ಸ್ಪೆರಿಮೆಂಟಿಗೆ ಫಸ್ಟ್ ವೀಕಲ್ಲೇ ಅಷ್ಟು ಜನ ಬರ್ತಾರೆ ಅಂದರೆ ಅದು ಅಷ್ಟು ಈಸಿ ಅಲ್ಲ. ಬಟ್ ಆ ಸಂಖ್ಯೆ ದೊಡ್ಡದಾಗಬೇಕು. ಆ ಸಂಖ್ಯೆ ದೊಡ್ಡದಾದಷ್ಟು ಸ್ಟೋರಿ ಲ್ಯಾಕಿಂಗ, ಡೈರೆಕ್ಷನ್ ಲ್ಯಾಕಿಂಗ, ಮಾರ್ಕೆಟಿಂಗ್ ಲ್ಯಾಕಿಂಗ. ಯಾಕೆಂದರೆ ಸೈಲೆಂಟ್ ಸಿನಿಮಾಗಳು ದೊಡ್ಡ ಮಟ್ಟಕ್ಕೆ ಬಸ್ ಮಾಡಿರೋದು, ನಿಮ್ಮದೇ ಪ್ರೊಡಕ್ಷನ್ನ ಸಿನಿಮಾಗಳು, ನಿಮ್ಮದೇ ಆ್ಯಕ್ಟಿಂಗ್ನ ಸಿನಿಮಾಗಳು ಅದ್ಭುತವಾದ ಯಶಸ್ಸು ಕಂಡಿವೆ. ಆದರೆ ತುಂಬ ಸೈಲೆಂಟ್ ಆಗಿರೋ ಸಿನಿಮಾಗಳು ಅಷ್ಟು ದೊಡ್ಡ ಮಟ್ಟಕ್ಕೆ ಹಿಟ್ ಮಾಡಬಹುದು ಅನ್ನೋದಾದರೆ ಅದು ಸಮಸ್ಯೆ ಇರೋದು ಕಥೆಯಲ್ಲ, ನಿರ್ದೇಶನದಲ್ಲ, ಅಥವಾ ಮಾರ್ಕೆಟಿಂಗ್ನಲ್ಲ. ಎಲ್ಲದನ್ನು ಅಟೆಂಡ್ ಮಾಡಬೇಕು. ಅಂದರೆ ನಿಮಗೆ ಸಿನಿಮಾ ಚೆನ್ನಾಗಿರಬೇಕು ಅಂದರೆ ಎಲ್ಲರೂ ಅವ್ರವ್ರ ಕೆಲಸ ಚೆನ್ನಾಗಿ ಮಾಡಿರಬೇಕು. ಸೊ ಯಾರಿಗೂ ಗೊತ್ತಿರಲ್ಲ ಯಾವ ಸಿನಿಮಾ ಎಷ್ಟು ದೊಡ್ಡದಾಗುತ್ತೆ, ಎಷ್ಟು ಏನಾಗುತ್ತೆ ಅಂತ. ಬಟ್ ಪ್ರೇಕ್ಷಕನಿಗೆ ಮೋಸ ಹೋದೆ ಅಂತ ಅನಿಸ್ಬಾರ್ದು. ಅಂದರೆ ಇವರೇನೋ ಪ್ರಾಮಾಣಿಕವಾಗಿ ಅಟೆಂಡ್ ಮಾಡಿದಾರಪ್ಪ, ಸೊ ಇದರಲ್ಲಿ ನಂಗೆ ಇದು ಇಷ್ಟ ಆಗಲಿಲ್ಲ, ಇದು ಇಷ್ಟ ಆಯಿತು ಅನ್ನೋದು ಓಕೆ. ಅವ್ರಿಗೆ ಕರೆದ್ಬಿಟ್ಟು ಮೋಸ ಮಾಡಿದ್ರು ಅಂತ ಅನಿಸ್ಬಾರ್ದು. ಆ ಥರದ ಅಟೆಂಪ್ಟ್ಗಳನ್ನ ಮಾಡಬಾರ್ದು. ನಾವು ಭಾಳ ಆನೆಸ್ಟಾಗಿ ನಮ್ಮ ಸಿನಿಮಾ ಇದು ಅಂತಲೇ ಹೇಳಬೇಕು. ಇವಾಗ ನಾನು ಮದರ್ ಪ್ರಾಮಿಸ್ ಥರದ್ದು ಕಾಮಿಡಿ ಸಿನಿಮಾ ಮಾಡಿದಾಗಷ್ಟೇ ನಾನು ಅದನ್ನು ಕಾಮಿಡಿ ಎಲ್ಲ ಮಾಡಿಕೊಂಡು ಕಾಮಿಡಿ ರೀಲ್ಸ್ಗಳು ಮಾಡಿ, ಸ್ಕಿಟ್ಗಳು ಮಾಡಿ ಅದನ್ನು ಸಿನಿಮಾನ ಪ್ರಮೋಟ್ ಮಾಡೋಕ್ಕೆ ಸಾಧ್ಯ. ನಾನು ಯಾವ್ದಾದ್ರು ಒಂದು ಭಾಳ ಸೀರಿಯಸ್ ಸಿನಿಮಾ ಮಾಡಿ ನಾನು ಅದನ್ನು ಈ ಥರ ಎಲ್ಲ ಪ್ರಮೋಟ್ ಮಾಡಿದ್ರೆ ದಟ್ ವಿಲ್ ಅಫೆಕ್ಟ್ ದ ಫಿಲ್ಮ್. ನಾವು ಪ್ರೇಕ್ಷಕರಿಗೆ ನಾವು ಯಾವ ಥರದ ಕತೆ ಹೇಳ್ತಾ ಇದ್ದೀವಿ ಅಂತ ಮುಂಚೆನೇ ಹೇಳಬೇಕು ಯಾವಾಗಲೂ. ಸೊ ಅದಕ್ಕೆ ನಾವು ಆನೆಸ್ಟ್ ಆಗಿರ್ಬೇಕು. ಇದು ನಮ್ಮ ಟಾರ್ಗೆಟ್ ಆಡಿಯನ್ಸು, ಇದು ನಾವು ಹೇಳ್ತಾರ ಕತೆ ಅಂತ. ನಿಮ್ಗೆ ಆ ವಿಷಯದಲ್ಲಿ ನೋಡಿದ್ರೆ ಟಾಕ್ಸಿಕಲ್ಲಿ ನನಗೆ ಅದು ಭಾಳ ಇಷ್ಟ ಆಯಿತು, ಕ್ಲಾರಿಟಿ. ಅವರು ನೀಟಾಗಿ ಹೇಳಿದ್ದಾರೆ, ದಿಸ್ ಈಸ್ ಅಂದರೆ ಇದು ಮಕ್ಕಳಿಗಲ್ಲ ಅಂತ. ಆ ಕ್ಲಾರಿಟಿಲಿ ನಾವು ಆಡಿಯನ್ಸ್ಗೆ ಹೇಳಬೇಕಾಗತ್ತೆ, ನಮ್ಮದು ಈ ಥರದ ಸಿನಿಮಾ, ನಮ್ಮದು ಹೀಗೆ, ಇದು ಫ್ಯಾಮಿಲಿಗೆ, ಇದು ಹುಡುಗರಿಗೆ, ಇದು ಹೀಗೆ. ಅದನ್ನು ಕ್ಲಿಯರಾಗಿ ನಾವು ಇದು ಮಾಡಿದಾಗ ಆ ಪ್ರೇಕ್ಷಕರು ಬರ್ತಾರೆ. ಅದಕ್ಕೆ ಎಲ್ರಿಗೂ ಎಲ್ಲ ಥರದ ಸಿನಿಮಾ ಇಷ್ಟ ಅಲ್ವಾ. ಸೊ ಥ್ರಿಲ್ಲರ್ ಮಾಡಿದಾಗ ಇದು ನಮ್ಮದು ಥ್ರಿಲ್ಲರ್ ಅನ್ನೋದನ್ನು ನಾವು ಹೇಳಬೇಕಾಗತ್ತೆ. ಹಾಗೆ ಅಂದರೆ ನಾವು ಬೇರೆ ಥರದ ಸಿನಿಮಾ ಮಾಡಿ ಇನ್ನೆಂಗೋ ಮಾರ್ಕೆಟ್ ಮಾಡಿದ್ರೆ ದಟ್ ಡಸಂಟ್ ವರ್ಕ್. ಸೊ ಹಂಗೆ ಸಾಕಷ್ಟು ಫ್ಯಾಕ್ಟ್ರಿಗಳಿರುತ್ತೆ ಒಂದು ಸಿನಿಮಾ ಗೆಲ್ಲಕ್ಕೆ, ಸೋಲಕ್ಕೆ ಎಲ್ಲ. ಆ್ಯಂಡ್ ಪ್ರತಿ ಸಾರಿನೂ ಅದು ಗೆದ್ದಾಗ ಒಂಥರ ಆಗುತ್ತೆ, ಸೋತಾಗ ಒಂಥರ ಡಿಕೋಡ್ ಮಾಡ್ತಾ ಇರ್ತೀವಿ. ಅದು ನಡೀತಾನೆ ಇರುತ್ತೆ, ಒಂಥರ ನದಿ ಥರ ಹರ್ಕೊಂಡು ಹೋಗ್ತಾ ಇರುತ್ತೆ. ಬಟ್ ಕನ್ಸಿಸ್ಟೆಂಟಾಗಿ ಐ ಥಿಂಕ್ ಒಳ್ಳೊಳ್ಳೆ ಪ್ರಯತ್ನಗಳು ಬರೋಕ್ಕೆ ಶುರು ಮಾಡಿದಾಗ ಪ್ರೇಕ್ಷಕರಿಗೂ ನಂಬಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಈ ಮಚ್ ಹಿಡಿಯೋದು, ಫೈಟ್ ಮಾಡೋದು ಜಾಸ್ತಿ ಸುಲಭನಾ ಅಥವಾ ಕಾಮಿಡಿ ಚಿತ್ರಗಳನ್ನು ಮಾಡೋದು ಜಾಸ್ತಿ ಸುಲಭನಾ? ಅಲ್ಲಿ ಎರಡೂ ಚಂದ. ಅಂದರೆ ಇಲ್ಲಿ ಸ್ವಲ್ಪ ಫಿಸಿಕಲ್ ಸ್ಟ್ರೆಸ್ ಕಮ್ಮಿ ಇರುತ್ತೆ. ಅದು ಬಿಟ್ಟರೆ ಆ್ಯಕ್ಷನ್ ಅಂತೆಲ್ಲ ಇದ್ದಾಗ ಸ್ವಲ್ಪ ಫಿಸಿಕಲ್ ವರ್ಕ್ಗಳು ಜಾಸ್ತಿ ಇರುತ್ತೆ. ಎಲ್ಲವೂ ಚಂದನೇ. ಯಾವುದು ಬಹಳ ಅಂದರೆ ಅಫ್ಕೋರ್ಸ್ ಹೆತ್ತವರಿಗೆ ಹೆಗ್ನ ಮುದ್ದು ಅನ್ನೋಂಗೆ ಎಲ್ಲವೂ ಇಷ್ಟ ಆಗತ್ತೆ. ಇಲ್ಲಿವರೆಗೆ ನೀವು ಕಲ್ತಿದ್ದು, ಶ್ರಮ ಜಾಸ್ತಿ ಹಾಕಿದ್ದ ಪಾತ್ರ ಯಾವುದು, ಯಾಕೆ ಜಾಸ್ತಿ ಶ್ರಮ ಬಿತ್ತಿದ್ದಕ್ಕೆ ಅಂತ? ಶ್ರಮ ಅಂದರೆ ಯೂಶ್ವಲಿ ನಾನು ಆ್ಯಕ್ಟ್ರಾಗಿ ಎಂಜಾಯ್ ಮಾಡೋದ್ರಿಂದ ನನಗೆ ಭಾಳ ಶ್ರಮ ಅಂತ ಅನಿಸಲ್ಲ. ಬಟ್ ನನಗೆ ಮೋಸ್ಟ್ ಫೇವ್ರೆಟ್ ಅಂದರೆ ಪಾಪ್ಕಾರ್ನ್ ಮಂಕಿ ಟೈಗರ್ದು ಸೀನನ್ ಪಾತ್ರ ಅಂತ ಅನಿಸುತ್ತೆ. ಅಂದರೆ ಅದು ಗ್ಯಾಂಗ್ಸ್ಟರ್ ವರ್ಲ್ಡಲ್ಲಿ ಇದ್ರೂ ದ ಮೋಸ್ಟ್ ಫಿಲಾಸಫಿಕಲ್ ಪಾತ್ರ ಅದು. ಆ್ಯಂಡ್ ಅಲ್ಲಿ ಒಂದು ಜರ್ನಿ ಇತ್ತು. ಅಂದರೆ ಒಬ್ಬ ಒಂದೊಂದು ಇಮ್ಮೆಚೂರ್ಡ್ ಹುಡುಗನಿಂದ ಹಿಡಿದು ಕೊನೆಯಲ್ಲಿ ಒಂದು ಬೇರೆ ಒಂದು ಮೆಚುರಿಟಿಲಿ ರೀಚ್ ಆಗೋವಂಥ ಒಂದು ಸೀನನ್ ಪಾತ್ರ. ಅಂದರೆ ಆ ಒಂದು ಸೀನ್ ನೋಡಿದ್ದೆ ನಾನು, ಅಂದರೆ ಸಿನಿಮಾದಲ್ಲಿ ಆ ನಾಲೆ ಹತ್ರ ಒಂದು ಶಾರ್ಟ್ ಮಾಡಿದ್ರಿ ನೀವು. ದಟ್ ವಾಸ್, ಐ ಡೋಂಟ್ ನೋ ಹೆಂಗೆ ಮಾಡಿದ್ರಿ ಅಂತ, ತುಂಬ ರಿಯಲಿಸ್ಟಿಕ್ಕಾಗಿ ಬಂದಿತ್ತು. ಆ್ಯಂಡ್ ಅಂದರೆ ಸೂರಿ ಸರ್ ಜೊತೆ ಅದೊಂದು ಜರ್ನಿ ಭಾಳ ಮಜಾ ಇತ್ತು. ಅಂದರೆ ಅವ್ರದ್ದು ನಂದು ಅಂದರೆ ನಮ್ಗೆ ಅಂದರೆ ಅವ್ರಿಗೇನು ಬೇಕು ಅನ್ನೋದು ನನಗೆ ಭಾಳ ಚೆನ್ನಾಗಿ ಅರ್ಥ ಆಗ್ತಾಯಿತ್ತು. ಆ್ಯಂಡ್ ಅವ್ರದ್ದು ಪಾತ್ರಗಳ ಇಂಟೆನ್ಸಿಟಿ ಅಷ್ಟೇ ಚೆನ್ನಾಗಿರೋದು. ಸೊ ನಾನು ಟಗರು ಪಾಪ್ಕಾರ್ನ್ ಎಲ್ಲ ಭಾಳ ಮಜಾ ಮಾಡಿದೆ. ಆ್ಯಂಡ್ ಆ ಥರನೇ ಇವಾಗ ರತ್ನ ಪ್ರಪಂಚ ಮಾಡಬೇಕಾದ್ರೆ ನಾನು ರೋಹಿತ್ ಪಡಕಿ ಅವ್ರಿಗೆ ಶೂಟಿಂಗ್ ಶುರುವಾಗಿ ಮುಗಿಯೋರ್ಗೆ ಒಂದು 10 ಸರಿ ಕೇಳಿದ್ದೀನಿ, ರೋಹಿತ್ ಈಗ ನಾನು ಗ್ಯಾಂಗ್ಸ್ಟರ್ ಇದಕ್ಕೆ ಫೇಮಸ್ ಅಲ್ವಾ, ಈ ರತ್ನಾಕರ್ನಾಗಿ ನನ್ನ ತೊಗೊತಾರ ರೋಹಿತ್, ಹೆಂಗೆ ಏನು ಅಂತ. ಬಟ್ ಆ ಪಾತ್ರನೂ ಭಾಳ ಎಂಜಾಯ್ ಮಾಡ್ತಾ ಇದ್ದೆ, ಯಾಕಂದರೆ ರೈಟಿಂಗ್ ಸಖತ್ತಾಗಿತ್ತು. ಅವರು ನನಗೊಂದು 10 ಸರಿ ಹಂಗೆ ಹೇಳೋರು, ಯಾವುದು ಜಯನಗರ 4th ಬ್ಲಾಕ್ ಹುಡುಗನೇ ಅಲ್ವಾ ಟಗರು ಮಾಡಿದ್ದು, ಟಗರು ಹುಡುಗ ರತ್ನಾಕರ ಆಗಿ ಖಂಡಿತ ತೊಗೋತಾರೆ ನೀವು ಮಾಡಿ ಅಂಥೇಳಿ. ಹಂಗೆ ರತ್ನಾಕರನ ಪಾತ್ರ. ಸೊ ಹಂಗೆ ಎಲ್ಲದನ್ನು ಎಂಜಾಯ್ ಮಾಡಿದ್ದೀನಿ. ಇವಾಗ ಇದೇ ಬಡವರ ರಾಸ್ಕಲಲ್ಲಿ ಒಂದು ಬದುಕಿನ ಬಗ್ಗೆ ಸೀರಿಯಸ್ನೆಸ್ಸೇ ಇಲ್ಲದೆ ಇರೋ ಒಂದು ಪಾತ್ರ ಅದು.
ಬಟ್ ಭಾಳ ಎಮೋಷನಲ್ ಆಗಿ ಅದೊಂದು ಭಾಳ ಚೆನ್ನಾಗಿ ಕಟ್ಟಿದ್ರು ಶಂಕರ್. ಈಗ ಅವರೇ ಅಣ್ಣ ಫ್ರಮ್ ಮೆಕ್ಸಿಕೋ ಮಾಡಿಸ್ತಾ ಇದ್ದಾರೆ, ಒಂದು ಬೇರೆ ಥರದ ಕತೆ ಅದು. ಅಂದರೆ ಪ್ರಾಪರ್ ಫ್ಯಾಮಿಲಿ ಎಂಟರ್ಟೈನರ್. ಮತ್ತು ಅದು ಬಿಟ್ಟರೆ 666 ಆಪ್ರೇಷನ್ ಡ್ರೀಮ್ ಥಿಯೇಟರ್, ಅದೊಂದು ಬೇರೆಯೇ ಎಕ್ಸ್ಪೀರಿಯನ್ಸ್ ಹೇಮಂತ್ ರಾವ್ ಅವ್ರ ಸೆಟ್ಟಲ್ಲಿ. ನಿಮ್ಮ ಸಿನಿಮಾಗಳಲ್ಲಿ ಎಲ್ಲ ನಿಮ್ಮ ಪಾತ್ರಗಳಲ್ಲಿ ವೆರೈಟೀಸ್ ಇದ್ದರೂ ತಾಯಿಯ ಎಮೋಷನ್ ಮಾತ್ರ ದಟ್ ವಿಲ್ ಬಿ ದ ಸೇಮ್. ಅದು ಯೂನಿವರ್ಸಲ್. ಅದು 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 ಹೆಂಗೋ ಅಂದರೆ ಈಗ ನಾವು ಯೋಚನೆ ಮಾಡಿರಲ್ಲ, ಬಟ್ ಅದು ಬಂದಿರುತ್ತೆ, ಅದು ಕನೆಕ್ಟ್ ಆಗಿರುತ್ತೆ ಕತೆಗಳಲ್ಲಿ. ಅಮ್ಮನಿಂದ ಕಲಿತ ಪಾಠ ಏನು? ಭಾಳ ಕಲ್ತಿರಿ, ಎಲ್ಲ ಅವರಿಂದನೇ ಕಲ್ತಿರ್ತೀವಲ್ವ. ಕಾಸ್ ಕಲ್ತಿರ್ತೀರ, ಬಟ್ ತುಂಬ ಅಮ್ಮ ಹೇಳಿ ಮಗನೇ ಇದು ಮಾಡಬೇಡ ಇದು ಮಾಡಿ. ನಾನು ಅದನ್ನು ನಂದು ತಾಯಿ ಬಗ್ಗೆ ಬಡವರ ಸ್ಕೂಲಲ್ಲಿ ಬರೆದಿರೋ ಕವಿತೆಲ್ಲ ಹೇಳ್ಬಿಟ್ಟಿದ್ದೀನಿ, ಏನಾರು ಮಾಡಲ ಮಗ, ಯಾರಿಗೂ ತೊಂದರೆ ಕೊಡಬೇಡ ಅಂದ್ಲು ಅಂತ. ಅಮ್ಮ ನಿಮ್ಮ ಸಿನಿಮಾಗಳನ್ನು ನೋಡಿ ಏನಂತಾರೆ? ಯಾವಾಗಾದರೂ ಒಟ್ಟಿಗೆ ಕರ್ಕೊಂಡು ಹೋಗಿದ್ದೀರಾ ಸಿನಿಮಾ? ಒಟ್ಟಿಗೆ ಅಕ್ಕಪಕ್ಕ ಕೂತು ತೋರಿಸಿದ್ದೀರಾ? ಅಂದರೆ ಅವ್ರು ನೋಡಿ ಖುಷಿ ಪಡ್ತಾರೆ. ಅಂದರೆ ಅವ್ರಿಗೆ ರತ್ನ ಪ್ರಪಂಚ, ಬಡವರ ಸ್ಕೂಲ್ ಆ ಥರ ಫ್ಯಾಮಿಲಿ ಸಿನಿಮಾಗಳು ಮಾಡಿದಾಗ ಇಷ್ಟ. ಈಗ ಅದೇ ನನ್ನ ಟಗರು, ಪಾಪ್ಕಾರ್ನ್ ಮಂಕಿ ಟೈಗರು, ಹೆಡ್ ಬುಷು ಇದೆಲ್ಲ ಮಾಡಿದಾಗ ಅವರು ಓಕೆ ನೋಡ್ತಾರೆ, ಬಟ್ ಏನು ತುಂಬ ಅದ್ರ ಬಗ್ಗೆ ಮಾತಾಡಲ್ಲ. ಸೊ ದಟ್ಸ್ ಫೇರ್. ಅಂದರೆ ಫ್ಯಾಮಿಲಿ ಆಡಿಯನ್ಸ್ಗೆ ಬೇರೆ ಸಿನಿಮಾ, ನಮ್ಮ ಮಾಸ್ ಹುಡುಗರಿಗೆ ಬೇರೆ ಸಿನಿಮಾ, ಹಾಗೆ. ಸೊ ಈಗ ಬಡವರ ಸ್ಕಲ್ಲು ಅಥವಾ ಈಗ ಬರೋ ಅಣ್ಣ ಫ್ರಮ್ ಮೆಕ್ಸಿಕೋ ಅಥವಾ ಈಗ 666 ಆಪ್ರೇಷನ್ ಡ್ರೀಮ್ ಥಿಯೇಟರ್, ಇವೆಲ್ಲ ಎಲ್ರಿಗೂ ಅಂದರೆ ಯಂಗ್ಸ್ಟರ್ಸು ಎಂಜಾಯ್ ಮಾಡ್ಬೋದು, ಫ್ಯಾಮಿಲಿ ಕೂಡ. ಆದರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಎಂಜಾಯ್ ಮಾಡುವಂಥ ಸಿನಿಮಾಗಳು. ಬಟ್ ಬೆಸ್ಟ್ ಕಾಂಪ್ಲಿಮೆಂಟ್ ಏನಾದರೂ ಇದೆಯಾ ಅಮ್ಮನ ಕಡೆಯಿಂದ ಯಾವಾಗಾದರೂ ನೋಡಿದಾಗ ಸಿನಿಮಾ? ಅಥವಾ ಫಸ್ಟ್ ಕಾಂಪ್ಲಿಮೆಂಟ್? ಫಸ್ಟ್ ಕಾಂಪ್ಲಿಮೆಂಟು ಅದೇ ಅವ್ರಿಗೆ ನಾನು ಸ್ಟಾರ್ಟಿಂಗ್ ಬಂದಾಗ ಫುಲ್ ಗಡ್ಡ ಕೂದಲು ಎಲ್ಲ ಬಿಟ್ಟಿದ್ನಲ್ಲ, ಅದೊಂದು ಅದು ಯಾಕೆ ಹಂಗೆ ಬಿಡಿಸಿದ್ದಾರೆ ಅಂತ. ಅವ್ರಿಗೆ ಈ ಮಗ ಚೆನ್ನಾಗಿದ್ದಾನಲ್ಲ, ಇದು ಯಾಕೆ ಹಿಂಗೆ ಈ ಥರ ಮುಚ್ಚಿಬಿಟ್ಟಿದ್ದಾರಲ್ಲ ನನ್ನ ಗಡ್ಡ ಕೂದಲಲ್ಲಿ ಅಂತ. ಅದೆಲ್ಲ ತೆಗೆದ್ಮೇಲೆ ನೋಡಿ ಇವಾಗ ಚೆನ್ನಾಗಿ ಕಾಣ್ತೀಯ ಅಂತ. ಆಮೇಲೆ ಎಮೋಷನಲ್ ಸೀನ್ಸ್ ಎಲ್ಲ ಅವರು ಥಿಯೇಟ್ರಲ್ಲಿ ಹತ್ಬಿಟ್ಟಿರ್ತಾರೆ. ಹೌದಾ? ಅದು ಖುಷಿ ನನಗೆ. ಅಂದರೆ ಮೋಸ್ಟ್ಲಿ ಅವರಿಗೆ ಇಟ್ಸ್ ಮೋರ್ ಪರ್ಸ್ನಲ್ ಇರುತ್ತಲ್ಲ. ಈಗ ರಾಟೆಯಲ್ಲಿ ಎಲ್ಲ ನನ್ನನ್ನು ಹೊಡೆದು ಲಾಸ್ಟಲ್ಲಿ ಸಾಯಿಸ್ಬೇಕಾದ್ರೆ ಅವರಿಗೆ ತೊಗೊಳಕ್ಕೆ ಆಗಿರಲ್ಲ, ಇಂಥದ್ದೆಲ್ಲ ಮಾಡಬೇಡ ನೋಡೋಕ್ಕಾಗಲ್ಲ ಅಂತ ಹೇಳಿರ್ತಾರೆ. ಹಾಗೆ ಸೊ ಜರ್ನಿ ನೋಡಿ ಧನಂಜಯ್, ಎಲ್ಲಿಂದ ಎಲ್ಲಿಗೆ ಸಾಕ್ಕೊಂಡು ಬಂದ್ರಿ. ನಾವು ಯು ಆರ್ ಅ ಪ್ರೊಡ್ಯೂಸರ್. ಯಾಕೋ ಬೇಜಾರು ಮಾಡಿಕೊಂಡು ಇದೇ ನನ್ನ ಕೊನೆ ಸಿನಿಮಾ ಅಂತೆಲ್ಲ ಹೇಳಿದ್ರಿ, ಅದು ಬಹಳ ವೈರಲ್ ಆಗ್ತಾ ಇದೆ ಇತ್ತೀಚೆಗೆ. ಅಂದರೆ ನಿರ್ಮಾಪಕನಾಗಿ ಅಂದರೆ ಸುಸ್ತಾಗ್ಬಿಡುತ್ತೆ ಇವಾಗ, ನನಗೆ ಬೇಕಿಲ್ಲದೆ ಇರೋದಲ್ವಾ ಅಂತ. ನಾನೊಬ್ಬ ನಟ, ನಾನು ಬಿಸ್ನೆಸ್ ಮ್ಯಾನ್ ಅಲ್ಲ, ನಾನೊಬ್ಬ ಆ್ಯಕ್ಟ್ರು. ಸೊ ಏನೋ ಒಂದು ಕತೆ ಹೇಳೋ ಹುಚ್ಚಿಗೆ ಅಥವಾ ಇನ್ನೊಂದಿಷ್ಟು ಜನ ಸೇರಿಸ್ಕೊಂಡು ಏನೋ ಮಾಡೋಣ, ಅಂದರೆ ಯಾವ್ದಾದ್ರು ಒಂದು ಒಳ್ಳೆ ಪೊಟೆನ್ಷಿಯಲ್ ಕಂಡಾಗ ಅಯ್ಯೋ ಈ ಪೊಟೆನ್ಷಿಯಲ್ ಹೆಂಗಾದರೂ ಮಾಡಿ ಚೆನ್ನಾಗಿದೆಯಲ್ಲ, ಇದನ್ನು ಹೆಂಗಾದರೂ ಮಾಡಿ ತಲುಪಿಸ್ಬೇಕಲ್ಲ, ಇದನ್ನು ಹೆಂಗೋ ಹೇಳಬೇಕಲ್ಲ, ಇದನ್ನು ಚೆನ್ನಾಗಿ ಬಳಸ್ಕೋಬೇಕಲ್ಲ ಅಂತ ಅನಿಸುತ್ತೆ. ಬಟ್ ಆ ಪ್ರೋಸೆಸ್ಸಿಗೆ ಹೋದ್ಮೇಲೆ ಎಕ್ಸ್ಪೀರಿಯೆನ್ಸ್ಗಳಿದೆಯಲ್ಲ, ಅದು ಪ್ರತಿ ಸರಿ ಆಗೋ ಅನುಭವಗಳು ಸಾಕು, ನೀನು ಆ್ಯಕ್ಟ್ರಾಗಿ ನೀನು ಬಿಲ್ಡ್ ಮಾಡ್ಕೊಂಡು ಹೋಗು ಸಾಕು ಅಂತ ಅನಿಸುತ್ತೆ. ಬಟ್ ನಾನು ಯಾವಾಗಲೂ ಅದನ್ನೇ ನಂಬಿದ್ದು. ಅಂದರೆ ಇಫ್ ಯು ವಾಂಟ್ ಟು ಟ್ರಾವೆಲ್ ಫಾಸ್ಟ್ ಟ್ರಾವೆಲ್ ಅಲೋನ್, ಬಟ್ ಇಫ್ ಯು ವಾಂಟ್ ಟು ಟ್ರಾವೆಲ್ ಫಾರ್ ಟ್ರಾವೆಲ್ ಟುಗೆದರ್ ಅಂತ. ಹಾಗಾಗಿ ಏನೋ ಜೊತೆಗೆ ಎಲ್ಲ ಮಾಡ್ಕೊಂಡು ಹೋಗೋಣ ಅನ್ನೋ ಒಂದು ಜರ್ನಿ ಮಾಡ್ತಾಯಿರ್ತೀನಿ. ಅದಕ್ಕೊಂದು ಅಪ್ರಿಸಿಯೇಷನ್ ಇಲ್ಲ ಅಂತ ಅಂದಾಗ, ಅದನ್ನು ಗುರುತಿಸ್ತಾನೇ ಇಲ್ಲ ಅಂತ ಅಂದಾಗ ಅದು ಡೆಫಿನೆಟ್ಲಿ ಭಾಳ ಬೇಜಾರಾಗುತ್ತೆ. ಯಾಕೆ ಬೇಕು ನನಗೆ ಅಂತ. ಆ್ಯಂಡ್ ಅಪ್ರಿಸಿಯೇಷನ್ ಇಲ್ಲ ಅಂದರೂ ಪರವಾಗಿಲ್ಲ, ಅದಕ್ಕೆ ಜನ ಇದ್ದಾರೆ, ಪೀಪಲ್ ನೋ ದೇರ್ ಜರ್ನಿ, ನೋ ಮೈ ಜರ್ನಿ. ಅವರು ಪ್ರತಿಯೊಂದನ್ನು ನೋಡ್ತಿರ್ತಾರೆ ಕಾಮನ್ ಮ್ಯಾನ್. ಅವ್ರಿಗೆ ಬೇರೆ ಯಾವುದು ಒಳಗೊಂದು ಹೊರಗೊಂದು ಇರಲ್ಲ. ಯಾಕೆಂದರೆ ನಾನು ಈ ಸೋಷಿಯಲ್ ಮೀಡಿಯಾ ದಾಟಿ ನಾನು ಭಾಳ ರಸ್ತೆಯಲ್ಲಿರೋ ಮನುಷ್ಯ. ನಾನು ಪ್ರತಿ ಊರುಗಳಿಗೂ ನನ್ನಷ್ಟು ಟ್ರಾವೆಲ್ ಮಾಡಿರೋನೇ ಇಲ್ಲ. ಸಾವಿರಾರು ಫಂಕ್ಷನ್ಗಳಿಗೆ ಹೋಗಿದ್ದೀನಿ, ಪ್ರತಿ ಊರುಗಳಿಗೂ ಹೋಗ್ತಾನೆ ಇರ್ತೀನಿ. ನನ್ನ ಕೈಲಾದಾಗೆಲ್ಲ ನಾನು ಇಂಟ್ರ್ಯಾಕ್ಟ್ ಮಾಡ್ತಾನೆ ಇರ್ತೀನಿ. ನನಗೆ ಗೊತ್ತು ರೋಡಿಗೆ ಇಳಿದಾಗ ಜನ ಎಷ್ಟು ಪ್ರೀತಿಸ್ತಾರೆ ಅಂತ. ಅಷ್ಟಿಲ್ದಲೇ ಆಟೋಗಳ ಮೇಲೆ ನಾನು ಫೋಟೋ ಹಾಕ್ಕೊಂಡಿಲ್ಲ. ಐ ನೋ ನನ್ನ ಜರ್ನಿ, ನನ್ನ ಬದುಕನ್ನು ನನ್ನ ಅಭಿಮಾನಿಗಳು, ಕಾಮನ್ ಮ್ಯಾನ್, ಪ್ರೇಕ್ಷಕ ವರ್ಗ ಅದನ್ನು ನೋಡ್ತಾನೆ ಇರುತ್ತೆ. ಆ್ಯಂಡ್ ಅವ್ರು ಯಾವಾಗಲೂ ಜೊತೆಗಿದ್ದೇ ಇರ್ತಾರೆ. ಅದನ್ನು ಮೀರಿ ಇಲ್ಲೆಲ್ಲೋ ಒಂದಿಷ್ಟು ಏನೋ ಒಂದು ನೆಗೆಟಿವಿಟಿ ಓಡಾಡ್ತಿರುತ್ತಲ್ಲ, ಅದನ್ನೆಲ್ಲ ನೋಡಿದಾಗ ನನಗೆ ಯಾಕೆ ಬೇಕು ಅಂತ ಅನಿಸುತ್ತೆ. ಅದು ಸಹಜ. ಸೊ ಹಂಗಾಗಿ ಅದು ಎಷ್ಟೊಂದು ಸರಿ ನನ್ನ ಫ್ರೆಂಡ್ಸ್ ಹತ್ರನೂ ಹೇಳಿರ್ತೀನಿ, ಸಾಕಪ್ಪ ಇದು ಪ್ರೊಡಕ್ಷನ್ನು ಬೇಡ ಅಂತ ಎಲ್ಲ.
ಹಾಗೆ ಅದು ನೆನ್ನೆ ಪ್ರೆಸ್ ಮೀಟಲ್ಲಿ ಫ್ಲೋಲ್ಲಿ ಬಂದಿದ್ದು. ನನಗೆ ಯಾಕೆ ಬೇಕಿದ್ದು ಬೇಡ, ನಾನು ಹೆಗ್ಗಣ ಮುದ್ದು ಅಂತ ಇನ್ನೊಂದು ಪ್ರೊಡಕ್ಷನ್ದು ರಿಲೀಸಿಗೆ ರೆಡಿ ಇದೆ, ಅದು ಮುಗಿಸ್ಬಿಟ್ಟು ನನ್ನ ಪಾಡಿಗೆ ನಾನು ಆ್ಯಕ್ಟಿಂಗ್ ಮಾಡ್ಕೊಂಡಿರೋಣ ಅಂತ. ಅಂದರೆ ಯು ಡೋಂಟ್, ಅಂದರೆ ನಿಮಗೆ ವ್ಯಾಪಾರನೂ ಕೂಡ ಬಹಳ ಕಷ್ಟ, ನಾಟ್ ದಟ್ ಈಸಿ. ಈಗ ನಾನು ಆ್ಯಕ್ಟ್ರ್ ಆಗಿ ಇದ್ದಾಗ ನನ್ನ ನಿರ್ಮಾಪಕರುಗಳು ಅದೆಲ್ಲದನ್ನು ಮಾಡ್ತಾರೆ. ಸೊ ನನ್ನ ನಟನಾಗಿ ನಾನು ಕೆಲಸ ಮಾಡ್ತಾ ಇರ್ತೀನಿ, ಬಿಸ್ನೆಸ್ನೂ ಕೂಡ ಅವರು ಡಿಫೈನ್ ಮಾಡ್ಕೊಂಡು ಹೋಗ್ತಾರೆ. ಈಗ ನಾನೇ ಬಿಸ್ನೆಸ್ ಮ್ಯಾನ್ ಆದಾಗ ನಾನು ಕೂತ್ಕೊಂಡು ಅದನ್ನು ಸೇಲ್ ಮಾಡೋದಿದೆಯಲ್ಲ, ಅದು ಒಂದು ಟಿ ವಿಗೆ, ಒಂದು ಡಿಜಿಟಲ್ಗೆ, ಎಲ್ಲ ಕಡೆ, ಅದನ್ನು ಕೂಡ ಬಹಳ ನನಗೆ ಕಷ್ಟ ಅನಿಸುತ್ತೆ. ಇಲ್ಲಾಂದರೆ ನಾನು ಸ್ಟಾರ್ ಆಗಿ ನನ್ನ ಪಾಡಿಗೆ ನಾನು ಇರ್ಬೋದು, ಯಾವಾಗಲೂ ಕರೀತಾರೆ, ನನಗೆ ಇಷ್ಟ ಇದ್ದರೆ ಹೋಗ್ಬೋದು, ಇಲ್ಲ ಹಂಗೆ ಆರಾಮಾಗಿ ಇರ್ತೀನಲ್ಲ. ಇಲ್ಲಾದರೆ ನಾನು ಅಲ್ಲಿ ಹೋಗಿ ಕೂತ್ಕೋತಿದ್ದಂಗೆ ನಮ್ಮನ್ನು ಬಹಳ, ಅಂದರೆ ಎಲ್ಲೋ ಒಂದು ಕಡೆ ಆ ವ್ಯಾಲ್ಯೂ, ಅಂದರೆ ಆ್ಯಕ್ಟ್ರಾಗಿ ಸ್ಟಾರ್ ಆಗಿ ಅದೇನಿರುತ್ತಲ್ಲ, ಅದು ಆಟೋಮೆಟಿಕ್ಕಾಗಿ ಅದೊಂಚೂರು ಸ್ಯಾಕ್ರಿಫೈಸ್ ಆಗುತ್ತೆ. ಆ ಮೀಟ್ರ್ ಹಿಂಗೆ ಇಳಿಸ್ತಾರೆ ವ್ಯಾಪಾರಕ್ಕೆ ಕೂತಾಗ. ಏಕೆಂದರೆ ಅಲ್ಲಿ ನಾನು ಒಂದು ಸಿನಿಮಾ ವ್ಯಾಪಾರ ಮಾಡೋಕ್ಕೆ ಬಂದಿರ್ತೀನಿ, ನನ್ನ ಇಂಟೆಂಟು, ನಾನು ಏನು ಮಾಡ್ತಾಯಿದ್ದೀನಿ ಅದು ಅಲ್ಲಿ ಓನ್ಲಿ ಬಿಸ್ನೆಸ್ ಅಷ್ಟೇ ಮ್ಯಾಟ್ರ್ ಆಗುತ್ತಲ್ಲ. ಸೊ ಅದೆಲ್ಲ ನೋಡಿದಾಗ ನನಗೆ ಯಾಕಪ್ಪ ಬೇಕು ಇದು ಅಂತ. ಅಂದರೆ ಏನಾದರೂ ಒಂದು ಮಾಡೋಕ್ಕೆ ಹೋದಾಗ ಒಂದಿಷ್ಟು ಸ್ಯಾಕ್ರಿಫೈಸಸ್ಗಳು ಕೇಳುತ್ತೆ, ಬಟ್ ಫಾರ್ ದ ಗುಡ್ ನಾನು ಪ್ರತಿ ಸರಿನೂ ನಾನು ಕೆಳಗೆ ಹಾಕ್ಕೊಂಡಿದ್ದೀನಿ, ಭಾಳ ಸರಿ ಕೆಳಗೆ ಹಾಕ್ಕೊಂಡಿದ್ದೀನಿ ಫಾರ್ ದ ಗುಡ್. ಅಂದರೆ ಇಟ್ಸ್ ಓಕೆ, ಇದರಿಂದ ಇನ್ನೊಂದು 4 ಜನಕ್ಕೇನೋ ಆಗುತ್ತೆ ಅನ್ನೋ ಕಡೆ ಎಲ್ಲ ನಾನು ಡೆಫಿನೆಟ್ಲಿ, ಆ್ಯಂಡ್ ಒಂದೊಳ್ಳೆ ಪ್ರಾಡಕ್ಟ್ಗೋಸ್ಕರನೂ ನಾನು ಕೆಳಗೆ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ನನಗೆ ಅಂದರೆ ಏನೇನೋ ಒಂದಿಷ್ಟೆಲ್ಲ ಮಾಡ್ತಾಯಿದ್ದೀನಲ್ಲ, ಅದೆಲ್ಲ ಮಾಡೋ ಅವಶ್ಯಕತೆ ನನಗೆ ಪರ್ಸ್ನಲಿ ಇಲ್ಲ ಆ್ಯಕ್ಚುಲಿ. ಸೊ ಹಾಗಾಗಿ ಹೇಳಿದೆ ಅಷ್ಟೇ, ಇದು ಸುಸ್ತಾಗುತ್ತಪ್ಪ ಇದು. ಆಮೇಲೆ ಒಂದೊಂದು ಸರಿ ಬೇಜಾರು ಆಗುತ್ತೆ, ಏನಿದು ಇದು ಯಾಕೆ ಬೇಕು ನಮಗೆ ಅಂತ. ಆಮೇಲೆ ಮತ್ತೆ ಯಾವುದೋ ಒಂದು ಒಳ್ಳೆ ಕತೆ, ಒಂದೊಳ್ಳೆ ಟ್ಯಾಲೆಂಟ್ ಡ್ರೈವ್ ಮಾಡುತ್ತೆ, ಇಲ್ಲ ಇನ್ನೇನೋ ಮಾಡೋಣ ಅಂತ. ಸೊ ಹಂಗೆ ನಡೀತಾ ಇದೆ ಅದು ಹಾಗೆ ಮುಂದುವರ್ಕೊಂಡು ಹೋಗಲಿ. ಅಂಥದ್ದೇನೋ ನಿರ್ಧಾರಗಳು ತಗೋಬೇಡಿ, ಯಾಕೆಂದರೆ ನಿಮ್ಮಿಂದ ಒಂದಷ್ಟು ಟ್ಯಾಲೆಂಟ್ಗಳು ಇಂಡಸ್ಟ್ರಿಗೆ ಬೇಕಿದೆ. ಆ್ಯಸ್ ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್, ಮೊದಲಿಗೆ ಹೇಳಿದೆ, ನನ್ನ ಜೊತೆಗೆ ನಾನು ಒಂದಷ್ಟು ಪ್ರತಿಭೆಗಳನ್ನು ತರಬೇಕು ಅನ್ನೋರ ಸಂಖ್ಯೆ ಬಹಳ ಕಮ್ಮಿ. ಅದು ಹೆಂಗಾಗತ್ತೆ ಅಂದರೆ, ದೇ ವಿಲ್ ಸಿ ಆ್ಯಸ್ ಅ ಕಾಂಪಿಟಿಟರ್. ಯಾವಾಗಲೂ ಇಂಡಸ್ಟ್ರಿ ಅಲ್ಲ, ಇಡೀ ಪ್ರಪಂಚ ಇರೋದೇ ಹಾಗೆ. ಒಬ್ಬರು ಬೆಳೀತಾ ಇದ್ದಾರೆ ಅಂದರೆ ಇನ್ಯಾರೋ ಬೆಳೆಯೋಕ್ಕೆ ಬಂದರು ಅಂದರೆ ಕಾಂಪಿಟಿಟರ್ ಅಂತ ಅಂದ್ಕೊಳ್ತಾರೆ. ಇಲ್ಲ, ನನ್ನ ಜೊತೆಗೆ ಅವರನ್ನು ಕರ್ಕೊಂಡು ಹೋಗ್ತೀನಿ ಅನ್ನೋರ ಸಂಖ್ಯೆ ಬಹಳ ಕಮ್ಮಿ ಇದೆ. ಅದು ನಿರ್ದೇಶನ, ನಿರ್ಮಾಣ, ಆ್ಯಕ್ಟಿಂಗ್, ಎವ್ರಿಥಿಂಗ್. ಬಟ್ ಯು ವಾಂಟ್ ನ್ಯೂ ಪೀಪಲ್, ಹೊಸ ಜನರಿಗೆ ಕೆಲಸ ಕೊಡಬೇಕು ಅಂತಿದ್ದೀರಾ. ಸೊ ಆ ಕೆಲಸ ನಿಲ್ಲದೇ ಇರಲಿ, ಸುಗಮವಾಗಿ ಹೋಗ್ತಾ ಇರಲಿ. ಕಡೆಯಿಂದ ಆಗಬೇಕು, ಆವಾಗಲೇ ಇಂಡಸ್ಟ್ರಿ ಚೆನ್ನಾಗಾಗೋದು. ನೀವೊಂದು ಶುರು ಮಾಡಿದ್ದೀರಲ್ಲ. ನೆಕ್ಸ್ಟ್ ಜನ್ರೇಷನ್ಗೆ ನಾವು ಏನನ್ನ ಬಿಟ್ಟೋಗ್ತಾ ಇದ್ದೀವಿ ಅನ್ನೋದು ಯಾವಾಗಲೂ ಭಾಳ ಇಂಪಾರ್ಟೆಂಟ್. ಅದು ಪರ್ಸ್ನಲಾಗಿ ಇವಾಗ ನಮ್ಮ ಮಕ್ಕಳು, ನಮ್ಮ ಫ್ಯಾಮಿಲಿ ಅಂತ ಬಂದಾಗ ಒಂದು ಅನಿಸುತ್ತೆ ಗೊತ್ತಾ, ಹಂಗೇ ಅದು ನಾವು ಕೆಲಸ ಮಾಡೋ ಕಡೆನೂ ಅಥವಾ ಸೊಸೈಟಿನೂ ನೆಕ್ಸ್ಟ್ ಜನ್ರೇಷನಿಗೆ ನಾವು ಏನನ್ನ ಬಿಟ್ಟು ಹೋಗ್ತಾ ಇದ್ದೀವಿ ಅನ್ನೋದು, ಅದು ಚೆನ್ನಾಗಿದ್ದರೆ ಅದು ನೆಕ್ಸ್ಟ್ ಜನ್ರೇಷನಿಗೆ ದಕ್ಕೋದು. ನನಗೆ ಯಾವಾಗಲೂ ಏನು ಅನಿಸುತ್ತೆ ಗೊತ್ತಾ ಧನಂಜಯ್, ವೆನ್ ಯು ಡೋಂಟ್ ಹ್ಯಾವ್ ಇನ್ಸೆಕ್ಯೂರಿಟೀಸ್, ನೀವು ಜನರನ್ನು ಬೆಳೆಸ್ತೀರಿ. ಇನ್ಸೆಕ್ಯೂರಿಟೀಸ್ ಇದ್ದಾಗ ನನ್ನ ಮುಂದೆ ಬೆಳಿಬಾರ್ದು ಅಂತ ಅನಿಸುತ್ತೆ. ಐ ಥಿಂಕ್ ಯು ಡೋಂಟ್ ಹ್ಯಾವ್ ಎನಿ ಇನ್ಸೆಕ್ಯೂರಿಟೀಸ್. ನನಗೆ ನಾನು ಮಜಾ ಮಾಡ್ತೀನಿ, ಆ್ಯಂಡ್ ನನ್ನ ಜಾಗನ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಇಲ್ಲ, ನನ್ನ ಜಾಗ ನನಗಿದ್ದೇ ಇರುತ್ತೆ, ಆ್ಯಂಡ್ ಅದು ಬಿಟ್ಟು ಎಷ್ಟೊಂದು ಜಾಗ ಇದೆ ಅಲ್ಲ. ಲವ್ಲಿ. ಈ ಕಾಂಟ್ರವರ್ಸೀಸ್ ಆಗಾಗ ನಿಮ್ಮನ್ನು ಹುಡ್ಕೊಂಬರ್ತಿರತ್ತೆ. ನೀವೇನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತೀರ, ಅದು ಯಾರೋ ಇನ್ನೇನೋ ಒಂಥರ ಬಳಸ್ಕೊಳ್ತಾರೆ, ಒಂದು ಸಮುದಾಯದ ಬಗ್ಗೆನೋ ಮತ್ತೊಂದು ಮಗದೊಂದು, ಅದನ್ನು ಪೊಲಿಟಿಸೈಸ್ ಮಾಡೋಕ್ಕೆ ಒಂದು ಸ್ವಲ್ಪ ಪ್ರಯತ್ನಗಳಾಗತ್ವೆ. ಹಿಂಗಿದ್ದ ಸಿಚುವೇಶನ್ಸನ್ನು ಹೆಂಗೆ ಹ್ಯಾಂಡ್ಲ್ ಮಾಡ್ತೀರಿ? ಆ್ಯಂಡ್ ನೀವು ಏನೋ ಒಂದು ಇಂಟೆನ್ಷನಲ್ಲಿ ಹೇಳಿರ್ತೀರಿ, ಇಟ್ ಡಸಂಟ್ ಮೀನ್ ದಟ್ ನೀವು ಯಾರಿಗೂ ಹರ್ಟ್ ಮಾಡಬೇಕು, ಯಾವುದೋ ಸಮುದಾಯಕ್ಕೆ ಹರ್ಟ್ ಮಾಡಬೇಕು, ಇನ್ಯಾರಿಗೂ ಹರ್ಟ್ ಮಾಡಬೇಕು ಅಂತ. ಬಟ್ ಬೇಡದೇ ಇರೋ ಜಾಗದಲ್ಲಿ ಹೋಗಿ ಅದು ಬಾಣ ಬಿದ್ದಿರುತ್ತೆ. ನಾನು ಆಗಲೇ ಹೇಳೋದಲ್ಲ, ಒಂದು ಸರಿ ಪಬ್ಲಿಕ್ ಲೈಫಿಗೆ ಅಂತ ಬಂದಮೇಲೆ ಯಾರೂ ಅದರಿಂದ ಹೊರತಲ್ಲ. ಮೋಸ್ಟ್ಲಿ ನಿಮಗೂ ಕಮೆಂಟ್ಸ್ಗಳು ಅದು ಇದು ಎಲ್ಲ ಬಂದಿರುತ್ತೆ ಸೋಷಿಯಲ್ ಮೀಡ್ಯಾದಲ್ಲಿ, ಎಲ್ರಿಗೂ ಬಂದಿರುತ್ತೆ. ಆ್ಯಂಡ್ ಅಂದರೆ ನನಗೆ ಮೊದಲು ಗೊತ್ತಾಗ್ತಿರ್ಲಿಲ್ಲ. ಅಂದರೆ ನನಗೇನು ಅನಿಸುತ್ತೆ ಅದನ್ನ ಸ್ಟ್ರೈಟಾಗಿ ಎಮೋಷನಲಾಗಿ ರಿಯಾಕ್ಟ್ ಮಾಡಿಬಿಡ್ತಾ ಇದ್ದೆ. ಇದು ಹಿಂಗಲ್ಲ ಹಿಂಗೆ ಅಂತ ನಾನು ಕಟ್ತೊಟ್ಟಾಗಿ ಹೇಳ್ತಾ ಇದ್ದೆ, ಎಲ್ಲ ಮಾಡ್ತಾಯಿದ್ದೆ ಎಲ್ಲ. ಆಮೇಲೆ ಗೊತ್ತಾಗೋಯ್ತು, ಇದು ನಾನು ಭಾಳ ಒಳ್ಳೆ ಇಂಟೆಂಟಲ್ಲಿ ನಾನೇನೋ ಹೇಳಿದ್ದೀನಿ, ಬಟ್ ಇದೆಲ್ಲದೂ ಬೇರೆ ಬೇರೆ ಥರ ಕಮ್ಯುನಿಕೇಟ್ ಆಗ್ತಾಯಿದೆ. ಇದು ಹಿಂಗೆ ಅದಾದಮೇಲೆ ನಾನು ಅದಕ್ಕೇ ನಾನು ಇಂಟರ್ವ್ಯೂಸು, ಪ್ರೆಸ್ ಮೀಟ್ಸು, ಇದು ಎಲ್ಲದೂ ನಿಲ್ಲಿಸೇ ಬಿಟ್ಟಿದ್ದೆ. ಅಂದರೆ ನಾವು ಏನೋ ಹೇಳೋಕ್ಕೆ ಹೋಗ್ತೀವಿ, ಅದು ಇನ್ಯಾರಿಗೋ ಇಷ್ಟ ಆಗಲ್ಲ, ಇನ್ನೆಂಗೋ ಕನ್ವೆ ಆಗುತ್ತೆ
ಅದೆಲ್ಲದೂ ಸಮಸ್ಯೆ ಆಗ್ತಾಯಿದೆ ಅಂತ. ಸೊ ಇದು ಮಾತಾಡ್ದಲೇ ಇರುವಂಥ ಟೈಮು ಮಾತಾಡಲೇಬಾರ್ದು ಅಂತ ಕೆಲಸ ಮಾತ್ರ ಮಾತಾಡಬೇಕು, ಕೆಲಸ ಮಾಡ್ಕೊಂಡು ಹೋಗೋಣ ಅಂತ. ಅದಕ್ಕೆ ನಾನು ಎಲ್ಲ ನಿಲ್ಲಿಸಿದ್ದು. ಕೆಲಸ ಮಾಡಿಕೊಂಡು ಅಂದರೆ ಪ್ರೊಡಕ್ಟಿವ್ ಆಗಿ ಮಾಡಿದಷ್ಟು ಎಲ್ಲ ಚೆನ್ನಾಗಾಗತ್ತೆ. ಅದು ಭಾಷೆ ಕಟ್ಟೋ ಕೆಲಸ ಇರಲಿ ಅಥವಾ ನಾಡು ಕಟ್ಟೋ ಕೆಲಸ ಇರಲಿ, ದೇಶ ಕಟ್ಟೋ ಕೆಲಸ ಇರಲಿ, ಎಲ್ಲದೂ ಪ್ರೊಡಕ್ಟಿವ್ ಆಗಿ ಏನೋ ಮಾಡ್ದಾಗುತ್ತೆ ಬಿಟ್ಟರೆ, ಇಲ್ಲಾಂದರೆ ಬರೀ ಡಿಸ್ಕಷನಲ್ಲಿ ಜಗಳನೇ ಆಡ್ತಾ ಇರ್ತೀವಿ. ಸೊ ಹಂಗಾಗಿ ನಮ್ಮ ಕೈಲಿ ಏನಾಗುತ್ತೆ ಆ ಡಿಫ್ರೆನ್ಸ್ ಮಾತ್ರ ಮಾಡ್ಕೊಂಡು ಹೋಗ್ಬೋದು ಬಿಟ್ಟರೆ, ಅದನ್ನು ಮೀರಿ ನಮ್ಮ ಕಂಟ್ರೋಲ್ ಇಲ್ಲದೆ ಇರೋದ್ರ ಬಗ್ಗೆ ನನ್ನ ತಲೆ ಕೆಡಿಸ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಯಾರೇನು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅಥವಾ ಏನೋ ಸರಿ ಆಗಬೇಕು ಅಂತ ನಮ್ಗೆ ಅನಿಸ್ತಾ ಇರುತ್ತೆ ಅಂದ್ಕೊಳ್ಳಿ, ಸೊಸೈಟಿಲಾಗಲಿ ಇನ್ನೊಂದು. ನನ್ನ ಕಂಟ್ರೋಲಲ್ಲಿ ಅದು ಇಲ್ಲವೇ ಇಲ್ಲ. ನಾನು ಏನು ಬಡ್ಕೊಂಡ್ರೂ ಅದು ಸರಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅಥವಾ ನನಗದು ಹಂಗೆ ಅನ್ನಿಸ್ತಾ ಇದೆ, ಇನ್ನೊಬ್ಬರು ಪಾಯಿಂಟ್ ಆಫ್ ವ್ಯೂವಲ್ಲಿ ಅದೇ ಸರಿ ಇರ್ಬೋದು. ಸೊ ಇದು ಯಾವುದೋ ನನ್ನ ಕಂಟ್ರೋಲಲ್ಲಿ ಇಲ್ಲ. ಸೊ ಐ ಥಿಂಕ್ ನನ್ನ ಪರಿಮಿತಿಲಿ ನಾನು ಏನು ಸರಿ ಮಾಡ್ಕೋಬೋದು, ಏನು ಕಾಂಟ್ರಿಬ್ಯೂಟ್ ಮಾಡ್ಬೋದು. ಸೊ ಆ ಕಾಂಟ್ರಿಬ್ಯೂಷನ್ ಮಾಡಿದ್ರೆ ಐ ಥಿಂಕ್ ಅದು ನಾವು ಮಾಡೋಕ್ಕಾಗೋ ಡಿಫ್ರೆನ್ಸ್ ಅಂತ. ಸೊ ಅವ್ರವ್ರ ಪೊಸಿಷನಲ್ಲಿ ಅವ್ರು ಏನೇನು ಮಾಡೋಕ್ಕಾಗುತ್ತೆ ಆ ಡಿಫ್ರೆನ್ಸ್ ಮಾಡ್ಕೊಂಡು ಹೋದರೆ ಎಲ್ಲದೂ ಚೆನ್ನಾಗಾಗುತ್ತೆ ಅನ್ನೋ ಒಂದು ನಂಬಿಕೆ. ಹಾಗಾಗಿ ನನ್ನ ಲಿಮಿಟ್ಸಲ್ಲಿ ಏನು ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡಿಕೊಂಡು ಡಿಫ್ರೆನ್ಸ್ ಮಾಡ್ಬೋದು ಅದನ್ನು ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಎಲ್ಲದರಿಂದ ಐ ಸ್ಟೇಡ್ ಅವೇ ಅಷ್ಟೆ. ಹಾಗಾಗಿ ರಿಯಾಕ್ಟು ಮಾಡಲ್ಲ ಇವಾಗ. ಡಿಪ್ಲೊಮ್ಯಾಟಿಕ್ ಆಗಿರೋದು ಬಹಳ ಸಂದರ್ಭಗಳಲ್ಲಿ ತುಂಬ ಅನಿವಾರ್ಯ ಅಂತ ಅನಿಸುತ್ತೆ. ಎಸ್ ಬಟ್ ಅದ್ರ ಜೊತೆಗೆ ನಿಮ್ಮ ಒಪಿನಿಯನ್ಸ್ ಡಸ್ ರಿಯಲಿ ಮ್ಯಾಟರ್. ಅಲ್ಲ, ಫೈಟ್ ಮಾಡಬೇಕು. ನೀವು ನಂಬೋದಕ್ಕೆ ನಾವು ಡೆಫಿನೆಟ್ಲಿ ಫೈಟ್ ಮಾಡಲೇಬೇಕು. ಇವಾಗ ಅಂದರೆ ಎಷ್ಟೊಂದು ಸರಿ ನಮಗೆ ಗೊತ್ತಾಗ್ತಿರಲ್ಲ, ಬಟ್ಟು ಯಾರಿಗೂ ಅರ್ಥ ಆಗದೆ ಇರೋದು ಕೆಲವೊಂದು ನಮ್ಗೆ ಅರ್ಥ ಆಗ್ತಾ ಇರುತ್ತೆ. ಅದನ್ನು ನಾವು ಹೇಳಬೇಕು. ಅದು ಎಷ್ಟು ಮಟ್ಟಿಗೆ ತೊಗೋತಾರೋ ಬಿಡ್ತಾರೋ ಅದೆಲ್ಲದು ಸೆಕೆಂಡ್ರಿ. ಸ್ಟ್ಯಾಂಡ್ಗಳನ್ನೂ ತೊಗೋಬೇಕು, ಅದು ಭಾಳ ಇಂಪಾರ್ಟೆಂಟು. ಬಟ್ ಈಗ ಸುಮ್ಮನೆ ಜಗಳಾಡ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಓಕೆ, ನೀವೇನಾದ್ರು ಡಿಫ್ರೆನ್ಸ್ ಮಾಡಬೇಕಂದ್ರೆ ಅಲ್ಲೆಲ್ಲೋ ಹೋಗಿ ಕೂತ್ಕೊಂಡು ಡಿಫ್ರೆನ್ಸ್ ಮಾಡಬೇಕು. ಅಂದರೆ ನೀವು ಆ್ಯಕ್ಟ್ ಮಾಡಿ, ಅಂದರೆ ಆ ಕೆಲಸ ಮಾಡಿ ಅದ್ರ ಮೂಲಕ ನೀವು ಬದಲಾವಣೆ ತರಬೇಕು ಅಂತ ಹೇಳ್ತೀರಿ. ಸಮಾಜದ ಬಗ್ಗೆ ನಿಮಗಿರೋ ಕನಸೇನು ಹಾಗಾದರೆ? ಆ್ಯಸ್ ಅ ಮೀಡಿಯಾ ಏನು ಸೆಲೆಬ್ರಿಟಿ ನಿಮ್ಮನ್ನು ನೋಡಿ ಹಲವಾರು ಜನ ಅಂದ್ಕೊಳ್ತಿರ್ತಾರೆ, ಅಂದರೆ ಇವರು ಪಾಲಿಟಿಕ್ಸಿಗೆ ಬಂದರೆ ಏನಾದರೂ ವರ್ಕ್ ಮಾಡಬಹುದು ಅನ್ನೋದಾದರೆ, ಹಾಗೇನಾದ್ರು ಇದೆಯಾ? ನಾನು ಪಾಲಿಟಿಕ್ಸಿಗೆ ಬರ್ತೀನಿ, ಇಂಥದ್ದೇನೋ ಒಂದು ಬದಲಾವಣೆ ತರ್ತೀನಿ, ಅಥವಾ ಪಾಲಿಟಿಕ್ಸ್ ಬೇಡ ಅಂದರೆ ಸಮಾಜದಲ್ಲಿ ಒಂದು ಬದಲಾವಣೆ ಆಗಬೇಕು ಈ ನಿಮಿಷಕ್ಕೆ ಏನನ್ಸುತ್ತೆ? ಅಂದರೆ ಪೊಲಿಟಿಕ್ಸ್ ಅಂತ ಬಂದರೆ ನನ್ನ ನನ್ನ ಸ್ಕೂಲು ಕಾಲೇಜಿಂದನೂ ಐ ವಾಸ್ ಎ ಲೀಡರ್. ಅಲ್ಲೂ ಎಲ್ಲ ಎಲೆಕ್ಷನ್ಸ್ ಇರೋದು ಎಲ್ಲದೂ ಮಾಡಿದ್ವಿ ಎಲ್ಲ. ಬಟ್ ಪೊಲಿಟಿಕ್ಸ್ ಇಸ್ ಎ ಡಿಫ್ರೆಂಟ್ ಬಾಲ್ ಗೇಮ್. ಅದು ನಮಗೆ ಭಾಳ ಕಷ್ಟ, ಕಲಾವಿದರಿಗೆ. ಇವಾಗ ಯಾರಿಗೆ ಗೊತ್ತು, ವಿಜಯ್ ಥರ ಟಿ.ವಿ.ಕೆ ಪಕ್ಷದ ಥರ ಎಲ್ಲರೂ ತಲಪತಿ ವಿಜಯ್ ಆಗೋಕ್ಕಾಗಲ್ಲ. ಅದು ಭಾಳ ಈಸಿ. ಬಟ್ ಎಲ್ಲರೂ ಹಂಗೆ ಆಗೋಕ್ಕಾಗಲ್ಲ. ಬಟ್ ಅದು ಆಗಿರೋದು ಸೂಪರ್ ಅಲ್ಲ. ಹಂಗಾಗಿ ಏನಾದರೂ ಡಿಫ್ರೆನ್ಸ್ ಮಾಡೋಕ್ಕಾದರೆ ಬಹಳ ಚೆನ್ನಾಗಿರುತ್ತೆ. ಬಟ್ ಏನು ಅಂದರೆ ಈಗ ಪೊಲಿಟಿಕ್ಸ್ ಹೆಂಗಾಗಿದೆ ಅಂದರೆ ಡೆಮೋಕ್ರಸಿಲಿ ಅಪೋಸಿಷನ್ನು ರೂಲಿಂಗ್ ಎರಡು ಬಹಳ ಇಂಪಾರ್ಟೆಂಟ್. ಆ್ಯಂಡ್ ಅದು ಒಂದು ಹೆಲ್ದಿ ಎನ್ವೈರ್ಮೆಂಟಲ್ಲಿ ಆಗಬೇಕು. ಅಂದರೆ ಎನಿ ಡಿಸ್ಕಷನ್ ಇದು ಮತ್ತೊಂದು ಎಲ್ಲ, ಯಾರಾದರೂ ರೂಲಿಂಗಲ್ಲಿರಲಿ ಯಾರಾದರೂ ಅಪೋಸಿಷನ್ಲಿರಲಿ, ಅದು ವಿಷಯಗಳು ಡಿಸ್ಕಸ್ ಆಗಬೇಕು. ಆ್ಯಂಡ್ ಕೆಲವೊಂದು ಸರಿ ಏನು ನಾನು ಹೇಳ್ತಿರೋದು ಅದು ವಿಷಯಾಧಾರಿತವಾಗಿರಬೇಕು. ಹಂಗಿಲ್ಲ ಇವತ್ತಿನ ಇದರಲ್ಲಿ. ಎಲ್ಲದು ಭಾಳ ಪರ್ಸ್ನಲ್ಲಾಗಿ ಬಹಳ ದ್ವೇಷದ ರಾಜಕಾರಣಗಳು ನಡೀತಾ ಇದೆ. ಹಾಗಾಗಿ ಅಲ್ಲಿಗೆ ಯಾರಾದರೂ ಹೋಗಬೇಕು ಅಂತ ಯೋಚನೆ ಮಾಡೋಕ್ಕೇ ಒಂದು ಸರಿ ಅಯ್ಯಯ್ಯೋ ಇದು ನಮ್ಮ ಕೈಲಿ ಇದನ್ನು ತಡ್ಕೊಳಕ್ಕಾಗುತ್ತಾ ಅಂತ ಅನಿಸ್ಬಿಡುತ್ತೆ. ಯಾವಾಗ ನಿಮಗಂತೂ ಆಫರ್ಸ್ ಬಂದಿರುತ್ತೆ, ನಿಮಗೆ ಬಂದಿರುತ್ತೆ ಟಿಕೆಟ್ ಆಫರ್ಸು. ಅದ್ರ ಪಡೆಗೆ ಅದೇನೇನೋ ಸುದ್ದಿ ಆಗ್ತಾ ಇರುತ್ತೆ. ನನಗೆ ಯಾವುದು ಬಂದಿಲ್ಲ, ಖಂಡಿತ ಬಂದಿಲ್ಲ. 2028-29 ಡಿಸ್ಕಷನ್ಗಳು ನಡೀತಾ ಇರುತ್ತೆ ಬಿಟ್ಟರೆ ಖಂಡಿತ ಬಂದಿಲ್ಲ. ಆ್ಯಂಡ್ ನನಗೆ ಬೇಡ. ನನಗೆ ಸಿನಿಮಾದಲ್ಲಿ ಕಲಾವಿದನಾಗಿ ಬಹಳ ಕೆಲಸ ಮಾಡಬೇಕು ಅನ್ನೋದಿದೆ. ಆ್ಯಂಡ್ ಐ ಥಿಂಕ್ ನಾವು ಇಲ್ಲಿ ಇತ್ಕೊಂಡು ಕೂಡ ಡಿಫ್ರೆನ್ಸ್ ಮಾಡ್ಬೋದು. ಆ್ಯಂಡ್ ಟು ಬಿ ಎ ಲೀಡರ್ ಅದು ಭಾಳ ದೊಡ್ಡ ಸ್ಥಾನ. ಅದು ಅಲ್ಲಿಗೆ ಹೋಗಬೇಕು ಅಂದರೆ ಅಷ್ಟೇ ಜವಾಬ್ದಾರಿಯುತವಾಗಿ ಇರೋಕ್ಕಾದರೆ ಅದಕ್ಕೆ ಅಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿ ಹೋಗ್ಬೇಕಾಗತ್ತೆ. ಸದ್ಯಕ್ಕೆ
ನಾನಿನ್ನೂ ಎಳಿಸೋ ಆ ಥರ ಎಲ್ಲ ನೋಡಿದ್ರೆ ತುಂಬ ದೊಡ್ಡ ಜವಾಬ್ದಾರಿ ಅದು. ಅದಕ್ಕೆ ಭಾಳ ದೊಡ್ಡ ನಾಲೆಡ್ಜು, ಜ್ಞಾನ ಎಲ್ಲದೂ ಬೇಕು. ಇಲ್ಲ ಅಂದರೆ ನಾವು ಹಂಗೆ ಹೋಗ್ತೀವಿ ಅಂದರೆ ಇವಾಗ ನಡೀತಾ ಇರೋ ಸರ್ಕಸ್ಗೂ ನಾವು ಹೋದ್ಮೇಲೆ ನಾವು ಅದೇ ಸರ್ಕಸ್ ಜಾಯ್ನ್ ಆಗ್ತೀವಿ ಬಿಟ್ಟರೆ ಐ ಡೋಂಟ್ ಥಿಂಕ್ ವಿ ಕ್ಯಾನ್ ಮೇಕ್ ಎನಿ ಡಿಫ್ರೆನ್ಸ್. ಓಕೆ, ಸೊ ಪರ್ಸ್ನಲ್ ಲೈಫ್ ಹೇಗಿದೆ? ಚೆನ್ನಾಗಿದೆ, ಎಂಜಾಯ್ ಮಾಡ್ತಾಯಿದ್ದೀನಿ. ಅದೊಂದು ಒಳ್ಳೆ ಫೀಲಿಂಗ್ ಕೈಯಲ್ಲಿ ಆ ಮಗು ಹಿಡ್ಕೊಳ್ಳೋದು, ಅದನ್ನು ಹೆಂಗೆ ಹಿಡ್ಕೊಂಡಾಗ ಅದೊಂದು ವಾಮ್ತ್ ಬೇರೆ, ಅದು ಭಾಳ ಎಂಜಾಯ್ ಮಾಡ್ತಾಯಿದ್ದೀನಿ. ಬ್ಯಾಚುಲರ್ ಡಾಲಿ ಧನಂಜಯ್, ಪತಿ ಧನಂಜಯ್, ಅಪ್ಪ ಧನಂಜಯ್, ಒಂದೊಂದು ಸ್ಟೆಪ್ಸ್ ಹತ್ತಿ ಬಂದಾಗಲೂ ನಿಮ್ಮಲ್ಲಾಗಿರೋ ಬದಲಾವಣೆ ಏನು? ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅಂದರೆ ಬ್ಯಾಚುಲರ್ ಡಾಲಿ ಅಂದರೆ ನನಗೇನು ಅಂದರೆ ನನಗೇನು ಅಂದರೆ ಅಂಥ ರೆಸ್ಪಾನ್ಸಿಬಿಲಿಟೀಸ್ ಏನಿರಲ್ಲ. ಮನೇಲಿ ಯಾರೋ ಕಾಯ್ತಿರ್ತಾರೆ ಅಂತಿಲ್ಲ, ಯಾವುದೇ ಜವಾಬ್ದಾರಿ ಇಲ್ಲ, ಏನಿಲ್ಲ. ತಂದೆ ತಾಯಿ ಫೋನ್ ಮಾಡ್ತಾರೆ ಬಿಟ್ಟರೆ ಇನ್ನೇನು ನಾನೇನು ಯಾರಿಗೂ ಅಂದರೆ ಆನ್ಸರೇಬಲ್ ಅಂತಲ್ಲ, ಬಟ್ ಭಾಳ ಉಡಾಫೆಯಾಗಿ ಆರಾಮಾಗಿರುವಂಥ ಡಾಲಿ ಅದು. ಫ್ರೆಂಡ್ಸ್ ಮನೆಗೆ ಹೋದರೆ ಇವತ್ತು ಇಲ್ಲೇ ಉಳ್ಕೊಳ್ಳೋಣ, ಬೆಳಗ್ಗೆ ಹೋಗೋಣ. ಸೊ ಹಂಗೆ. ಬಟ್ ಯಾವಾಗಲೂ ಕೆಲಸದಲ್ಲೇ ಐ ವಾಸ್ ವೆರಿ ಸೀರಿಯಸ್. ಅದು ಬಿಟ್ಟರೆ ಆರಾಮಾಗಿ ಆ ಥರ ಇದ್ದಿತ್ತು. ಮದುವೆ ಆದಮೇಲೆ ಆಟೋಮೆಟಿಕ್ಕಾಗಿ ಒಂದು ರೆಸ್ಪಾನ್ಸಿಬಿಲಿಟಿ ಬಂದೇ ಬರುತ್ತೆ. ಆ್ಯಂಡ್ ಒಳ್ಳೆ ಪಾರ್ಟ್ನರ್ ಕೂಡ ಬೇಕು. ಅದು ನಿಮಗೆ ಮದುವೆ ಆದಮೇಲೆ ಗೊತ್ತಾಗೋದು, ಭಾಳಷ್ಟು ಡಿಫ್ರೆನ್ಸ್ ಮಾಡುತ್ತದು. ಸೊ ಹಂಗಾಗಿನೇ ಮೋಸ್ಟ್ಲಿ ಆವಾಗಿಂದನೂ ಹುಡುಗರು ಹಂಗೆ ಓಡಾಡ್ಕೊಂಡಿದ್ರೆ ಮದುವೆ ಮಾಡಿರೋ ನನಗೆ ಜವಾಬ್ದಾರಿ ಬರುತ್ತೆ ಅಂತ ಮೋಸ್ಟ್ಲಿ ಅದಕ್ಕೆ ಹಿರಿಯರು ಹೇಳ್ತಿದ್ರು ಅನಿಸುತ್ತೆ. ಭಾಳ ಒಂದು ರೆಸ್ಪಾನ್ಸಿಬಿಲಿಟಿ. ಬಟ್ ಸ್ಟಿಲ್ ಅಲ್ಲೂ ನಿಮಗೆ ಅದು ಹೋಗ್ತಾನೆ ಕಲಿಯೋದು. ಆ ಹುಡುಕ್ತನ ಹಂಗೆ ಇರುತ್ತೆ, ನಿಮಗೆ ಗೊತ್ತಾಗಲ್ಲ. ಬಟ್ ಪಾರ್ಟ್ನರ್ ಜೊತೆ ಅದು ಪ್ರತಿಯೊಂದು ಹೊಂದಾಣಿಕೆ ಆಗ್ತಾ ಒಂದೆರಡು ವರ್ಷ ಬೇಕು, ಕಲಿತಾ ಹೋಗ್ತೀವಿ. ಅಲ್ಲಿವರೆಗೂ ಅಲ್ಲೂ ಇದೇನಿದು ಹಿಂಗೆ ನಾನು ಸರಿಯೇ ಇದ್ದೀನಲ್ಲ ಅಂತ ಅನಿಸ್ತಾ ಇರುತ್ತೆ. ಹೌದಾ? ಅನ್ಸುತ್ತೆ ಎಲ್ಲ ಹುಡುಗರಿಗೂ ಹಿಂಗೆ. ನಮ್ಮ ಪ್ರಕಾರ ನಾವು ಸರಿ ಇರ್ತೀವಿ, ಬಟ್ ಅವ್ರ ಆ್ಯಂಗಲಲ್ಲೂ ನೋಡಬೇಕಲ್ಲ, ಅವ್ರ ಪಾಯಿಂಟ್ ಆಫ್ ವ್ಯೂವಲ್ಲೂ ನೋಡಬೇಕಲ್ಲ. ಸೊ ಹಂಗೆ ಅದೊಂದು ನಡೀತಾ ಇರುತ್ತೆ, ಅದೊಂದು ಫೇಸು. ಅದಾದಮೇಲೆ ಅದು ಬಹಳ ಚೆನ್ನಾಗಾಗುತ್ತೆ. ಹಾಗೆ ಮಗು ಬಂದಾಗ ಅಂದರೆ ಐ ಥಿಂಕ್ ವಿತ್ ದ ಫ್ಯಾಮಿಲಿ ವಿಲ್ ಬಿಕಮ್ ಮೋರ್ ಸೆನ್ಸಿಬಲ್, ಮೋರ್ ಸೆನ್ಸಿಟಿವ್, ಮೋರ್ ಕಾಮ್, ಮೋರ್ ಹ್ಯೂಮನ್. ಮೊದಲನೇ ಹಾರ್ಟ್ ಬೀಟ್ ಕೇಳಿದಾಗ ಮಗುದು ಯಾವ ಟೈಮಲ್ಲಿ ಕೇಳಿದ್ದು? ನಾನು ಅಲ್ಲೇ ಡೆಲಿವರಿಗೆ ಅಲ್ಲೇ ಇದ್ದೆ. ಅಲ್ಲ, ಸ್ಕ್ಯಾನಿಂಗ್ ಟೈಮಲ್ಲಿ ಹಾರ್ಟ್ ಬೀಟ್ ಕೇಳಿಸ್ಕೊಂಡಿದ್ದೆ. ಹೋಗಿದ್ದೀನಿ, 2 ಸರಿ ಹೋಗಿದ್ದೀನಿ. ಆ್ಯಸ್ ಅ ಫಾದರ್ ಆ ನಿಮಿಷ ಏನು ಅನ್ನಿಸ್ತು ಹಾರ್ಟ್ ಬೀಟ್ ಕೇಳಿದಾಗ ಮಗುದು? ನನಗೆ ಅಂದರೆ ನಾನು ನನ್ನ ವೈಫ್ ಜೊತೆ ಅದೇ ಡಿಸ್ಕಸ್ ಮಾಡ್ತಾಯಿದ್ದೆ. ಅಂದರೆ ಈಗ ನಾವೇನೇ ಸೈನ್ಸ್ ಓದಿರ್ಬೋದು, ಇದು ಹಿಂಗೆ ಆಗುತ್ತೆ ಅಂತ ಗೊತ್ತಲ್ಲ. ಒಂದು ಸ್ಪರ್ಮ್, ಒಂದು ಎಗ್ಗು ಅದು ಹೆಂಗೆ ಫಾರ್ಮ್ ಆಗುತ್ತೆ, ಏನು ಎಲ್ಲ ಗೊತ್ತಿರುತ್ತಲ್ವ. ಬಟ್ ಸ್ಟಿಲ್ ಇದು ಹೆಂಗೆ ಸಾಧ್ಯ ಅಂತ ಅದೊಂದು ಶುರುವಾಗುತ್ತೆ. ಅಂದರೆ ಹೇಗೆ ಒಂದು ಹೆಣ್ಮಗು ಹೊಟ್ಟೆ ಒಳಗೆ ಈ ಥರದ್ದು ಒಂದು ಜೀವ ಫಾರ್ಮ್ ಆಗಿ ಅದು ಆಚೆ ಬಂದು ಅದಕ್ಕೊಂದು ಹಾರ್ಟ್ ಬೀಟ್ ಬಂದು ಕೈ ಕಾಲು ಎಲ್ಲ ಬಂದು ಅದೊಂಥರ ಸಖತ್ತು. ನನಗೆ ಯಾವಾಗಲೂ ಅದು ಭಾಳ ಆಶ್ಚರ್ಯ ಅಂತ ಅನಿಸುತ್ತೆ. ಅಂದರೆ ಗೊತ್ತು ನಮಗೆ ಇದು ಹಿಂಗೆ ಆಗುತ್ತೆ ಅಂತ ಗೊತ್ತಿದ್ದೂ, ಬಟ್ ಒಂದು ಕ್ರಿಯೇಷನ್ ಇದೆಯಲ್ಲ ಅದು ಸಖತ್ತದು. ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಇದ್ರಾ ನೀವು ಥಿಯೇಟರಲ್ಲಿ, ಡೆಲಿವರಿ ಥಿಯೇಟರ್? ಇದೆ. ಓಕೆ. ಫಾದರ್ ಆಗಿ, ಗಂಡ ಆಗಿ, ಎರಡೂ ಪಾತ್ರಗಳಲ್ಲಿ. ಆ್ಯಂಡ್ ನಿಮ್ಮದೊಂದು ಜೀವ ನಿಮ್ಮ ಕೈ ಕೊಟ್ಟಾಗ ಬಹಳ ಅಂದರೆ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಆ ಥರದ ಎಕ್ಸ್ಪೀರಿಯೆನ್ಸ್. ಅದು ಮೋಸ್ಟ್ಲಿ ಸಿಸೇರಿಯನ್ ಆಗಿಬಿಟ್ಟಿದ್ದರೆ ನಾನು ಹೆದರ್ಕೊಂಡ್ಬಿಟ್ಟಿರ್ತಾ ಇದ್ದೆ ಮೋಸ್ಟ್ಲಿ, ಆ ಕಟ್ ಮಾಡೋದು ಅದು ಇದೆಲ್ಲ ನೋಡಿ. ನಾರ್ಮಲ್ ಡೆಲಿವರಿ ಎಸ್ ಪಾಪ, ಅಂದರೆ ನಂಗೆ ಅದನ್ನು ನೋಡೋಕ್ಕೆ ಕಷ್ಟ, ನೋವಿರುತ್ತೆ ಇದು ಎಲ್ಲ. ಬಟ್ ಒಂಥರ ನಾನು ಕಳೆದೋಗಿದ್ದೆ. ಒಂದು ಬೇರೆ ಜಗತ್ತಲ್ಲಿದ್ದಂಗೆ ಅನಿಸ್ತಾ ಇತ್ತು ನನಗೆ ಅದೆಲ್ಲ ಮುಗಿಯೋವರೆಗೂ. ಅದೊಂದು ಸರಿ ಆ ಥಿಯೇಟ್ರಿಂದ ಆಚೆ ಬಂದಮೇಲೆ ವಾಪಸ್ ಹೋಗೋಕ್ಕೆ ನಾರ್ಮಲ್ ವರ್ಲ್ಡ್ಗೆ ಬಂದ್ವಾ ಅಂತ ಅನಿಸುತ್ತೆ. ಆ ಥರ ಭಾಳ ಅಂದರೆ ಭಾಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಈಗ ಎಷ್ಟು ತಿಂಗಳು ಮಗುಗೆ?
ಮೇ 2. ಸೊ ಇವತ್ತೆಷ್ಟು ಡೇಟ್, ಅದೇ ಎರಡೂವರೆ ತಿಂಗಳು. 2.5 ತಿಂಗಳು. ಓಕೆ, ಇನ್ನೂ ಹೆಸರಿಟ್ಟಿಲ್ಲ, ಹೆಸರಿಗೋಸ್ಕರ ಹುಡುಕ್ತಾ ಇದ್ದಾರೆ, ಬೆಸ್ಟ್ ಹೆಸರು ಸಿಗಲಿ. ಸೊ ಮಗುವಿನ ಬೆಸ್ಟ್ ಫೀಲಿಂಗ್ 2.5 ತಿಂಗಳಲ್ಲಿ, ಪ್ರತಿದಿನದಲ್ಲಿ ಡಾಲಿ ಅವರು ಮನೆಗೆ ಬಂದು ಮಗುನ ಎತ್ಕೊಂಡು, ಅಫ್ಕೋರ್ಸ್ ಮಗು ಈಗ ಕರೆಯಲ್ಲ ಅಪ್ಪ ಅಂತ, ಇನ್ನೂ ಟೈಮ್ ಬೇಕಾಗತ್ತೆ, ಬಟ್ ಒಂದು ಅಳು ಅಪ್ಪ ಅಂತ ಕರೆದಂಗೆ ಆಗತ್ತೆ. ಸೊ ಪ್ರತಿದಿನ ಮನೆಗೆ ಬಂದಾಗ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು? ಎಷ್ಟು ಸಮಯ ಕಳಿತೀರಾ ಮಗು ಜೊತೆ? ಮಲಗ್ಬಿಟ್ಟಿರುತ್ತೆ ಆಬ್ವಿಯಸ್ಲಿ. ಅಂದರೆ ನಾನು ಕೆಲಸ ಮುಗಿಸ್ಕೊಂಡು ಹೋದಾಗ ನಂಗೆ ಭಾಳ ಕಮ್ಮಿ ಟೈಮ್ ಸಿಗೋದು ಆ್ಯಕ್ಚುಲಿ. ಬಟ್ ಶೂಟಿಂಗ್ ಇಲ್ಲ ಅಂದರೆ ಇರ್ತೀನಿ. ಬಟ್ ಇವಾಗ ಜಾಸ್ತಿ ಟೈಮ್ ನಿದ್ದೆನೇ ಮಾಡ್ತಾವಲ್ಲ. ಸೊ ಹಾಲು ಕುಡಿದ್ಮೇಲೆ ಬರ್ಪ್ ಮಾಡ್ಸೋಕ್ಕೆ ಹೆಗ್ಲ ಮೇಲೆ ಹಾಕ್ಕೊತೀನಿ, ಅಥವಾ ಹಿಂಗೆ ಕೈ ಮೇಲೆ ಹಿಂಗೆ ಹಾಕ್ಕೊತೀನಿ. ಅದು ಬಿಟ್ಟರೆ ನನಗೆ ಇವಾಗ ನನಗೆ ಭಾಳ ಖುಷಿ ಅಂದರೆ ಹಿಂಗೆ ಪಕ್ಕದಲ್ಲಿ ಮಲಗಿಸ್ಕೊಂಡ್ರೆ ಅವ್ನು ಆರಾಮಾಗಿದ್ದಾಗ, ಅಂದರೆ ಅಳಬೇಕಾದ್ರೆ ನಂಗೆ ಇಷ್ಟೊಂದು ಸರಿ ಸಮಾಧಾನ ಮಾಡೋಕ್ಕೆ ಗೊತ್ತಾಗಲ್ಲ. ಓಕೆ, ಅದು ಅವ್ರ ಅಮ್ಮನೇ ಮಾಡಬೇಕು ಇಲ್ಲ ಅವ್ರ ಅಜ್ಜಿ ಮಾಡಬೇಕು, ಹಂಗೇನೋ ನಡೀತಾ ಇರೋದು ನಾನು ನೋಡ್ತಾ ಇರ್ತೀನಿ, ಹೆಂಗೆ ಈಗ ಅಳು ನಿಲ್ಲಿಸ್ತಾರೆ ಅಂತ. ಬಟ್ ನಂದು ಮೋಸ್ಟ್ ಖುಷಿ ಮೂಮೆಂಟ್ಸ್ ಅಂದರೆ ಹಿಂಗೆ ಪಕ್ಕದಲ್ಲಿ ಮಲಗಿಸ್ಕೊಂಡ್ರೆ ಇವಾಗ ಹಿಂಗೆ ನೋಡಿಕೊಂಡು ಅದೇನೋ ಮಾತಾಡ್ತಾ ಇರ್ತಾನೆ ಅವನು, ಅಂತ. ನಾನು ಹೇಳು ಏನು ಸಮಾಚಾರ ಹೇಳು ಅಂತ ನಾನು ಹೇಳ್ತಾ ಇರ್ತೀನಿ. ನಂಗೆ ಅಂದರೆ ಅದೇನೋ ಹೇಳ್ತಾ ಇರುತ್ತಲ್ಲ, ಅದೆಲ್ಲ ಖುಷಿ ಕೊಡುತ್ತೆ, ಬೇರೆನೇ ಪ್ರಪಂಚ. ಹೌದು. ಓಕೆ, ಸೊ ಜೀವನದಲ್ಲಿ ಇವಾಗ ಒಂದು ಹಂತಕ್ಕೆ ಬಂದು ನಿಂತಿದ್ದೀರಾ ಡಾಲಿ. ಲೈಫಲ್ಲಿ ಈ ಒಂದು 15-18 ವರ್ಷಗಳಲ್ಲಿ ನೀವು ಕಲಿತ ಒಂದು 5 ಪಾಠಗಳೇನು? ಸೊ ಹೆಂಗೆ ಹೇಳಿ 5 ಪಾಠ ಅಂದರೆ, ಇಲ್ಲ, ಯಾವುದೋ ಒಂದು ಸಿಚುವೇಶನ್ನಿಂದ ಒಂದೊಂದು ಕಲಿತಾ ಹೋಗ್ತಿರ್ತೀರ. ಎವ್ರಿ ಸಿಚುವೇಶನ್ ಎಲ್ಲನೂ ಕಲಿಕೆನೆ. ಅಂದರೆ ಪರ್ಫೆಕ್ಟ್ ಅಂತ ಏನೂ ಇರಲ್ಲ. ಇದೇ ಪರ್ಫೆಕ್ಟು, ಇದೇ ಸತ್ಯ ಅಂತ ಯಾವುದೂ ಇಲ್ಲ. ಅಲ್ಟಿಮೇಟ್ ಸತ್ಯ ಯಾವುದೂ ಇಲ್ಲ. ನಮಗೆ ಒಳಗಡೆಯಿಂದ ಏನೋ ಒಂದು ಅನಿಸುತ್ತಲ್ಲ, ಅದಕ್ಕೆ ಭಾಳ ಪ್ರಾಮಾಣಿಕವಾಗಿರಬೇಕು. ಆ್ಯಂಡ್ ನಮಗೆ ದಕ್ಕಿದ್ದಷ್ಟೇ ಅಲ್ಟಿಮೇಟ್ ಅಲ್ಲ, ಅದನ್ನ ಮೀರಿನೂ ಏನೋ ಇದೆ. ನನಗೆಲ್ಲ ಗೊತ್ತು ಅನ್ನೋದು ಅದು ದೊಡ್ಡ ಸುಳ್ಳು ಅದು. ಆ್ಯಂಡ್ ಮರೆವು ದೇವ್ರು ಕೊಟ್ಟಿರೋ ಅದ್ಭುತವಾದ ಗಿಫ್ಟು ಮನುಷ್ಯಂಗೆ. ಅಂದರೆ ಕೆಟ್ಟ ಎಕ್ಸ್ಪೀರಿಯೆನ್ಸ್ಗಳನ್ನೆಲ್ಲ ಬೇಗ ಮರ್ತು ಬಿಡಬೇಕು, ಅದನ್ನು ಕ್ಯಾರಿ ಮಾಡಬಾರ್ದು. ಸುಲಭನಾ? ಸುಲಭ ಅಲ್ಲ, ಬಟ್ ಅದು ಆ್ಯಕ್ಚುಲಿ ಪಾಸಿಬಲ್. ಓಕೆ, ಅಂದರೆ ಮರೆತು ಮುಂದೆ ಹೋದಷ್ಟು ಅಂದರೆ ಲಗೇಜ್ನ ಆದಷ್ಟು ಕಮ್ಮಿ ಮಾಡ್ಕೋಬೇಕು ಅಂತ. ಇಲ್ಲಾಂದರೆ ಏನಂದರೆ ಅಲ್ಲಲ್ಲೇ ಸುತ್ತೊಡಿತಾ ಇರ್ತೀವಿ ಅದರಲ್ಲೇ. ನಿಜ. ಹಂಗೆ ಗೊತ್ತು, ಇಟ್ ಟೇಕ್ಸ್ ಟೈಮ್. ಅಂದರೆ ಯಾವುದೇ ನೋವಿಂದ ಆಚೆ ಬರೋಕ್ಕೆ, ಯಾವುದೋ ಒಂದು ಮೋಸ ಹೋಗಿದ್ರಿಂದ ಆಚೆ ಬರೋಕ್ಕೆ ಎಲ್ಲದಕ್ಕೂ ಟೈಮ್ ತೊಗೊಳುತ್ತೆ. ಬಟ್ ಎಷ್ಟು ಬೇಗ ಆಚೆ ಬರ್ತೀವೋ ಅಷ್ಟು ಬೇಗ ನಮ್ಮ ಲೈಫ್ನ ನೆಕ್ಸ್ಟ್ ಮುಂದಕ್ಕೆ ಹೆಂಗೆ ತೊಗೊಂಡೋಗ್ಬೋದು ಅನ್ನೋ ಕಡೆ ಯೋಚನೆ ಮಾಡಬೇಕು. ಆ್ಯಂಡ್ ಎಷ್ಟೇ ಟ್ಯಾಲೆಂಟ್ ಇರಲಿ, ಎಷ್ಟೇ ದುಡ್ಡಿರಲಿ, ಏನೇ ಇರಲಿ, ಸೋಲು ಗೆಲುವು 100% ಎಲ್ರಿಗೂ ಇದ್ದೇ ಇರುತ್ತೆ. ನೋವು ನಲಿಯೋನು ಎಲ್ರಿಗೂ ಇದ್ದೇ ಇರುತ್ತೆ, ಯಾರೂ ಅದರಿಂದ ಆಚೆ ಇಲ್ಲ. ಸೊ ನಿರಂತರವಾದ ಎಫರ್ಟ್ ಭಾಳ ಇಂಪಾರ್ಟೆಂಟ್. ನಿರಂತರವಾಗಿ ಎಫರ್ಟ್ ಆಗ್ತಾನೇ ಇರಬೇಕು, ನಿರಂತರವಾಗಿ ಕೆಲಸ ಮಾಡ್ತಾನೇ ಇರಬೇಕು. ಓಕೆ, ಸೊ ಒಂದು 3 ಜನರಿಗೆ ನೀವು ಈಗ ಪಾಡ್ಕಾಸ್ಟ್ ನೋಡ್ತಾ ಇದ್ದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತೀನಿ. ಒಂದು, ನಿಮ್ಮನ್ನು ತುಂಬ ಪ್ರೀತಿಸೋರಿಗೆ. ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ, ಆ್ಯಂಡ್ ಐ ವ್ಯಾಲ್ಯೂ ದ್ಯಾಟ್. ನಿಮ್ಮ ಪ್ರೀತಿ ನಂಬಿಕೆನ ಕಾಪಾಡ್ಕೊಳ್ಳೋಕ್ಕೆ ಖಂಡಿತ ನನ್ನ ಕೈಲಾದಷ್ಟು ಎಲ್ಲ ಪ್ರಯತ್ನಗಳು ಮಾಡ್ತೀನಿ. ನನ್ನಿಂದ ಯಾವತ್ತಾದರೂ ತಪ್ಪಾಗ್ತಿದೆ ಅಂತ ಅನಿಸಿದ್ರೆ ದಯವಿಟ್ಟು ತಿದ್ದಿ, ಪ್ರೀತಿಯಿಂದ ಭಾಳ ಚೆನ್ನಾಗಿ ತಿದ್ದಿ. ಬಟ್ ಆ ಪ್ರೀತಿ ಯಾವಾಗಲೂ ಹಾಗೆ ಇಟ್ಕೊಳ್ಳಿ. ಐ ಡಿಸರ್ವ್ ಯುವರ್ ಲವ್. ಓಕೆ, ಟು ಯುವರ್ ಹೇಟರ್ಸ್? ಏನಿಲ್ಲ, ಯಾವಾಗಲಾದರೂ ಒಂದು ಸರಿ ಸಿಕ್ಕರೆ ತಬ್ಕೊಳ್ಳೋಣ ಬನ್ನಿ. ದಟ್ ಮೇಕ್ಸ್ ಎ ವೆರಿ ಹ್ಯೂಜ್ ಡಿಫ್ರೆನ್ಸ್. ಭಾಳ ಚೆನ್ನಾಗಿ ಇರ್ಬೋದು ವಿತ್ ಆಲ್ ದ ಡಿಫ್ರೆನ್ಸಸ್. ನನ್ನ ವಿಚಾರ ನಿಮ್ಗೆ ಇಷ್ಟ ಇಲ್ದಲೇ ಇರ್ಬೋದು, ಅಥವಾ ನಂದೇನೋ ನಿಮ್ಗೆ ಇಷ್ಟ ಆಗ್ದಲೇ ಇರ್ಬೋದು. ಇಷ್ಟ ಮನೆಯಲ್ಲಿ ತಂದೆ ತಾಯಿ ಅಣ್ಣ ತಮ್ಮಂದ್ರ ಜೊತೆನೂ ಎಷ್ಟೊಂದು ಇಷ್ಟ ಆಗಲ್ಲ. ಹಂಗನ್ಬಿಟ್ಟು ನಾವು ಅವ್ರನ್ನ ದ್ವೇಷ ಮಾಡಲ್ಲ.
ಸೊ ಬನ್ನಿ ಆರಾಮಾಗಿರೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲ ದ್ವೇಷನೇ ಮಾಡ್ತೀರಾ ಅಂದರೆ ಓಕೆ, ಅದು ಮಜಾನೇ. ಅಟ್ಲೀಸ್ಟ್ ಸ್ಟ್ರೈಟಾಗಿ ನಿಂತ್ಕೊಂಡು ಹೊಡೆದಾಡಿ, ಒಳಗೊಳಗೆ ಮಾಡಿಬಿಡಿ. ಅವಾಗ ನಾನು ಯಾರ ಜೊತೆನಾರು ಹೊಡೆದಾಡಬೇಕು ಅಂದರೆ ಯಾರ ಜೊತೆ ಹೊಡೆದಾಡ್ತಾ ಇದ್ದೀನಿ ಅಂತ ನಂಗೆ ಗೊತ್ತಿರಬೇಕಲ್ಲ. ಸೊ ಅಟ್ಲೀಸ್ಟ್ ಹಂಗೆ ಗೊತ್ತಿದ್ದು ಇದ್ದಾಗ ಅದು ಇನ್ನೂ ಚೆನ್ನಾಗಿರುತ್ತೆ. ಓಕೆ. ಆ್ಯಂಡ್ ಹೇಟ್ರೇಡ್ ಇಸ್ ದ ಪ್ಯೂರೆಸ್ಟ್ ಫಾರ್ಮ್. ಅದು ಇನ್ನೊಂದು ಪ್ರೀತಿಯ ಇನ್ನೊಂದು ಭಾಗ ಅದು. ಸೊ ಅವ್ರು ನನ್ನನ್ನು ಪ್ರೀತಿಸ್ದಲ್ಲೇ ಅವ್ರು ದ್ವೇಷಿಸೋಕ್ಕೆ ಸಾಧ್ಯನೇ ಇಲ್ಲ. ದಟ್ಸ್ ಅ ವೆರಿ ಗುಡ್ ವರ್ಡ್. ಸೊ ಅವರು ಪ್ರೀತಿಸ್ತಾ ಇದ್ದಾರೆ ಅಂತ, ಅದಕ್ಕೆ ಬನ್ನಿ ತಪ್ಕೊಳ್ಳಿ ಅಂತ ನಾನು ಫಸ್ಟ್ ಕರೆದಿದ್ದು, ತಪ್ಕೊಳ್ಳೋಣ ಬನ್ನಿ ಅಂತ. ಸ್ವೀಟ್. ನಿಮಗೆ ಮೋಸ ಯಾರಾದರೂ ಮಾಡಿದರೆ ಅವರಿಗೆ? ಅಂದರೆ ಜರ್ನಿನ ಒಂದು ಸರಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಅಂದರೆ ನಾನು ಒಂದು ನಂಬ್ತೀನಿ, ನನ್ನ ಜರ್ನಿ ನಾನು ಆನೆಸ್ಟಾಗಿ ನಾನು ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಅವ್ರವ್ರ ಜರ್ನಿನೂ ಅವ್ರು ಕಂಟಿನ್ಯೂ ಮಾಡಿರ್ತಾರೆ. ಸೊ ನಾನು ಯಾವಾಗಲೂ ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡಿರ್ತೀನಿ, ನೀವು ಶಾರ್ಟ್ ಟರ್ಮಲ್ಲಿ ಯೋಚನೆ ಮಾಡಿ ಆ ಜರ್ನಿನ ಮುಗಿಸ್ಕೊಂಡಿರ್ತೀರ ಅಷ್ಟೇ. ಸೊ ಆವತ್ತು ಅದು ಸಣ್ಣದಾಗಿ ಯೋಚನೆ ಮಾಡ್ದಲೇ ನೀವು ದೊಡ್ಡದಾಗೆ ಯೋಚನೆ ಮಾಡಿದ್ದಿದ್ರೆ ಜೊತೆಗೆ ಎಲ್ಲರೂ ಇನ್ನೂ ಭಾಳ ಚೆನ್ನಾಗಿ ಜರ್ನಿ ಮಾಡ್ಬೋದಾಗಿತ್ತು ಅಂತ. ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್ ಧನಂಜಯ್ ಅವರೇ. ನಿಮ್ಮ ಸಿನಿಮಾ ಜರ್ನಿಯ ಜೊತೆಗೆ ನಿಮ್ಮ ಪರ್ಸ್ನಲ್ ಲೈಫಿನ ಹಲವಾರು ಘಟನೆಗಳನ್ನು, ಹಲವಾರು ಎಕ್ಸ್ಪೀರಿಯನ್ಸನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಬಟ್ ಒಂದಂತೂ ಹೌದು, ನೀವು ಒಂದು ರೀತಿ ಕನಸುಗಾರ. ನೀವು ನಿಮ್ಮ ಬಗ್ಗೆ ಕನಸು ಕಾಣೋದಲ್ಲ, ಇಂಡಸ್ಟ್ರಿ ಬಗ್ಗೆ ಕನಸು ಕಾಣ್ತಾ ಇದ್ದೀರಾ, ಹೊಸಬ್ರ ಬಗ್ಗೆ ಕನಸು ಕಾಣ್ತಾ ಇದ್ದೀರಾ. ಆ್ಯಂಡ್ ಆ್ಯಸ್ ಐ ಟೋಲ್ಡ್ ಯು, ಇಂಟರ್ವ್ಯೂಗೆ ಮುಂಚೆ ಕೂಡ ಈ ಮಾತು ಹೇಳಿದ್ದೆ, ನೀವು ಏನೇನು ಶ್ರಮ ಹಾಕ್ತಾ ಇದ್ದೀರಾ ದಟ್ ವಿಲ್ ಪೇ ಯು ಬ್ಯಾಕ್. ಇವತ್ತಲ್ಲ ನಾಳೆ ನಿಮ್ಮ ಏನೇನು ಕನಸುಗಳಿವೆ ಇಂಡಸ್ಟ್ರಿ ಬಗ್ಗೆ, ನಿಮ್ಮ ಬಗ್ಗೆ ಖಂಡಿತ ಇಲ್ಲಿವರೆಗೆ ಕೈ ಹಿಡಿದಿದೆ, ಮುಂದೇನೂ ಕೈ ಹಿಡಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆ್ಯಂಡ್ ನಾನು ನಿಮಗೆ ಕಾಂಪ್ಲಿಮೆಂಟ್ ಮಾಡಬೇಕು. ಆ್ಯಕ್ಚುಲಿ ಭಾಳ ಚೆನ್ನಾಗಿತ್ತು. ನನಗೆ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಅಂದರೆ ಕೂತ್ಕೊಂಡು ಮಾತಾಡ್ತಾ ಎಷ್ಟು ವಿಷಯಗಳು ಮಾತಾಡಿದ್ವಿ ಅಂದರೆ ನಂಗೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಇಷ್ಟೊತ್ತು ಕೂತಿದ್ದೀನಿ ಅಂತ ಅನಿಸ್ಲೇ ಇಲ್ಲ ನನಗೆ. ಥ್ಯಾಂಕ್ ಯು ಭಾಳ ಸೋ ಮಚ್. ಭಾಳ ಚೆನ್ನಾಗಿ ಮಾತಾಡ್ಸಿದ್ರಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಮದರ್ ಪ್ರಾಮಿಸ್ ಸೂಪರ್ ಡೂಪರ್ ಹಿಟ್ ಆಗಲಿ. ಎಲ್ಲರೂ ನಿಮ್ಮನ್ನು, ನೀವೇನು ಹೇಳಿದ್ರಿ, ಬರೀ ಹೇಟರ್ಸ್ ಮಾತ್ರ ಅಲ್ಲ, ಇಡೀ ಕನ್ನಡ ಇಂಡಸ್ಟ್ರಿ ನಿಮ್ಮನ್ನು ಈಗಾಗಲೇ ಅಪ್ಕೊಂಡಿದೆ, ಹಾಗೆ ಇಡೀ ಕರ್ನಾಟಕ ಅಪ್ಕೊಂಡಿದೆ. ಅದು ಹಾಗೆ ಕಂಟಿನ್ಯೂ ಆಗಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದು ಇವತ್ತಿನ ಬೆಂಗಳೂರು ಬಜ್. ಮುಂದಿನ ವಾರ ಮತ್ತೊಬ್ಬ ಗಣ್ಯ ಅತಿಥಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ನೆನಪಿದೆ ಅಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಮುಂದಿನ ವಾರ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.